ಹೆಲೋ ಆಸ್ಪಿರೆಂಟ್ಸ್, ಸ್ವಲ್ಪ ದಿನ ಬ್ಯುಸಿ ಆಗಿದ್ದೆ, ಹಾಗಾಗಿ ಕ್ಲಾಸನ್ನು ಮಾಡಲಿಕ್ಕಾಗಿಲ್ಲ. ಇವತ್ತು ಕಂಟಿನ್ಯೂ ಮಾಡುವ. ಎಲ್ಲಿಗೆ ನಿಲ್ಲಿಸಿದ್ದೆ? ನಾನು ಒಂದೇ PDF ಅಲ್ಲೇ ಮಾಡಿಟ್ಟಿದ್ದೆ 120 ವರ್ಡ್ಸು. 40 ವರ್ಡ್ಸ್ಗೆ ನಾನು ನಿಲ್ಲಿಸಿದ್ದೆ ಅಲ್ವಾ. ಬ್ರಿಂಗ್ ಅಬೌಟ್ ಆಗಿತ್ತು, ಬಾಸಮ್ ಫ್ರೆಂಡ್ಸ್ ಆಗಿತ್ತು, ಆಸಮ್ ಫ್ರೆಂಡ್ಸ್, ಬಾಸಮ್ ಫ್ರೆಂಡ್ಸ್ ಅಂತೇಳಿ ಡಿಗ್ರಿ ದೋಸ್ತ. ಬೋನ್ ವಯೇಜ್ ಅಂತಲೂ ಯಾರಿಗಾರು ಟ್ರಾವೆಲ್ ಮಾಡೋರಿಗೆ ಹೇಳಬೇಕಂದ್ರೆ ಬೋನ್ ವಯೇಜ್ ಅಂತ ಹೇಳಿದ್ದೇನೆ. ಹಾಗೆ ಬೀಟ್ ಅರೌಂಡ್ ಬೋನ್ ವಯೇಜ್, ಬೀಟ್ ಅರೌಂಡ್ ವಿಶ್ ಮಾಡಿದ್ದೀನಿ ಅಲ್ವಾ. ಹಂಗೆ ರೌಂಡ್ ಹಾಕೋದು ಅಂತೇಳಿ ಮಾಡಿದ್ದೀನಿ, ಐ ಥಿಂಕ್ ಮಾಡಿದ್ದೇನೆ. ನೆಕ್ಸ್ಟ್ ವರ್ಡ್ ಬಿಯರ್ ಇನ್ ಮೈಂಡ್ ಅಂತಂದ್ರೆ ಏನು? ಕೀಪ್ ಇನ್ ಮೈಂಡ್. ಕೀಪ್ ಇನ್ ಮೈಂಡ್ ಎಲ್ರಿಗೂ ಗೊತ್ತಿರುತ್ತೆ, ನಾರ್ಮಲ್ ಆಗಿ ಅರ್ಥ ಆಗ್ಬಿಡುತ್ತೆ. ಕೀಪ್ ಇನ್ ಮೈಂಡ್ ಅಂದ್ರೆ ಮಂಡ್ಯ ನೆನ್ಪಿಡುವ ಅಂತೇಳಿ. ಬಟ್ ಇದು ಕೀಪ್ ಇನ್ ಮೈಂಡ್ ಓಕೆ ಎಲ್ರಿಗೂ ಗೊತ್ತಿದೆ, ಸ್ವಲ್ಪ ದಪ್ಪ ಆಯ್ತಲ್ವಾ. ಓಕೆ, ಹಾ. ಬಿಯರ್ ಇನ್ ಮೈಂಡ್ ಅಂದ್ರೆ ಗೊತ್ತಿದೆ. ಬಿಯರ್ ಅಂತಂದ್ರೆ ಏನು? ಬಿಯರ್, ಬೇರ್ ಅಲ್ಲ, ಬಿಯರ್, ಬೇರ್ ಅಂತಂದ್ರೆ ಸಹನೆ ಅಂತಂದ್ರೇನು? ಸಹನೆ ಮಾಡ್ಕೊಳ್ಳೋದು ಅಂತಂದ್ರೆ ನಮ್ಮೊಳಗೆ ನುಂಗ್ಕೊಳ್ಳೋದು ಅಂತ. ಬಿಯರ್ ಅಂದ್ರೆ ಸಹಿಸ್ಕೊಳ್ಳೋದು, ಬಿಯರ್. ಸೊ ಬಿಯರ್ ಇನ್ ಮೈಂಡ್ ಅಂತಂದ್ರೇನು? ಹಂಗೆ ನೆನ್ಪಿಟ್ಕೊಳ್ಳೋದು, ನಮ್ಮ ತಲೆಯಲ್ಲೇ ಇಟ್ಕೊಳ್ಳೋದು ಅಂತ. ಆ ವೇಳೆ ಅದು ಕನೆಕ್ಟ್ ಆಗಿ ಏನಾಗಿದೆ, ಬಿಯರ್ ಇನ್ ಮೈಂಡ್ ಅಂತಂದ್ರೆ ಕೀಪ್ ಇನ್ ಮೈಂಡ್. ನಿಮ್ಮ ತಲೆಯಲ್ಲೇ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಗಮನದಲ್ಲಿ ಇಟ್ಕೊಳ್ಳಿ, ಓಕೆನಾ? ಟು ರಿಮೆಂಬರ್ ಆರ್ ಕನ್ಸಿಡರ್ ಇನ್ಫಾರ್ಮೇಶನ್ ಕೇರ್ಫುಲಿ, ಓಕೆನಾ? ಬಿಯರ್ ಇನ್ ಮೈಂಡ್ ಅಂತಂದ್ರೆ ಕೀಪ್ in mind that the office closes early on national holidays, ಓಕೆನಾ? ಕೀಪ್ ಇನ್ ಮೈಂಡ್ ಅಥವಾ ಬಿಯರ್ ಇನ್ ಮೈಂಡ್ ಅಂತ ಅನ್ಕೊಳ್ಳಿದ್ದು. ಕೀಪ್ ಇನ್ ಮೈಂಡ್ ಬೇಡ, ಎಲ್ರಿಗೂ ನೆನಪಿರುತ್ತೆ. ಬಿಯರ್ ಇನ್ ಮೈಂಡ್ ಹಾಕೊಳ್ಳಿ. ಬಿಯರ್ ಇನ್ ಮೈಂಡ್ ದಟ್ ದ ಆಫೀಸ್ ಕ್ಲೋಸಸ್ ಅರ್ಲಿ ಆನ್ ನ್ಯಾಷನಲ್ ಹಾಲಿಡೇಸ್. ನ್ಯಾಷನಲ್ ಹಾಲಿಡೇಸ್ ಅಲ್ಲಿ ಏನಾಗುತ್ತೆ, ಆಫೀಸಸ್ ಬೇಗ ಕ್ಲೋಸ್ ಆಗ್ತವೆ, ಓಕೆನಾ? ಕೆಲವೊಂದು ಎಲ್ಲ ಆಫೀಸಸ್ ಕಂಪ್ಲೀಟ್ಲಿ ಕ್ಲೋಸ್ ಆಗ್ತವೆ. ಬಟ್ ಕೆಲವೊಂದು ಆಫೀಸ್ಗಳು ಓಪನ್ ಇರುತ್ತೆ, ಆದರೆ ಬೇಗ ಕ್ಲೋಸ್ ಮಾಡ್ತಾರೆ ನ್ಯಾಷನಲ್ ಹಾಲಿಡೇಸ್ ಟೈಮಲ್ಲಿ ಅಂತ, ಓಕೆನಾ? ಓಕೆ, ಈಗ ಬಿಟ್ವೀನ್ ದ ಡೆವಿಲ್ ಅಂಡ್ ದ ಡೀಪ್ ಸಿ ಅಂತಂದ್ರೆ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಬಿಟ್ವೀನ್ ಅಂತಂದ್ರೆ ಏನು? ಮಧ್ಯಕ್ಕಿರೋದು. ಡೆವಿಲ್ ಮತ್ತೆ ಡೀಪ್ ಸಿ ಅಂತಂದ್ರೆ ಏನು? ಡೀಪ್ ಸಿ ಅಂತಂದ್ರೆ ಅದು ಕೂಡ ತುಂಬಾ ಅಪಾಯದ ಪರಿಸ್ಥಿತಿ ಅಲ್ವಾ. ಅದೊಂಥರ ಡೀಪ್ ಸಿ ಬಿದ್ರೆ ಮತ್ತೆ ಬದುಕೋಕೆ ಚಾನ್ಸ್ ಕಡಿಮೆ, ತುಂಬಾ ಆಳವಾದ ಇದೆ ಸಮುದ್ರ. ಈ ಕಡೆ ನೋಡಿದ್ರೆ ಡೆವಿಲ್, ಅವೆರಡರ ಮಧ್ಯಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೀನಿ ಅಂತಂದ್ರೆ ಏನು? ಇತ್ತ ಕಡೆ ಪ್ರಪಾತ, ಅತ್ತ ಕಡೆ ಪೆರ್ಕಟ್ಟೆ ಅಂದ್ರೆ ಏನಂತ ಗೊತ್ತಿಲ್ಲ. ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಟೋಟಲ್, ಓಕೆನಾ? ಆ ಕಡೆ ಈ ಕಡೆ ನೋಡ್ರೆ ಪ್ರಪಾತ, ಡೀಪ್ ಸಿ ಅಂದ್ರೆ ಅದೇ ಗೊತ್ತಾನೆ, ಪ್ರಪಾತ, ದೊಡ್ಡ ಪ್ರಪಾತ ಇದೆ. ಈ ಕಡೆ ನೋಡ್ರೆ ಭೂತ ಬಂದ್ ನಿಂತಿದೆ, ಎತ್ಲ ಹೋಗೋದು, ಏನು ಮಾಡೋದು ಅಂತ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಅರ್ಥ ಆಯ್ತಲ್ವಾ? ಇದು ಗೊತ್ತಾಗ್ಬಿಡುತ್ತೆ, ಹೇಳಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಟ್ರ್ಯಾಪ್ಡ್ ಬಿಟ್ವೀನ್ ಟು ಈಕ್ವಲಿ ಡೇಂಜರಸ್ ಆರ್ ಅನ್ಪ್ಲೆಸೆಂಟ್ ಚಾಯ್ಸಸ್. ನೋಡಿ, ಯಾವುದೋ ಒಂದು, ಈಗ ಹೆಂಗೆ ಅಂತಂದ್ರೆ ಏನೋ ಎಕ್ಸ್ಪೀರಿಯನ್ಸ್ ಇಲ್ಲದೆ ಅಲ್ಲ, ಇದೇನೊಂದು ಇದಿತ್ತಲ್ಲ ಹಳೆ ಜೋಕು, ಹುಚ್ಚಿ ಬಿಡದೆ ಮದುವೆ ಆಗಲ್ಲಂತೆ, ಮದುವೆ ಆಗದೆ ಹುಚ್ಚಿ ಬಿಡಲ್ಲಂತೆ ಅಂತ. ಅಂದ್ರೆ ಅವನಿಗೆ ಹುಚ್ಚಿ ಬಿಡ್ಲಿಲ್ಲ ಅಂತಂದ್ರೆ ಯಾರು ಹೆಣ್ಣು ಕೊಡಲ್ಲ, ಮದುವೆ ಆಗಲ್ಲ. ಬಟ್ ಜ್ಯೋತಿಷಿ ಹೇಳ್ತಿದ್ರೆ ಅವನಿಗೆ ಮದುವೆ ಆಗದೆ ಹುಚ್ಚಿ ಬಿಡಲ್ಲ ಅಂತ ಹೇಳ್ತಿದೆ. ಅರ್ಥ ಆಯ್ತಲ್ವಾ? ಹಂಗಿದ್ ಪರಿಸ್ಥಿತಿ ಆಗಿದೆ. ಸೊ ಎಕ್ಸಾಂಪಲ್ ಸೆಂಟೆನ್ಸ್: ಚೂಸಿಂಗ್ ಬಿಟ್ವೀನ್ ಲಾಸಿಂಗ್ ಹಿಸ್ ಜಾಬ್ ಆರ್ ರಿಲೊಕೇಟಿಂಗ್ ವಾಸ್ ಲೈಕ್ ಎ ಬೀಯಿಂಗ್ ಬಿಟ್ವೀನ್ ದ ಡೆವಿಲ್ ಅಂಡ್ ದ ಡೀಪ್ ಸಿ. ನೋಡ್ರಿ, ಅವನು ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಜಾಬ್ನ ಲಾಸ್ ಮಾಡ್ಬೇಕು ಅಥವಾ ರಿಲೊಕೇಟ್ ಮಾಡ್ಬೇಕು, ಅವ್ನು ಬೇರೆ ಕಡೆ ಪ್ಲೇಸ್ ಮಾಡ್ಬೇಕು. ಇದೊಂಥರ ಅವ್ನಿಗೆ ಏನಾಗಿದೆ ಅಂತಂದ್ರೆ ಡೆವಿಲ್ ಮತ್ತೆ ಡೀಪ್ ಸಿ ಮಧ್ಯೆ ಸಿಗಾಕೊಂಡಂಗೆ ಆಗಿದೆ ಅಂತ. ಬೈ ಲೀಪ್ಸ್ ಅಂಡ್ ಬೌಂಡ್ಸ್ ಅಂತಂದ್ರೆ, ಲೀಪ್ ಅಂತಂದ್ರೆ ಏನು? ಹೈ ಲೀಪ್ ಅಂತ ಅಂತೀವಲ್ಲ, ಒಂದು ಲೀಪ್ ಸಿಕ್ತು ಅಂತಂದ್ರೆ ಏನೋ, ಒಂದು ಜಂಪ್ ಸಿಕ್ತು ಅಂತ, ಹೈ ಆಲ್ಟಿಟ್ಯೂಡ್ ಸಿಕ್ತು ಅಂತ ಲೀಪ್. ಈ ಲೀಪ್ಡ್ ಅಂತಂದ್ರೆ ಏನು? ಒಂಥರ ಜಂಪ್ ಹೊಡೆದ, ಮೇಲೆ ಹೋದ ಅಂತ ಲೀಪ್, ಓಕೆನಾ? ಸೊ ಹಾಗೇನೆ ಬೌಂಡ್ಸ್ ಅಂತಂದ್ರೆ ಏನು? ಬೌಂಡ್ ಅಂತಂದ್ರೆ ಕೂಡ ಜಂಪ್ ಅಂದ್ರೆ ಏನೋ. ಲೀಪ್ ಅಂಡ್ ಜಂಪ್ ಅಂದ್ರೆ ಏನೋ ಹಿಂಗೆ ಜಂಪ್, ಒಂದು ಹಿಂಗ್ ಹೊಡೆದು ಹಿಂಗ್ ಜಂಪ್ ಹೊಡೆಯೋದು, ಸೀದಾ ಹಿಂಗ್ ಹೊಡಿತೇನೆ ಜಂಪ್. ಸೊ ಅಂದ್ರೆ ಅರ್ಥ ಏನೋ, ಅತಿ ವೇಗವಾಗಿ ಮೇಲ್ ನುಗ್ತಾ ಇದೆ, ಲೀಪ್ ಅಂಡ್ ಬೌಂಡ್, ಓಕೆನಾ? ರ್ಯಾಪಿಡ್ಲಿ ಪ್ರೋಗ್ರೆಸಿಂಗ್ ಎವ್ರಿ ಫಾಸ್ಟ್ ಇನ್ ಎ ಶಾರ್ಟ್ ಪೀರಿಯಡ್. ಎಕ್ಸಾಂಪಲ್: ಅವರ್ ಕಂಪನೀಸ್ ಪ್ರಾಫಿಟ್ಸ್ ಆರ್ ಗ್ರೋಯಿಂಗ್ ಬೈ ಲೀಪ್ಸ್ ಅಂಡ್ ಬೌಂಡ್ಸ್ ದಿಸ್ ಫಿಸ್ಕಲ್ ಇಯರ್ ಅಂತಂದ್ರೆ ಈ ವರ್ಷ ನಮ್ಮ ಕಂಪನಿ ಪ್ರಾಫಿಟ್ ಸಿಕ್ಕಾಪಟ್ಟ ಹೈ ಸ್ಪೀಡ್ ಆಗಿ ಏರ್ತೈತೆ ಅಂತ. ಅರ್ಥ ಆಯ್ತಲ್ವಾ? ಓಕೆ,
ಬೇಕರ್ಸ್ ಡಜನ್ ಅಂತಾರೆ ನಾವು. ಬೇಕರ್ಸ್ ಡಜನ್ ಅಂದ್ರೆ ಇದು ಕೂಡ ಗೆಸ್ ಮಾಡ್ಬೋದು 13ನೇ ಸಂಖ್ಯೆ ಅಂದ್ರೆ ಹೆಂಗೆ ಅಂತಂದ್ರೆ, ಈಗ ಈಗ ಬೇಕರ್ ಏನ್ ಮಾಡ್ತಾರೆ ಗೊತ್ತಾ, ಅವರು 1 ಡಜನ್ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, 1 ಡಜನಿಗೆ 12 ಅಲ್ವಾ, ಎಲ್ರಿಗೂ ಗೊತ್ತಿರೋ ಪ್ರಕಾರ 1 ಡಜನ್ ಅಂತಾರೆ 12. ಅವ್ರೇನ್ ಮಾಡ್ತಾರೆ, ಆಫರ್ ತರ 1 ಡಜನಿಗೆ +1 ಫ್ರೀ ಕೊಡ್ತಾರಲ್ವಾ, ನಾರ್ಮಲಿ ಎಲ್ರು ಅಲ್ಲ, ನಾರ್ಮಲಿ ಅದೊಂದು ಇಂಗ್ಲಿಷ್ ಅಲ್ಲಿ ಒಂದು ನಡ್ಕೊಂಡ್ ಬಂದಿದೆ, 12ಕ್ಕೆ +1 ಕೊಟ್ಬಿಡ್ತಾರಂತ. ಅಂದ್ರೆ ಅರ್ಥ ಏನು, ಬೇಕರ್ಸ್ ಡಜನ್ ಅಂತಂದ್ರೇನು, ಬೇಕರಿಗಳಲ್ಲಿ ಅಂತಂದ್ರೆ ಬೇಕರಿಗಳಲ್ಲಿ ಅಥವಾ ಯಾರೇ ಒಬ್ರು ಕೊಡ್ಬೇಕಾದ್ರೆ ನೀವು ಹೋಲ್ಸೇಲ್ ತಗೋಬೇಕಿದ್ರೆ ಡಜನಿಗೆ +1 ಅಂತ ಸೇರಿಸ್ಕೊಟ್ಬಿಡ್ತಾರೆ. ಅಂತಂದ್ರೆ 13ಕ್ಕೆ 1 ಡಜನ್ ಲೆಕ್ಕ ಕೊಡ್ತಾರೆ ಅವರು. 1 ಡಜನ್ ಅಂತಂದ್ರೆ ಅವ್ರು 12 ಕೊಡಲ್ಲ, 13 ಕೊಡ್ತಾರೆ. ಸೊ ಅದೊಂದು ಆಫರ್ ತರ. ಸೊ ನಿಮಗೆ ಡಜನ್ ಅಂತಂದ್ರೆ 12 ಇರ್ಬೋದು, ಬಟ್ ಅವ್ರು ಏನ್ ಮಾಡ್ತಾರೆ, ಒಂದು ಆಫರ್, ಡಜನ್ ತಗೊಂಡ್ರೆ ಒಂದು ಫ್ರೀ ಅನ್ನೋ ತರ. ಅದೇ 2-3 ಯಾಕೆ ತಗೊಂಡ್ರೆ ಡಜನ್ ತಗೊಂಡ್ರೆ ಒಂದು ಫ್ರೀ ಅಂತ ಕೊಡ್ತಾರಲ್ವ, ಹಾಗೆ. ಅದಕ್ಕೋಸ್ಕರ ಏನಾಗುತ್ತೆ, ಬೇಕರ್ಸ್ ಡಜನ್ ಅಂತಂದ್ರೆ 13 ಅಂತ ಆಗ್ಬಿಡುತ್ತೆ. ಓಕೆನಾ. ಎ ಗ್ರೂಪ್ ಆಫ್ ಸೆಟ್ ಆಫ್ 13 ಐಟಮ್ಸ್. ಓಕೆನಾ. 13 ಐಟಮ್ಸ್ ಇರುವಂತ ಒಂದು ಏನು ಗ್ರೂಪ್ ಇರೋದಕ್ಕೆ ನಾವು ಏನಂತೀವಿ, ಬೇಕರ್ಸ್ ಡಜನ್ ಅಂತ ಕರಿತೀವಿ. ಓಕೆ. ದ ಜನರಸ್ ಬೇಕರ್ ಹ್ಯಾಂಡೆಡ್ ಮೀ ಎ ಬೇಕರ್ಸ್ ಡಜನ್ ಫಾರ್ ಫ್ರೆಶ್ ಬನ್ಸ್. ನೋಡ್ರಿ, ಫ್ರೆಶ್ ಬನ್ಸ್ ಕೊಡ್ಬೇಕಿದ್ರೆ ಅವನೇನ್ ಮಾಡ್ದ, ಒಂದು ಒಳ್ಳೆ ಬೇಕರ್ ಅವನು. ಜನರಸ್ ಬೇಕರ್ ಅಂತಂದ್ರೇನು, ಒಳ್ಳೆಯವನು ಅಂತ ತಾನೆ, ಎಲ್ಲ ಚೆನ್ನಾಗಿ ಏನೋ ಫ್ರೆಂಡ್ಲಿ ಇರೋನು ಅಂತ ಅರ್ಥ. ಜನರಸ್ ಮಾಡಿದೆ ನಾನು ಆಲ್ರೆಡಿ. ಸೊ ಜನರಸ್ ಬೇಕರ್ ಏನ್ ಮಾಡ್ದ, ನಮಗೆ ಬೇಕರ್ಸ್ ಡಜನ್ ಅಂತಂದ್ರೆ 13 ಬನ್ಸ್ಗಳನ್ನ ಕೊಟ್ಟ. ಬ್ರೇಕ್ ದ ಐಸ್. ಬ್ರೇಕ್ ದ ಐಸ್ ಅಂತಂದ್ರೆ ಈ ಐಸ್ ಅನ್ನ ಡಮಾರ್ ಮಾಡಿ ಅಂತಂದ್ರೆ ಏನು, ಜಗಳ ಮಾಡ್ಕೊಂಡು ಹೊಡೆದಾಕ್ಬಿಡಿ ಅಂತನಾ, ಹೆಂಗೆ ಬ್ರೇಕ್ ದ ಐಸ್. ಈಗ ಐಸು 2 ಕುಡ್ಕಿ ನೀಟಾಗಿರ್ತತೆ, ಮಧ್ಯಕ್ಕೊಂದು ಹೊಡೆತ ಕೊಟ್ಟು ಅವ್ರಿಬ್ರು ಬೇರೆ ಬೇರೆ ಮಾಡ್ಬಿಡಿ ಅಂತನಾ, ಹೆಂಗೆ. ಸೊ ನೋಡ್ರಿ, ಇಂಥದ್ರ ಸ್ವಲ್ಪ ಕನ್ಫ್ಯೂಸ್ ಆಗತ್ತಲ್ವ, ನಿಮ್ಗೆ ಗೊತ್ತಾಗಲ್ಲ. ಇದು ಹೇಗೆ ಅಂತಂದ್ರೆ, ನಿಮ್ಮ ಇಬ್ರು ಮಧ್ಯಕ್ಕೆ ಒಂಥರ ಶೀತಳ ಸಮರ, ಕೋಲ್ಡ್ ವಾರ್ ಅನ್ನೋದಿದೆ. ಅಂತಂದ್ರೆ ನಿಮ್ ಇಬ್ರು ಮಧ್ಯೆ ಸಂಬಂಧ ಏನಾಗಿದೆ, ಒಂಥರ ಏನಾಗಿದೆ, ಹೆಪ್ಪುಗಟ್ಟಿದೆ ಅಂತೀವಲ್ವಾ. ಅವ್ರಿಬ್ರು ಮಧ್ಯೆ ಯಾಕೋ ಸಂಬಂಧ ಹೆಪ್ಪುಗಟ್ಟಿರೋ ತರ ಕಾಣ್ತಿದೆ. ಅಂತಂದ್ರೆ ಏನೋ ಒಂಥರ ಐಸ್ ತರ ಒಂಥರ ಗಟ್ಟಿಯಾಗಿ ಹೋಗಿದೆ ಅವ್ರ ಸಂಬಂಧ, ಇದಾಗಿಲ್ಲ ಏನು, ಒಬ್ರಿಗೊಬ್ರಿಗೆ ಆಗಲ್ಲ ಅವರಿಗೆ, ದ್ವೇಷ ಭಾವನೆ ಅಂತ. ಸೊ ಬ್ರೇಕ್ ದ ಐಸ್ ಅಂತ ಈಗ ನೋಡಿರ್ಬೋದು ನೀವು, ಯಾರು ಒಬ್ರು ಮನೋವೈದ್ಯರ ತರದವರು ಬಂದ್ರು ಕೂಡ ಐಸ್ ಬ್ರೇಕಿಂಗ್ ಸೆಷನ್ಸ್ ಅಂತ ಮಾಡ್ತಾರೆ. ಐಸ್ ಬ್ರೇಕಿಂಗ್ ಸೆಷನ್ಸ್ ಅಂತಂದ್ರೆ ಏನೋ, ಎಲ್ರನ್ನೂ ಒಂದು ಅರಿತುಕೊಳ್ಳೋದು, ತಿಳ್ಕೊಳ್ಳೋದು. ನಿಮ್ಮಿಬ್ರು ಮಧ್ಯೆ ಏನೋ ಒಂದು ಐಸ್ ಬರ್ಗ್ ಕ್ರಿಯೇಟ್ ಆಗಿದೆಯಲ್ವಾ, ಬರ್ಗ್ ಕ್ರಿಯೇಟ್ ಆಗಿದೆಯಲ್ಲ ನಿಮ್ಮ ಮಧ್ಯೆ, ಒಂದೇನಾಗಿದೆ, ಒಂಥರ ಗೋಡೆ ತರ ಕ್ರಿಯೇಟ್ ಆಗಿದೆ, ಐಸ್ ಬರ್ಗ್ ಹೆಪ್ಪುಗಟ್ಟಿದೆಯಲ್ವಾ, ಅದನ್ನ ಬ್ರೇಕ್ ಮಾಡಿ, ಹೊಡೀರಿ. ಅಂತಂದ್ರೆ ನಿಮ್ಮ ಮಧ್ಯೆ ನೀವು ಸಂಭಾಷಣೆನ ಆರಂಭ ಮಾಡಿ, ನಿಮ್ಮ ಪರಿಚಯವನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಮಧ್ಯೆ ಏನೋ ಒಂದು ಐಸ್ ಕ್ರಿಯೇಟ್ ಆಗಿದೆ, ಮಧ್ಯಕ್ಕೆ ಒಂದು ಐಸ್ ಇದೆ, ಅದನ್ನ ಬ್ರೇಕ್ ಮಾಡಿ ನೀವಿಬ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಓಕೆನಾ. ಬ್ರೇಕ್ ದ ಐಸ್ ಅಂದ್ರೆ ಹಿಂಗೆ, ಈ ತರ ಬ್ರೇಕ್. ನಾವು ಹೆಪ್ಪುಗಟ್ಟೋದು ಅಂತೀವಲ್ಲ, ಹೆಪ್ಪುಗಟ್ಟೋದು ಅಂದ್ರೂ ಕೂಡ ತಾನೆ ಐಸ್ ತರ ಜಮ್ಗೊಟ್ಟೋದು ಅಂತೀವಲ್ಲ, ಅದು ಕೂಡ ಹೆಪ್ಪುಗಟ್ಟೋದು ಅಂತಾನೆ ಬರುತ್ತಲ್ವ ಅದು. ಸೊ ಅದು ಈಗ ನಾವು ಏನಂತೀವಿ, ಐಸ್ ಅಂತಂದ್ರೆ ನಾರ್ಮಲಿ ಐಸ್ ಕ್ಯೂಬ್, ಅದು ಹೆಪ್ಪುಗಟ್ಟಿ ಒಂಥರ ಗಟ್ಟಿಯಾಗಿದ್ದು ಐಸ್ ಅಂತ, ಐಸ್ ಕ್ಯೂಬ್. ಬಟ್ ಅದೇ ಹಾಲಲ್ಲಿ ಬಂದ್ರೆ ಒಂಥರ ಹೆಪ್ಪುಗಟ್ಟೋದು ಈ ತರ ಆಗುತ್ತೆ. ಅಂದ್ರೆ ಸಂಬಂಧ ಸರಿ ಇಲ್ಲ, ಅದನ್ನ ಬ್ರೇಕ್ ಮಾಡಿ ಸರಿ ಮಾಡ್ಕೊಳ್ಳಿ ಅಂತ. ನಿಮ್ ಮಧ್ಯೆ ಕಟ್ಟಿರೋ ಐಸನ್ನ ಬ್ರೇಕ್ ಮಾಡ್ಕೊಳ್ಳಿ ಅಂದ್ರೆ ನೀವು ಮಾತಾಡಕ್ ಸ್ಟಾರ್ಟ್ ಮಾಡಿ, ಸಂಭಾಷಣೆಯನ್ನ ಸ್ಟಾರ್ಟ್ ಮಾಡಿ, ಪರಿಚಯ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ಸೈಕ್ಯಾಟ್ರಿಸ್ಟ್ಗಳು ಏನ್ ಮಾಡ್ತಾರೆ, ಒಂದು ಐಸ್ ಬ್ರೇಕಿಂಗ್ ಸೆಷನ್ಸ್ ಅಂತ ಮಾಡ್ತಾರೆ ಎಲ್ರ ಮಧ್ಯೆ. ಏನೋ ಒಂದು ಅವರಿಬ್ರ ಮಧ್ಯೆ ನಿಮ್ಮ ಅಡ್ರೆಸ್ ಬರೆಯೋದು, ಅವರಿಗೆ ಅವ್ರ ಅಡ್ರೆಸ್ನ ಚೀಟಿಲಿ ಬರೆಯೋದು, ಎಲ್ಲರ ಚೀಟಿನ ಎಕ್ಸ್ಚೇಂಜ್ ಮಾಡೋದು, ಆಮೇಲೆ ಏನ್ ಮಾಡೋದು, ಅದನ್ನ ಓದ್ಕೊಳಕ್ ಹೇಳೋದು. ಆಮೇಲೆ ಇಬ್ರು ಸಪ್ರೇಟ್ ಕೂರಿಸ್ಬಿಟ್ಟು ಅವ್ರ ಬಗ್ಗೆ ಇವ್ರ ಅಪ್ಪನ ಹೆಸರೇನು, ಆ ಚೀಟಿ ನೋಡ್ಕೊಂಡೆ ಹೇಳ್ಬೇಕು. ಅವಾಗ ನಿಮ್ಮ ಅಪ್ಪನ ಹೆಸರೇನು, ಇವ್ರ ಹತ್ರ ಅವ್ರ ಅಪ್ಪನ ಹೆಸರೇನು ಅಂತ ಹೀಗೆ ಕೇಳ್ತಾರೆ. ಅವಾಗ ಏನಾಗುತ್ತೆ, ಇಬ್ರಿಗೂ ಅವ್ರ ಬಗ್ಗೆ ಗೊತ್ತಾಗತ್ತೆ. ಇವನು ಕ್ವಶನಿಗೆ ಆನ್ಸರ್ ಮಾಡ್ಬೇಕಂತ ಅವ್ರ ಬಗ್ಗೆ ತಿಳ್ಕೊಂತಾನೆ, ಅವ್ರ ಅಪ್ಪನ ಹೆಸರೇನು, ಊರ ಹೆಸರೇನು, ಏನೇನಾದ್ರು ತಿಳ್ಕೊಂತಾನೆ. ಇವನು ಕೂಡ ತಿಳ್ಕೊಂತಾನೆ, ಇನ್ನೊಬ್ಬ ಇರ್ತಾನಲ್ಲ ಅವನು. ಅವಾಗ ಏನಾಗುತ್ತೆ, ಅವ್ರಿಬ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗುತ್ತೆ, ಇವ್ರ ಬಗ್ಗೆನೂ ಗೊತ್ತಾಗುತ್ತೆ. ಸೊ ಈ ತರ ಒಂದು ಐಸ್ ಬ್ರೇಕಿಂಗ್ ಸೆಷನ್ಸ್ ಗಳನ್ನ ನಡೆಸ್ತಾರೆ. ಸೊ ಅದಕ್ಕೆ ಏನಂತೀವಿ ನಾವು, ಬ್ರೇಕ್ ದ ಐಸ್ ಅಂತಂದ್ರೆ ಸಂಭಾಷಣೆ ಸ್ಟಾರ್ಟ್ ಮಾಡೋದು, ಪರಿಚಯನ ಸ್ಟಾರ್ಟ್ ಮಾಡೋದು. ಅಥವಾ ಏನೋ ಒಂದು ಜಗಳ ಮನಸ್ತಾಪ ಇದ್ರೆ ಅದನ್ನ ಬ್ರೇಕ್ ಮಾಡ್ಕೊಂಡು ಮತ್ತೆ ಹೊಸದಾಗಿ ಸಂಭಾಷಣೆ ಸ್ಟಾರ್ಟ್ ಮಾಡೋದು ಅಂತ. ಓಕೆನಾ. ಟು ಕ್ಲಿಯರ್ ಟೆನ್ಷನ್ಸ್ ಆರ್ ಸ್ಟಾರ್ಟ್ ಕಾನ್ವರ್ಸೇಷನ್ ಇನ್ ಎ ಸೈಲೆಂಟ್ ಸೋಷಿಯಲ್ ಸೆಟ್ಟಿಂಗ್. ನೋಡಿ, ನಿಮ್ಮ ಮಧ್ಯೆ ಟೆನ್ಷನ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು. ಅ ಸಿಂಪಲ್ ಜೋಕ್ ಹೆಲ್ಪ್ ಬ್ರೇಕ್ ದ ಐಸ್ ಡ್ಯೂರಿಂಗ್ ದ ಟೆನ್ಸ್ ಕಾರ್ಪೊರೇಟ್ ಮೀಟಿಂಗ್. ನೋಡ್ರಿ, ಒಂದು ಎಲ್ರ ಮಧ್ಯೆನೂ ಏನೋ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿತ್ತು, ಎಲ್ರು ಒಬ್ರು ಮಾತಾಡ್ತಾರಲ್ಲ, ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಎಲ್ರು ಒಂಥರ ಸ್ಟ್ರಿಕ್ಟ್ ಆಗಿ ಕೂತ್ಕೊಂಡಿದ್ರು. ಯಾರೋ ಒಬ್ರು ಜೋಕ್ ಮಾಡಿದ್ರು, ಅದಕ್ಕೆ ಏನಾಯ್ತು, ಅಲ್ಲಿರುವಂತ ಐಸು ಬ್ರೇಕ್ ಆಯ್ತು ಅಂತ. ಬ್ರೇಕಪ್ ಅಂತಂದ್ರೆ ಏನು, ವಾಟ್ ಈಸ್ ಬ್ರೇಕಪ್?
ಟುಕುಡಾ ಕೆ ಮೇರ ಪ್ಯಾರ್ ಅದ ಹಿಂದಿನ ಒಂದು ಸಾಂಗ್ ಇದೆ ಹೇಳ್ರಿ, ಅಥವಾ ನಮ್ಮ ಕನ್ನಡದಲ್ಲಿ ಬರ್ತದೆ ಯಾಕೆ ಹಿಂಗೆ ಹೇಳೋಣ, ಇದ್ರೆ ಯಾವ್ದೋ ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದ ಅದೊಂದು ಸಾಂಗ್ ಇದೆಯಲ್ಲ, ಗೊತ್ತಿದೆಯಲ್ಲ, ಎಂತ ಏನೋ ಒಂದು ಮಧ್ಯೆ ಒಂದು ಟ್ಯೂನ್ ಬರುತ್ತೆ ನೆನ್ಪು ಹೃದಯದ ತೋಟದೊಳಗಡೆ. ಸೊ ಹಂಗೆ ಆ ಬ್ರೇಕಪ್ ಇದು ಹಿಂಗೆ ಅದೇ ಬ್ರೇಕಪ್ಪೇ. ನಿಮ್ಗೇನಾಗಿದೆಯಲ್ಲ, ಜಾಬ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಹೀರೋಳು ಹುಡುಕ್ತಾಳೆ. ಸೊ ಆ ಹುಡುಕ್ತಾಳೆ ಎರಡು, ಮತ್ತೆ ಹುಡುಗಿಯರು ಬೇಜಾರು ಮಾಡ್ಕೊಳ್ರಪ್ಪ. ಓಕೆ. ಸೊ ಬ್ರೇಕಪ್ ಅಂತಂದ್ರೆ ಅದೇನೆ, ಅಂದ್ರೆ ಸಂಬಂಧ ಕಡಿದುಕೊಳ್ಳೋದು, ವಿಭಜನೆ ಆಗೋದು. ಟು ಎಂಡ್ ಎ ರಿಲೇಶನ್ಶಿಪ್ ಆರ್ ಸ್ಪ್ಲಿಟ್ ಇಂಟು ಎ ಪೀಸಸ್. ಓಕೆನಾ, ಆ ಥರನೂ ಆಗುತ್ತೆ. ಈಗ ನೀವು ಬರೀ ಸಂಬಂಧ ಒಂದೇ ಕಡಿದು ಹೋಗೋದು ಅಂತಲ್ಲ, ಬ್ರೇಕಪ್ ಅಂತಂದ್ರೆ ಒಂದು ಯಾವುದೋ ಒಂದು ಕೋಲನ್ನ ಬ್ರೇಕ್ ಮಾಡೋದು. ಓಕೆನಾ, ಆ ಥರನೂ ಸ್ಪ್ಲಿಟ್ ಇಂಟು 2 ಪೀಸಸ್ ಆಗೋದು ಅಂತ. ದ ರಾಕ್ ಬ್ಯಾಂಡ್ ಡಿಸೈಡೆಡ್ ಟು ಬ್ರೇಕಪ್ ಆಫ್ಟರ್ ದರ್ ಫೈನಲ್ ಗ್ಲೋಬಲ್ ಟೂರ್. ನೋಡ್ರಿ, ಒಂದು ಬ್ಯಾಂಡ್ ಇತ್ತು, ಏನೋ ಒಂದು ಟೀಮ್, ರಾಕ್ ಬ್ಯಾಂಡ್. ಓಕೆನಾ, ಇದೊಂದು ಟೀಮ್, ಸಿಂಗಿಂಗ್ ಟೀಮ್. ಅದು ಏನು ಮಾಡ್ತು, ಫೈನಲ್ ಗ್ಲೋಬಲ್ ಟೂರ್ ಆದ್ಮೇಲೆ ಅವ್ರು ಏನು ಮಾಡ್ರು, ಅವರಿಬ್ಬರ ಮಧ್ಯೆ ಸಂಬಂಧನ ಕಡಿದ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬ್ರೇಕ್ ಆಫ್ ಅಂತಂದ್ರೆ, ಬ್ರೇಕ್ ಅಂತಂದ್ರೆ ಬ್ರೇಕ್ ಹೊಡಿಯೋದು. ಕಾರಿನ ವಿಂಗ್ ಹೋಗ್ತಿದೆ ಅಂತ ನಿಲ್ಲಿಸ್ತಾನೆ. ಅದೇ ಇದು ನಂಗೆ ಟ್ಯೂನ್ ಬರಲಿಲ್ಲ, ಹೆಂಗೆ ಅಂತ, ಇದು ಸ್ಟಾರ್ಟಿಂಗ್ ಟ್ಯೂನ್ ಅಲ್ವಾ, ಬ್ರೇಕ್ ಹೊಡಿಯೋದು ಹೆಂಗ್ರೆ, ಶೀಕ್ ಅಂತ ಹೆಂಗೆ ಬ್ರೇಕ್ ಹೊಡಿದ ಅಂದ್ರೆ ಬ್ರೇಕ್ ಆಫ್ ಮಾಡ್ಬೋದು. ನಾರ್ಮಲ್ ಆಗಿ ಗೊತ್ತಿರುತ್ತೆ ನಿಮಗೆ, ಆಫ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಸ್ವಲ್ಪ ಆಫ್, ಲೈಟ್ ಆಫ್ ಮಾಡಿ. ಲೈಟ್ ಆಫ್ ಅಲ್ಲ, ಓ ಎಫ್ ಆಫ್ ಬೇರೆ. ಆಫ್ ಅಂತ, ಓ ಎಫ್ ಆಫ್ ಅಂತಂದ್ರೇನು, ಅವನ, ಅವಳ. ಈಸ್ ದ ಫಾದರ್ ಆಫ್ ಮೋಹನ್ ಅಂತಂದ್ರೇನು, ಮೋಹನನ ತಂದೆ, ಫಾದರ್ ಆಫ್, ಅದ ಆಫ್ ಇದು. ಈ ಆಫ್ ಅಂತಂದ್ರೇನು, ಒಂಥರ ನಿಲ್ಸೋದು, ಲೈಟ್ ಆಫ್ ಮಾಡೋದು. ಓಕೆನಾ. ಸೊ ಬ್ರೇಕ್ ಇದೆ, ಬ್ರೇಕ್ನೇ ಆಫ್ ಮಾಡ್ಬಿಡೋದು ಅಂತಂದ್ರೆ ಬ್ರೇಕ್ ಫೇಲ್ ಮಾಡೋದು ಅಂತಲ್ಲ, ಬ್ರೇಕ್ ಹಾಕೋದು ಪ್ಲಸ್ ಆಫ್ ಮಾಡೋದು ಅಂತಂದ್ರೇನು, ಬ್ರೇಕ್ ಆಫ್ ಅಂತಂದ್ರೆ ನಿಲ್ಸೋದು, ಪಟಕ್ ಬ್ರೇಕ್ ಹಾಕೋದು ನಿಲ್ಸೋದು, ಬ್ರೇಕ್ ಹಾಕಿ ನಿಲ್ಸೋದು. ಬಟ್ ಬ್ರೇಕ್ ಆಫ್ ಅಂತಂದ್ರೆ ತಕ್ಷಣ ಹಠಾತ್ ನಿಲ್ಸೋದು, ನಿಲ್ಸ್ಲೇಬೇಕು ಅಂತ ಪಟಕ್ ಅಂತ ರವಕ್ ಅಂತ ನಿಲ್ಸ್ತೀವಿ. ಅಂದ್ರೆ ಹಿಂಗೇನು ಡಿಸ್ಕ್ ಬ್ರೇಕ್ ಹೊಡೆದು ಒಂದು ರೌಂಡ್ 2 ಪಲ್ಟಿ ಆಗಿಬಿಡುತ್ತಲ್ಲ ಬೈಕ್, ಹಂಗೆ ಬ್ರೇಕ್ ಹೊಡೋದಕ್ಕೆ ಬ್ರೇಕ್ ಆಫ್ ಅಂತ, ಬ್ರೇಕ್ ಆಫ್ ಅಂತ ಕರಿತೀವಿ. ಟು ಅಬ್ರಪ್ಟ್ಲಿ ಸ್ಟಾಪ್ ಸ್ಪೀಕಿಂಗ್ ಆರ್ ಎಂಡ್ ಎನ್ ಅಗ್ರಿಮೆಂಟ್ ಆರ್ ಎಂಗೇಜ್ಮೆಂಟ್ ಅಂತಂದ್ರೇನು, ಯಾವುದೋ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಏನು ಮಾಡ್ತಾ ಇರ್ತೀನಿ, ಹಿಂಗೆ ಮಾತಾಡ್ತಾ ಇರ್ತೀನಿ. ಓಕೆನಾ, ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ, ನಿಲ್ಲಿಸ್ದೆ ಅಲ್ವಾ ನಾನು, ಏನೋ ಒಂದು ಹೇಳಕ್ ಹೊರಟಿದ್ದೆ, ಏನೋ ಹೇಳ್ತಾನಲ್ಲ ನಾನು, ಇಟ್ಸ್ ಕಾಲ್ಡ್ ಬ್ರೇಕ್ ಆಫ್ ಅಂತ. ಅಬ್ರಪ್ಟ್ ಆಗಿ ನಿಲ್ಸೋದು, ಏನೋ ಹೇಳ್ತಾ ಇರುತ್ತೆ, ಏನೋ ಅಬ್ರಪ್ಟ್ ಆಗಿ ಒಂಥರ ಏನೋ ಕೇಳದೆ ಸಡನ್ ಆಗಿ ನಿಲ್ಸ್ಬಿಡೋದು ಅಂತೀವಲ್ಲ, ದಟ್ಸ್ ಕಾಲ್ಡ್ ಏನೋ ಬ್ರೇಕ್ ಆಫ್ ಅಂತ. ಇಂಡಿಯಾ ಬ್ರೋಕ್ ಆಫ್ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ವಿತ್ ದ ಕಂಟ್ರಿ ಡ್ಯೂ ಟು ಕಂಟಿನ್ಯೂಸ್ ಬಾರ್ಡರ್ ವಯೋಲೇಷನ್ಸ್ ಅಂತಂದ್ರೆ ನೋಡ್ರಿ, ಇಂಡಿಯಾ ಏನ್ ಮಾಡ್ತು ಅಂತಂದ್ರೆ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಗಳನ್ನು ಮಾಡ್ತಾ ಇತ್ತಲ್ವಾ. ಓಕೆ, ಡಿಪ್ಲೊಮೇಟ್ ಅಂತ ಗೊತ್ತಲ್ವಾ, ಒಂದು ಏನಂದ್ರೆ ರಾಜತಾಂತ್ರಿಕತೆ, ಈ ತರ ಒಂದು ಟಾಕ್ಸ್ ಅನ್ನ ಮಾಡ್ತಾ ಇರುವಂತ ಇಂಡಿಯಾ ಈಗ ಏನ್ ಮಾಡ್ತಾ, ಹಠಾತ್ ಅದನ್ನ ನಿಲ್ಸ್ಬಿಡ್ತು. ಯಾಕಂತಂದ್ರೆ ಪದೇ ಪದೇ ಅವ್ರು ಎಷ್ಟೇ ಡಿಪ್ಲೊಮ್ಯಾಟಿಕ್ ಆಗಿ ನಾವು ಒಂದು ಏನೋ ಮೈತ್ರಿ ಅಥವಾ ಏನಂತೀವಿ ಒಪ್ಪಂದವನ್ನ, ಟ್ರೀಟಿಯನ್ನ ಮಾಡ್ಕೊಂಡ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಅದನ್ನ ವೈಲೇಷನ್ ಮಾಡ್ತಾ ಇದ್ರು. ಸೊ ನಿಲ್ಸ್ಬಿಟ್ರು, ಬೇಡ ಇದು ಏನಕ್ಕೆ ನಮಗೆ ಅಂತ. ಬ್ರೇಕ್ ಡೌನ್, ಬ್ರೇಕ್ ಡೌನ್ ಅಂತಂದ್ರೆ ಕೆಟ್ಟು ಹೋಗೋದು. ಇಲ್ಲಿಂದ ಬಿ ಸ್ಟಾರ್ಟ್ ಆಗಿದೆ ಅಲ್ವಾ, ಎಲ್ಲಿಂದ ಬಿ ಸ್ಟಾರ್ಟ್ ಆಯ್ತು, ನಂಗೆ ಬಿ ಸ್ಟಾರ್ಟ್ ಆದ್ರೆ ಮಾತಾಗಿದೆ. ಓ, ಬಿ ಮನೇನೆ ಸ್ಟಾರ್ಟ್ ಆಗಿದ್ಯಾ, ಓಕೆ ಓಕೆ, ಸಾರಿ. ಎ ಮುಗಿದು ಬಿ ಸ್ಟಾರ್ಟ್ ಆಗಿದೆ ಅಲ್ವಾ ಮನೇನೆ, ಎಲ್ಲಾಯ್ತಾ. ಬ್ರೇಕ್ ಡೌನ್ ಅಂತಂದ್ರೇನು, ಒಂದು ಈಗ ಹೋಗ್ತಾ ಇರ್ತೀವಿ, ಹಿಂಗ ಗಾಡಿ ಏನಾದ್ರೆ ಕೆಟ್ಟೋಗ್ಬಿಡ್ತು. ಮೈ ಬೈಕ್ ವಾಸ್ ಬ್ರೇಕ್ ಡೌನ್ ಅಟ್ ದ ಹೈವೇ ಅಂತಂದ್ರೆ ನನ್ನ ಬೈಕು ಹೈವೇಲಿ ಕೆಟ್ಟೋಗ್ಬಿಡ್ತು. ಮೈ ವಾಚ್ ಇಸ್ ಬ್ರೇಕ್ ಡೌನ್, ವಾಚ್ ಕೆಟ್ಟೋಯ್ತು. ಅವರ್ ಟಿವಿ ಈಸ್ ಬ್ರೋಕ್ ಡೌನ್ ಅಂತಂದ್ರೆ ನಮ್ಮ ಟಿವಿ ಕೆಟ್ಟೋಗಿದೆ. ರೇಡಿಯೋ ಇಸ್ ಬ್ರೋಕ್ ಡೌನ್ ಅಂತಂದ್ರೇನು, ನಿಯಂತ್ರಣ ತಪ್ಪೋದು ಅಥವಾ ಇದು ತಪ್ಪೋದು, ಅಥವಾ ನಿಮ್ಮ ಎಮೋಷನಲ್ಲೂ ಕೂಡ ಐ ಆಮ್ ಬ್ರೇಕ್ ಡೌನ್ ಅಂತಂದ್ರೇನು, ನಾನು ಒಂಥರ ಕುಸಿದು ಬಿದ್ದಿದ್ದೀನಿ, ನನ್ಗೆ ಆಗ್ತಾ ಇಲ್ಲ ಇದು, ನನ್ ಫುಲ್ಲಿ ನನಗೆ ಬ್ರೇಕಪ್ ಆಗಿ ನಾನು ಬ್ರೇಕ್ ಡೌನ್ ಆಗಿದ್ದೀನಿ ಅಂತ ಅರ್ಥ ಆಯ್ತಲ್ವಾ. ಟು ಸ್ಟಾಪ್ ಫಂಕ್ಷನಿಂಗ್ ಆರ್ ಲೂಸ್ ಎಮೋಷನಲ್ ಕಂಟ್ರೋಲ್, ನನ್ನ ಎಮೋಷನಲ್ ಕಂಟ್ರೋಲ್ ಅನ್ನ ಕಳ್ಕೊಬಿಟ್ಟಿದ್ದೆ ನಾನು. ಈಸ್ ಬ್ರೇಕ್ ಡೌನ್, ಈಸ್ ಬ್ರೋಕ್ ಡೌನ್, ಯಾರು ಒಂಥರ ಬ್ರೇಕಪ್ ಆದಾಗಿಂದ ಅವನು ಬ್ರೇಕ್ ಡೌನ್ ಆಗ್ಬಿಟ್ಟಿದ್ದಾನೆ ಅಂದ್ರೆ
ಅವನಂತರ ಅವನ ಎಮೋಷನಲ್ ಕಂಟ್ರೋಲ್ ಅಂತ ತಪ್ಪು ಬಿಟ್ಟಿದ್ದಾನೆ ಅಂತ, ಫುಲ್ ಬ್ರೇಕ್ ಡೌನ್ ಆಗ್ಬಿಟ್ಟಿದ್ದಾನೆ ಅಂತ, ನಿಯಂತ್ರಣ ತಪ್ಪಿಕೊಂಡಿದ್ದಾನೆ ಅಥವಾ ಕೆಟ್ಟೋಗಿದ್ದಾನೆ ಅವನು, ಅಂದ್ರೆ ಹಾಳಾಗಿದ್ದಾನೆ, ಆ ಥರ ಹಾಳಾಗಿತ್ತು ಅಂದ್ರೆ ಆ ಥರ ಅರ್ಥ ಆಯ್ತಲ್ವಾ, ಫೀಲ್ ಅವನ ಏನು ಮನಸ್ಥಿತಿನ ಒಂಥರ ಕುಗ್ಗು ಹೋಗಿದೆ, ಹಾಳಾಗೋಗಿದೆ ಅಂತ ಆ ಥರ. ಸೊ ಬ್ರೇಕ್ ಡೌನ್, ಓಕೆನಾ, ಬ್ರೇಕಪ್ ಆದ್ಮೇಲೆ ಬ್ರೇಕ್ ಡೌನ್ ಆಗಿದೆ. ಟು ಸ್ಟಾಪ್ ಫಂಕ್ಷನಿಂಗ್ ಓಕೆ. ಅವರ್ ಕಾರ್ ಬ್ರೋಕ್ ಡೌನ್ ಇನ್ ದ ಮಿಡಲ್ ಆಫ್ ದ ಹೈವೇ ಅಟ್ ಮಿಡ್ ನೈಟ್ ಅಂತಂದ್ರೆ ಮಿಡ್ಡಲ್ ಹೈವೇಲಿ ಮಿಡ್ ನೈಟ್ ಅಲ್ಲಿ ಕಾಡು ಮಧ್ಯಕ್ಕೆ ದೆವ್ವ ಭೂತಗಳು ಅಂತಿದ್ದೇವೆ ಅಂತ ಟೈಮಲ್ಲಿ ನಿಮ್ಮ ಕಾರ್ ಕೆಟ್ಟೋದ್ರೆ ಅಟ್ಲೀಸ್ಟ್ ಕಾರ್ ಒಳಗಡೆ ಇರ್ತೀರಿ, ಬೈಕಲ್ಲಿ ಹೋಗ್ತಿದ್ರೆ ಕೆಟ್ಟೋಗಿದೆ, ಏನ್ ಮಾಡ್ತೀರಾ ನೀವು ಕಮೆಂಟ್ ಮಾಡಿ. ಮಧ್ಯೆ ಹೈವೇಲಿ ಇದ್ದೀರಾ, ದಟ್ಟ ಕಾಡು, ಆನೆದು ಯಾವ್ದಾದ್ರು ಸೌಂಡ್ ಕೇಳಿಸ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಒಂಥರ ದೆವ್ವ ಬೇರೆ ಏನೋ ಒಂದು ಮ್ಯೂಸಿಕ್ ಬರ್ತಾ ಇದೆ, ನಿಮ್ಮ ಬೈಕ್ ಕೆಟ್ಟಾಗಿದೆ, ಏನ್ ಮಾಡ್ತೀರಾ? ಬ್ರೇಕ್ ಡೌನ್ ಆಗಿದೆ ನಿಮ್ಮ ಬೈಕ್. ಮುಖ್ಯವಾದ ಬ್ರೇಕ್ ದ ನ್ಯೂಸ್ ಅಂತಂದ್ರೆ ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಂಗಳೂರಿನಲ್ಲಿ ಅತ್ಯಂತ ಮಳೆಯಾಗಿದೆ. ಬ್ರೇಕಿಂಗ್ ನ್ಯೂಸ್ ಅಂತಂದ್ರೇನು? ಬ್ರೇಕ್ ದ ನ್ಯೂಸ್ ಅಥವಾ ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಅವಾಗ ತಾನೇ ಬರ್ತದೆ ಅಂತ ಬ್ರೇಕಿಂಗ್ ನ್ಯೂಸ್ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಸೊ ಬ್ರೇಕ್ ದ ನ್ಯೂಸ್ ಅಂತಂದ್ರೇನು? ಅದನ್ನ ಹೇಳೋದು ಸುದ್ದಿನ, ಒಂದು ಶಾಕಿಂಗ್ ಸುದ್ದಿ ತಾನೇ ಅದು. ಬ್ರೇಕಿಂಗ್ ನ್ಯೂಸ್ ಅಂತಂದ್ರೇನು? ಶಾಕಿಂಗ್ ಸುದ್ದಿ ಬರ್ತಾ ಇದೆ ಹಂಗೆ ಹಿಂಗೆ ಅಂತ. ಸೊ ಬ್ರೇಕ್ ದ ನ್ಯೂಸ್ ಅಂದ್ರೂ ಕೂಡ ಆ ನ್ಯೂಸ್ ಅನ್ನ ತಿಳಿಸೋದು, ಬ್ರೇಕ್ ದ ನ್ಯೂಸ್ ಹೇಳೋದು, ಆ ನ್ಯೂಸ್ ಅನ್ನ ಬ್ರೇಕ್ ಮಾಡೋದು. ಈಗ ಹೆಂಗೆ, ಈಗ ಒಂದು ನ್ಯೂಸ್ ಅನ್ನ ಹೆಂಗೆ ಕಟ್ಟಿಟ್ಟಿದ್ವಿ ಅಂತ ಅನ್ಕೊಳ್ಳಿ, ಆ ನ್ಯೂಸ್ ಅನ್ನ ಬ್ರೇಕ್ ಮಾಡ್ತಾ ಇದೀವಿ, ಹೊಡಿತಾ ಇದೀವಿ ನಾವು. ಈ ಬ್ರೇಕ್ ಅಲ್ಲ, ಬ್ರೇಕ್ ಹಾಕೋದು ಅದು ನಿಲ್ಸೋದಲ್ಲ, ಈ ಬ್ರೇಕ್ ಅನ್ನ ಕಟ್ಟಿ ಹೊಡಿತಾ ಇದೀವಿ ಅಂತಂದ್ರೇನು? ಅದನ್ನ ಹೊರಗೆ ಚೆಲ್ತಾ ಇದೀವಿ. ಸೊ ಅದನ್ನ ಹೇಳ್ತಾ ಇದೀವಿ, ಎಲ್ರಿಗೂ ತಿಳಿಸ್ತಾ ಇದೀವಿ. ಬ್ರೇಕ್ ದ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಅದು ಎಷ್ಟು ಜನಕ್ಕೆ ಗೊತ್ತಿತ್ತು, ಬರ್ತಾ ಇತ್ತು ಹೆಡ್ಲೈನ್, ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನಲ್ಲಿ ಏನೋ ಏನ್ ಹೇಳ್ಬೋದು ನಾವು, ಬೆಂಗಳೂರಿನಲ್ಲಿ ಹದಗೆಟ್ಟಿದ ವಾತಾವರಣ ಅಥವಾ ಬೆಂಗಳೂರಿನಲ್ಲಿ ಮಳೆಯ ವಾತಾವರಣ, ಈ ತರ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾ ಇರುತ್ತೆ. ಅಥವಾ ಬ್ರೇಕಿಂಗ್ ನ್ಯೂಸ್ ಸಿದ್ದರಾಮಯ್ಯ ಅವರು ರಾಜೀನಾಮೆ. ಸೊ ಇಂಥ ತರ ಹಿಂಗ್ ಕೊಡ್ತಾ ಇರ್ತಾರೆ. ಸೊ ನೀವು ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಅದ್ರ ಎಕ್ಸಾಕ್ಟ್ ಮೀನಿಂಗ್ ಅಂತ ಹೆಂಗೆ ಅಂತ ಯಾರಿಗೆ ಗೊತ್ತಿರ್ತಾರೆ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಏನ್ ಬ್ರೇಕಿಂಗ್ ನ್ಯೂಸ್ ಅಥವಾ ಒಂದು ಬರ್ತಂತೆ ಕೇಳ್ತಿದ್ರು, ನ್ಯೂಸ್ ಬಂದಿದೆ ಬ್ರೇಕಿಂಗ್ ನ್ಯೂಸ್, ಮೀನಿಂಗ್ ಗೊತ್ತಿರ್ಬೇಕಲ್ಲ ಫಸ್ಟ್ ಆಫ್ ಆಲ್. ಡಿಸ್ಕ್ಲೋಸ್ ಇಂಪಾರ್ಟೆಂಟ್ ಆಫನ್ ಡಿಸ್ಟ್ರೆಸ್ಸಿಂಗ್ ನ್ಯೂ ಟು ಸಮ್ವನ್ ಅಂತಂದ್ರೆ ಯಾರಿಗಾರು ಒಂದು ಹೊಸ ವಿಷಯ ಅದನ್ನ ತಿಳಿಸೋದು ಅಂತ. ದ ಡಾಕ್ಟರ್ ಜೆಂಟ್ಲಿ ಬ್ರೋಕ್ ದ ನ್ಯೂಸ್ ಆಫ್ ಹಿಸ್ ಇಲ್ನೆಸ್ ಟು ಫ್ಯಾಮಿಲಿ ಅಂತಂದ್ರೇನೋ, ಒಂದು ಫ್ಯಾಮಿಲಿಲಿ ಅವನ ಫ್ಯಾಮಿಲಿಗೆ ಅವನ ಒಂದು ಇಲ್ನೆಸ್, ಅವನಿಗೆ ಆರೋಗ್ಯ ಹದಗೆಟ್ಟಿರೋದ್ರ ಬಗ್ಗೆ ಪೊಲೈಟ್ ಆಗಿ, ಜೆಂಟ್ಲಿ ಆಗಿ, ಅಂದ್ರೆ ನಿಧಾನಕ್ಕೆ, ನೋಡಿ ನಿಮ್ಮ ಮಗನಿಗೆ ಆಕ್ಚುಲಿ ಹೇಳ್ತಾರೆ, ಸಿನಿಮಾದಲ್ಲೆಲ್ಲ ನೋಡಿರ್ತಾರಲ್ಲ, ಅವ್ರನ್ನ ಸಪರೇಟ್ ಆಗಿ ಕರೆಸಿ ಹೇಳಿ, ನಿಮ್ಮ ಮಗನಿಗೆ ಆಕ್ಚುಲಿ ಕ್ಯಾನ್ಸರ್ ಇದೆ, ಅದು ನಿಮ್ಮ ಮಗ ಏನೊಂದು 4 ತಿಂಗಳು ಬದುಕ್ಬೋದು ಅಷ್ಟೇ, ಈ ತರ ಹೇಳ್ತಾರೆ ನೋಡಿದೀರಾ? ಅವ್ರನ್ನ ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಮೊಕ್ಟೈಲ್ ಅಲ್ಲಿ ಇರ್ಬೋದು, ನೋಡಿ ಲವ್ ಮೊಕ್ಟೈಲ್ ಮೂವಿ ಎಲ್ಲರೂ ನೋಡಿರ್ತೀರಾ. ಸೊ ಅದಕ್ಕೆ ಅಂತ ಬ್ರೇಕ್ ದ ನ್ಯೂಸ್ ಅಂದ್ರೆ ಅದೇ ಸಿಚುವೇಶನ್ ನಲ್ಲಿ ಅವ್ರು ಹಾಕಿದ್ದಾರೆ. ಬಿ ಡೌನ್ ವಿತ್ ಅಂತಂದ್ರೇನು? ಕಾಯಿಲೆಯಿಂದ ಬಳಲುತ್ತಿರೋ. ಡೌನ್ ಅಂತಂದ್ರೇನು? ಕೆಳ ಹಂತದಾಗಿರೋದು. ಬಿ ಅಂತಂದ್ರೇನು? ಇರೋದು. ಬಿ ಅಂತಂದ್ರೆ ಇರುವುದು. ಬೀಯಿಂಗ್ ವಿತ್, ಬೀಯಿಂಗ್ ಎ ಟೀಚರ್ ಅಂತಂದ್ರೇನು? ಟೀಚರ್ ಆಗಿದ್ದು, ಬೀಯಿಂಗ್ ಎ ಟೀಚರ್. ಸೊ ಬಿ ಡೌನ್ ಅಂತಂದ್ರೇನು? ಡೌನ್ ಕೆಳಗಿದ್ದು, ವಿತ್ ಹಂಗೇ ಇರೋದು ಅಂತಂದ್ರೇನು? ಕೆಳಗೆ ಬಿದ್ದಿರೋ, ಯಾರು ಕಾಯಿಲೆಗೆ ಬಿದ್ದಿರೋ ಅಂತೀವಲ್ಲ ನಾವು, ಅದು ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ. ಬಿ ಡೌನ್ ವಿತ್. ಓಕೆ, ಅರ್ಥ ಆಯ್ತಲ್ವ ಇದು ಹೆಂಗೆ ಫಾರ್ಮ್ ಆಗಿರೋದು ಅಂತ? ಓಕೆ. ಟು ಬಿ ಸಫರಿಂಗ್ ಫ್ರಮ್ ಆನ್ ಇಲ್ನೆಸ್ ಲೈಕ್ ಫ್ಲೂ ಆರ್ ಫೀವರ್ ಅಂತಂದ್ರೆ ಏನೋ ಫ್ಲೂ, ಜ್ವರ ಅಥವಾ ಏನೋ ಥಂಡಿ, ಯಾವುದೊಂದು ವೈರಲ್ ಫ್ಲೂ ಬಂದಿರುತ್ತಲ್ವ, ಅದರಿಂದ ಸಫರ್ ಆಗ್ತಾ ಇರೋದು, ಕಾಯಿಲೆಯಿಂದ ಬಳಲ್ತಾ ಇರೋದು. ಸೊ ಬಿ ಡೌನ್ ವಿತ್. ಓಕೆನಾ? ಶಿ ಕುಡಂಟ್ ಅಟೆಂಡ್ ದ ಕಾಲೇಜ್ event because she couldn't attend the college event because she was down with dengue ಅಂತಂದ್ರೆ ಡೌನ್ ವಿತ್ ಡೆಂಗ್ಯೂ ಅಂದ್ರೆ ಡೆಂಗ್ಯೂ ಇಂದ ಬಳಲ್ತಾ ಇದ್ದಾರೆ. ಓಕೆ. ಬಿಯಾಂಡ್ ದ ಪೇಲ್ ಅಂತಂದ್ರೆ ಸಾಮಾಜಿಕವಾಗಿ ಒಪ್ಪಿಕೊಳ್ಳದ ನಡವಳಿಕೆ ಅಂತಂದ್ರೆ ಇದು ಸಾಮಾಜಿಕದ ಒಂದು ಚೌಕಟ್ಟು, ಅದರಿಂದ ಹೊರಗಿದೆ. ಇಲ್ಲಿಗೆ ಎಂಡ್. ಇವನ್ ಏನಾಗಿದೆ, ಹೊರಗಿದ್ದಾನೆ, ಸಾಮಾಜಿಕ ಚೌಕಟ್ಟಿನಿಂದ ಹೊರಗಡೆ ಇದ್ದಾನೆ. ಏನಂತಂದ್ರೇನು? ಅವನ ಒಂದು ನಡವಳಿಕೆ ಏನೋ ಒಂದು ಸಮಾಜ ಒಪ್ಕೊಳ್ಳಲ್ಲ, ಒಂಥರ ಉಲ್ಟ ಹಂಗೆ. ಔಟ್ಸೈಡ್ ದ ಬೌಂಡ್ಸ್ ಆಫ್ ಅಕ್ಸೆಪ್ಟಬಲ್ ಬಿಹೇವಿಯರ್ ಆರ್ ಮೊರಾಲಿಟಿ ಅಂದ್ರೆ ಒಂದು ಎಲ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋಂತ ಒಂದು ಬಿಹೇವಿಯರ್ ಇರುತ್ತೆ, ಅದರಿಂದ ಅವನು ಏನಾಗಿದೆ, ಹೊರಗಿದ್ದಾನೆ. ಓಕೆನಾ? ಅವನು ಈಗ ಏನ್ ಹೇಳಕ್ ಹೋದ್ರೆ ಕಾಂಟ್ರವರ್ಸಿ ಆಗುತ್ತೆ, ಬೇಡ ಬಿಡಿ. ಅರ್ಥ ಆಯ್ತಲ್ವಾ? ಅವ್ನು ಏನೋ ಒಂದು ಎಲ್ರು ಕೂಡ ಇದನ್ನ ತಿಳ್ಕೊಳ್ಬಿಟ್ರೆ,
ಎಲ್ರು ಕೂಡ ಒಂದು ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೆ, ದೇವ್ರ ಪೂಜೆ ಮಾಡ್ತಾರೆ, ಎಲ್ರು ಮಾಡ್ತಾರೆ. ಅವನು ಇಲ್ಲ ದೇವ್ರು ನಾನು ನಂಬಲ್ಲ, ಹಂಗೆ ಪೂಜೆ ಮಾಡಲ್ಲ ನಾನು, ಎಲ್ಲ ನಾನು ಸಪ್ರೇಟು ಅಂದ್ರೆ ಅಷ್ಟೇ. ಅವನು ಸಾಮಾಜಿಕ ಅವ್ರ ಊರಲ್ಲಿರೋ ಒಂದು ನಂಬಿಕೆಯಿಂದ ಹೊರಗುಳಿದಾನೆ ಅಂತ, ಓಕೆನಾ. ದಟ್ಸ್ ಕಾಲ್ಡ್ ಬಿಯಾಂಡ್ ದ ಪೇಲ್. ಬಿಯಾಂಡ್ ಅಂತಂದ್ರೆ ಪೇಲ್ ಅಂತಂದ್ರೆನ ಒಂದು ಒಂದು ನಡ್ಕೊಂಡು ಬಂದಿರೋ ಒಂದು ಇದು ನಂಬಿಕೆ ಈ ತರ ಬರುತ್ತಲ್ವಾ. ಬಿಯಾಂಡ್ ಅಂತಂದ್ರೆ ಅದಕ್ಕಿಂತ ಹೊರತುಪಡಿಸಿ ಭಯಂಕರ ಅವ್ನು ಬಾರಿ ಮೇಲೆ ಮುಂದೋಗಿದ್ದಾನೆ ಅಂದ್ರೆ ಅವ್ನು ಎಲ್ರಿ ತರ ಇಲ್ಲ, ಬೇರೆ ತರ ಇದ್ದಾನೆ. ಬಿಯಾಂಡ್, ಓಕೆನಾ. ಬಿಯಾಂಡ್ ದ ಬಿಯಾಂಡ್ ಹಿಸ್ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಏನೋ, ನಾನು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಅದನ್ನ ಮೀರಿ ಹೋಗಿದೆ. ನಾನು ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ನೀನ್ ಮಾಡಿರೋ ನಂಗೆ ಮೋಸ ಮಾಡಿದ್ಯಲ್ಲ, ದಟ್ ಇಸ್ ಬಿಯಾಂಡ್ ದ ಎಕ್ಸ್ಪೆಕ್ಟೇಷನ್. ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತಾರೆ, ಕೇಳಿದಿರಲ್ವಾ. ಸೊ ಅಂತಂದ್ರೆ ಏನೋ ಅದರಿಂದ ಹೊರತುಪಡಿಸಿ, ಏನೋ ಒಂದು ಎಕ್ಸ್ಪೆಕ್ಟೇಷನ್, ಏನೋ ಒಂದು ಬಿಲೀಫ್ ಇರುತ್ತಲ್ಲ, ಅದರಿಂದ ಹೊರತುಪಡಿಸಿರೋದು ಅಂತ. ಬೆಲ್ ದ ಕ್ಯಾಟ್ ಅಂತಂದ್ರೆ ಏನೋ, ಹೂ ವಿಲ್ ಬೆಲ್ ದ ಕ್ಯಾಟ್. ಎಲ್ಲಿ ಒಂದು ಪಾಠ ಇತ್ತು ಕೇಳಿದ್ದೀರಾ? 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್, ಯಾವ ಕ್ಲಾಸಲ್ಲಿ ಬಂದಿತ್ತು ನಾನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ನಂಗಂತೂ ನೆನಪಿಲ್ಲ. ಹೂ ವಿಲ್ ಬೆಲ್ ದ ಕ್ಯಾಟ್ ಅಂತ ಒಂದು ಇಂಗ್ಲಿಷ್ ಇಲ್ಲಿ ಒಂದು ಪಾಠ ಇತ್ತು. ಹೂ ವಿಲ್ ಬೆಲ್ ದ ಕ್ಯಾಟ್ ಅಂತಂದ್ರೆ ಏನು, ಆ ಬೆಕ್ಕಿಗೆ ಏನೋ ಇಲಿಗಳೆಲ್ಲ ಮಾತಾಡ್ಕೊಳ್ತಾ ಇರ್ತವೆ. ನೋಡ್ರಿ ಈಗ ಅವು ಎಷ್ಟಂದ್ರೆ ಈ ಬೆಕ್ಕು ನಮ್ಮನ್ನ ಹಿಡಿಯಕ್ ಬಂದ್ಬಿಡುತ್ತೆ ನಾವು ತಿನ್ನಕ್ ಹೋದಾಗ. ಸೊ ನಾವು ಒಂದು ಐಡಿಯಾ ಮಾಡುವ, ಬೆಕ್ಕಿಗೆ ಒಂದು ಗಂಟೆ ಕಟ್ಬಿಟ್ರೆ ಆ ಬೆಕ್ಕು ಬಂದದ್ದು ನಮಗೆ ಗೊತ್ತಾಗ್ಬಿಡ್ತತೆ. ಸೊ ಅವಾಗ ನಾವು ಪಟ 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 ಓಡೋಗ್ಬಿಡ್ಬೋದು ಅಂತ ಎಲ್ಲ ಡಿಸ್ಕಸ್ ಮಾಡ್ತವೆ. ಆಮೇಲೆ ಒಂದು ಬೆಕ್ಕು ಹೇಳುತ್ತೆ, ಸರಿ ಅದೆಲ್ಲ ಸರಿ, ಬೆಕ್ಕಿಗೆ ಗಂಟೆ ಕಟ್ಟರೆ ನಮ್ಗೆಲ್ಲ ಗೊತ್ತಾಗ್ತದೆ, ನಾವು ತಪ್ಪಿಸ್ಬೋದು ಸರಿ, ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರೀಗ? ಹೋಗಿ ಕಟ್ಟಬೇಕಲ್ಲ ಅವಾಗ. ಈಗ ಕಟ್ಟದ್ರಿಗೆಲ್ಲ ಗೊತ್ತಾಗ್ತದೆ, ಕಟ್ಟಬೇಕಲ್ಲ ಅವಾಗ. ಅದೇ ದೊಡ್ಡ ಪ್ರಾಬ್ಲಮ್ ಅಲ್ಲ. ಕಟ್ಟಿದ್ರೆ ನಮ್ಗೆ ಗೊತ್ತಾಗ್ತದೆ, ನಾವು ಓಡೋಗೋದು ಸರಿ. ಈಗ ಹೆಂಗೆ ಆಗಿದೆ ಅಂತಂದ್ರೆ, ನಾವು ಒಂದು ಕೋಟಿ ಇದ್ಬಿಟ್ರೆ ದೊಡ್ಡ ಬಿಸ್ನೆಸ್ ಮಾಡ್ಬಿಡ್ತೀನಿ. ಬಟ್ ಕೋಟಿ ಇರ್ಬೇಕಲ್ಲ, ಕೋಟಿ ಮಾಡ್ಬೇಕಲ್ಲ, ಕೋಟಿ ಮಾಡೋದೇ ದೊಡ್ಡ ವಿಷಯ ಅಲ್ಲಿ. ಒಂದು ಕೋಟಿ ಇದ್ರೆ ದೊಡ್ಡ ಬಿಸ್ನೆಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕೋಟಿ ಇರೋದೇ ಇಂಪಾರ್ಟೆಂಟ್. ಸೊ ವಿಲ್ ಬೆಲ್ ದ ಕ್ಯಾಟ್ ಅಂತಂದ್ರೆ ಅಪಾಯಕಾರಿ ಕೆಲಸಕ್ಕೆ ಮೊದಲಿಗನಾಗುವುದು. ಬಟ್ ಯಾರನ್ನ ಕಟ್ಟರ್ ಹೋಗಿ ಅದೊಂದು ಡೇಂಜರಸ್ ಕೆಲಸ ಅಲ್ವಾ. ಬೆಕ್ಕಿಗೆ ಏನಾದ್ರು ಗಂಟೆ ಕಟ್ಟಕ್ ಹೋಗಿ ಸಿಕ್ಕಾಕಿ ಬಿದ್ರೆ ಇಲ್ಲಿ ಆಮೇಲೆ ಏನಿಲ್ಲ, ಇದು ಕಾಫಿನ್ ಡ್ಯಾನ್ಸ್. ಸೊ ಹಂಗಾಗಿ ಕಾಫಿನ್ ಡ್ಯಾನ್ಸ್ ಅಂದ್ರೆ ಅದು, ಕಾಫಿನ್ ಅಂತಂದ್ರೆ ಏನು, ಆ ಶವಪೆಟ್ಟಿಗೆ ಆ ಡ್ಯಾನ್ಸ್ ಅಂತ, ಅದು ಅದೇ ಕಾಫಿನ್ ಡ್ಯಾನ್ಸ್. ಸೊ ಈ ಕಾಫಿನ್ ಡ್ಯಾನ್ಸ್ ಇದೆಯಲ್ಲ, ಅದಾಗುತ್ತೆ ಆಮೇಲೆ ಬೆಕ್ಕಿಗೆ ಗಂಟೆ ಕಟ್ಟಕ್ಕೆ ಹೋಗಿ ಸಿಗಾಕೊಂಡ್ರೆ. ಸೊ ಅದಕ್ಕೆ ಅಂದ್ರೆ ಒಂದು ಅಪಾಯಕಾರಿ ಕೆಲಸ ಮಾಡಕ್ ಹೋಗ್ಬೋದು ಮೊದಲಿಗೆ, ಫಸ್ಟ್ ಮಾಡೋದು ಅದನ್ನ ಅಲ್ವಾ. ಹಂಗಾಗಿ ಟು ಟೇಕ್ ದ ಲೀಡರ್ಶಿಪ್ ರೋಲ್ ಇನ್ ಪರ್ಫಾರ್ಮಿಂಗ್ ಹೈಲಿ ಡೇಂಜರಸ್ ಟಾಸ್ಕ್ ಅಂತಂದ್ರೆ ಏನೋ ಡೇಂಜರಸ್ ಟಾಸ್ಕ್ ಇದೆ, ಅದಕ್ಕೆ ಏನೋ ಲೀಡರ್ಶಿಪ್ ಅಂತ ತಗೊಳ್ಳೋದು. ಎವ್ರಿ ಒನ್ ವಾಂಟ್ಸ್ ಎ ಚೇಂಜ್ ಬಟ್ ನೋ ಬಡಿ ಈಸ್ ರೆಡಿ ಟು ಬೆಲ್ ದ ಕ್ಯಾಟ್ ಅಂತಂದ್ರೆ ಎಲ್ರು ಕೂಡ ಚೇಂಜ್ ಬಯಸಿದ್ರೆ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ನಿಲ್ಬೇಕು, ನಾನು ಹೋರಾಟ ಮಾಡಬೇಕು, ಎಲ್ಲ ಇದ್ ಮಾಡ್ಬೇಕು, ಏನೋ ನಾನು ಹೋರಾಟ ಮಾಡಿ ದಂಗೆ ಎದ್ದು ಎಲ್ರೂ ವಿರುದ್ಧ ಹೋರಾಟ ಮಾಡ್ತೀನಿ, ಭ್ರಷ್ಟಾಚಾರ ಆಗ್ತಾ ಇದೆ, ಹಂಗಾಗ್ತಾ ಇದೆ, ಹಿಂಗ್ ಮೋಸ ಆಗ್ತಿದೆ. ಬಟ್ ಎಲ್ರು ಹೇಳ್ತಾರೆ ಹಿಂಗ್ ನಮ್ಮ ದೇಶ ಹಂಗಾಗ್ಬೇಕು, ಯುರೋಪ್ ತರ ಆಗ್ಬೇಕು, ಹಿಂಗಾಗ್ಬೇಕು ಅಂತ. ಯಾರು ಕೂಡ ಅದರ ಒಂದು ಲೀಡರ್ಶಿಪ್ ಅನ್ನು ತಗೊಳ್ಳಲ್ಲ. ಇವ್ರಿಗೆ ಏನೊಂದು ಅರ್ಜೆಂಟ್ ಸರ್ಟಿಫಿಕೇಟ್ ಆಗ್ಬೇಕಾಗಿದ್ರೆ ಅಲ್ಲಿ ಹೋಗಿ ಇವರೇ ಕೊಟ್ಟು ಬರ್ತಾರೆ, 100 ರೂಪಾಯಿನ ಅವ್ರು ಕೇಳೋದೇ ಬೇಡ, ಇವ್ರು ಕೊಟ್ಟು ಬರ್ತಾರೆ. ಸೊ ಏನೋ ಅರ್ಥ, ಬೆಲ್ ದ ಕ್ಯಾಟ್ ಅಂತಂದ್ರೆ ಹಂಗೆ ಯಾರು ರೆಡಿ ಇರಲ್ಲ ಅಂತ ಈ ಸೆಂಟೆನ್ಸ್ ಇರುತ್ತೆ. ಬೆಲ್ ದ ಕ್ಯಾಟ್ ಅಂತಂದ್ರೆ ಡೇಂಜರ್ ಥಿಂಗ್ಸ್ ನ ತಗೊಳ್ಳೋದು, ಓಕೆನಾ. ಬ್ರೋಕನ್ ರೀಡ್ ಅಂತಂದ್ರೆ ಏನು? ಬ್ರೋಕನ್ ರೀಡ್ ಅಂತಂದ್ರೆ ದುರ್ಬಲವಾದ ಆಧಾರ. ಒಂದು ರೀಡ್ ಇದೆ, ಇದು ಒಂದು ರೀಡ್. ಸೊ ಇದು ಬ್ರೋಕ್ ಆಗಿದೆ ಅಂತಂದ್ರೆ ಏನೋ, ಅದು ನಂಬಕ್ಕೆ ಆಗೋದಿಲ್ಲ ಅಂತ, ಓಕೆನಾ. ಸೊ ಅದು ಅನ್ರಿಲೇಬಲ್. ಬ್ರೋಕನ್ ರೀಡ್ ಅಂತಂದ್ರೆ ನೀವು ಹಿಂಗ್ ನೆನ್ಪಿಟ್ಕೊಟ್ರೆ, ಏನೋ ಒಂದು ಏನು ರೀಡಿಂಗ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಟ್ರೆ, ಹಂಗಲ್ಲ ಇದು. ನಾನು ನಿಮ್ ನೆನ್ಪಿಟ್ಕೊಳಕ್ ಹೇಳ್ತಾ ಇರೋದು. ರೀಡ್ ಅಂತಂದ್ರೆ ಓದೋದಲ್ವಾ. ಸೊ ಆ ಓದೋದು, ಈ ರೀಡ್ ಅಂದ್ರೆ ಮತ್ತೆ ಓದೋದಲ್ಲ. ನಾನು ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಇದನ್ನ ಹೇಳ್ತಾ ಇರೋದು. ಮತ್ತೆ ರೀಡ್ ಅಂದ್ರೆ ಓದೋದು ಅಂತ ತಿಳ್ಕೊಬಿಟ್ರಿ, ಓಕೆನಾ. ಇದು ನೌನ್ ಇಲ್ಲಿ. ರೀಡ್ ಅಂತಂದ್ರೇನು ಆಕ್ಚುಲಿ ವರ್ಬಲ್ ಏನಾಗುತ್ತೆ, ನೀವು ಓದೋದು ಅಂತ ಆಗ್ಬಿಡುತ್ತೆ, ಓಕೆನಾ. ಸೊ ನಾನು ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಏನ್ ಹೇಳ್ತೇನೆ ಅಂತಂದ್ರೆ, ರೀಡ್ ಅಂತಂದ್ರೆ ಏನು, ಓದೋದಲ್ವಾ. ಸೊ ನೀವು ಓದ್ತಾ ಇದ್ದೀರಾ, ಓಕೆನಾ, ಓದ್ತಾ ಇದ್ದೀರಾ. ಸೊ ನೀವು ಓದ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಒಂದ್ ನಿಮಿಷ ರೀ, ಅರ್ಥ ಆಯ್ತಲ್ಲ, ಒಂದ್ ನಿಮಿಷ. ಓಕೆ. ಈಗ ನೀವು ಓದ್ತಾ ಇರ್ತೀರ ಅಂತ ಅನ್ಕೊಳ್ಳಿ. ಆ ಓದ್ತಾ ಇರ್ಬೇಕಿದ್ರೆ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ, ಆ ಓದೋದನ್ನ ಬ್ರೇಕ್ ಮಾಡಿ ಓದ್ತಾ ಇರ್ತಾನೆ. ಅಂತಂದ್ರೆ ಯಾವ್ದೋ ಒಂದು ವಿಷಯ ಇದೆ, ನಾವು ಇವತ್ತು ಹುಬ್ಬಳ್ಳಿಯಲ್ಲಿ ಓಕೆ ನಾವು ಮಾಡಿ ಇಲ್ಲಿಂದ ಬಂದು ಕೊನೆಗೆ ಈಗ ಮಾಡಲಾಯಿತು ಅಂತ ಅಂತಂದ್ರೆ ಅವನ ಮನೆ ಅವನಿಗೆ ಓದಿರೋದನ್ನ
ಅದ್ ನಂಬಿಕೆಗೆ ಅರ್ಹನ ಅದು. ಅವೇನೋ ಒಂದು ಏನೋ ಬಿಟ್ ಓದ್ದೆ, ಏನೇನೋ ಅರ್ಧಂಬರ್ಧ ಬರ್ದಿದ್ದೇನೆ. ಸೊ ಇದೀಗ ನಂಬಿಕೆಗೆ ಅರ್ಹವಾದ ಅದನ್ನ ಒಂದು ಆಧಾರ, ಇದು ಪಕ್ಕ ಆಧಾರ, ಸಾಕ್ಷಿಯಾಗಿ ತಗೋಬಹುದು ನಾವು ಅಂತ ನಂಬೋದಾ? ಇಲ್ಲ ತಾನೆ. ಅದು ಅದೇನಾದಿದ್ದು ಅದೊಂದು ಆಧಾರ ಅಂತ ನಂಬಕ್ಕಾಗಲ್ಲ, ಅದು ನಂಬಿಕೆಗೆ ಅರ್ಹ ಅಲ್ಲ. ಸೊ ಬ್ರೋಕನ್ ರೀಡ್, READ ಅದು ರೀಡ್. ಓಕೆನಾ? ನೀವು ಓದೋ ರೀಡ್ ಅಂತಿರಲ್ಲ, READ ಮತ್ತೆ ಈ ರೀಡ್ ಅನ್ಕೊಬಿಡ್ರಿ. ಓಕೆನಾ? ನಾನು ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ, ಅದಕ್ಕೆ ನೆನ್ಪಿಟ್ಕೊಳ್ಳೋದಕ್ಕೆ ಅಂತ ಹೇಳಿದ್ರಿ ಇದನ್ನ. ಓಕೆನಾ? ರೀಡ್. ಈ ರೀಡ್ ಅಂತಂದ್ರೆ ಏನಂತಂದ್ರೆ ಆಕ್ಚುಲಿ ಏನು ರೀಡ್ ಒಂದು ಈ ಒಂಥರ ತೆಳ್ಳಗಿರೋ ಕಡ್ಡಿ ಬರುತ್ತಲ್ಲ, ಒಂದು ಹುಲ್ ಕಡ್ಡಿ ಅಂತ ತಗೋಬೋದು ನೀವು. ಒಂದು ಸ್ಟಿಕ್, ಈ ತರ ಇಲ್ಲೊಂದು ಸ್ಟಿಕ್ ಇತ್ತಲ್ವಾ, ಈ ತರನು ತಗೋಬಹುದು. ದಟ್ಸ್ ಕಾಲ್ಡ್ ಬ್ರೋಕನ್ ರೀಡ್ ಅಂತಂದ್ರೆ ನೀವು ಅದರಲ್ಲೂ ತಗೋಬಹುದು. ಏನೋ ಆಲ್ರೆಡಿ ಒಂದು ಮುರಿದೋಗಿರೋ ಅಂತ ಕಡ್ಡಿ, ಅದ್ರಲ್ಲಿ ಹೊಡೆದ್ರೆ ಅದ್ರಲ್ಲಿ ಹೊಡೆದ್ರೆ ಉರಿ ಆಗುತ್ತೆ ಅಂತ ನಂಬ್ತಿಬೋದ ನೀವು? ಅದನ್ನ ನಂಬ್ಕೊಂಡು ಒಂದ್ ನಾಯಿ ಬರ್ತಾ ಇರುತ್ತೆ, ಆ ಬ್ರೋಕನ್ ರೀಡ್ ಇರುತ್ತಲ್ಲ, ಆ ಕಡ್ಡಿನ, ಮುರಿದೋಗಿರೋ ಕಡ್ಡಿ ತಗೊಂಡು ಆ ನಾಯಿ ಫೇಸ್ ಮಾಡಕ್ ಹೋಗ್ರಿ, ಹೊಡೆಯೋ ಒಂದ್ ಏಟಿಗೆ ಮುರಿದೋಗುತ್ತೆ, ನಾಯಿ ದನ ಕಚ್ಚತ್ತೆ ಅಂತಂದ್ರೆ ಆ ತರ ನೆನ್ಪಿಟ್ಕೊಳ್ರಿ. ಈ ತರ ರೀಡ್ ಅಂತಾನು ಅವನೇನೋ ಒಂದು ಸಾಕ್ಷಿ ಓದ್ತಾ ಇದ್ದಾನೆ, ಅದ್ರಲ್ಲಿ ಏನು ಕಂಪ್ಲೀಟ್ ಆಗಿ ಹೇಳ್ತಾನೆ ಇಲ್ಲ ಅಂತಂದ್ರೆ ಅದನ್ನ ನಂಬಿಕೆಗೆ ದುರ್ಬಲವಾದಂತದೊಂದು ಆಧಾರ, ನಂಬಿಕೆಗೆ ಅನರ್ಹ ಅಲ್ಲ. ಆ ತರ ನೆನ್ಪಿಟ್ಕೊಳ್ಳಿ ಬ್ರೋಕನ್ ರೀಡ್. ಓಕೆ? ಅಂಡ್ ಅನ್ರಿಲಿಯಬಲ್, ನಾನು ಹೆಂಗ್ ನೆನ್ಪಿಟ್ಕೊಂಡಿದ್ದೆ ಆ ತರ ನಾನು ನಿಮ್ಗೆ ಹೇಳ್ದೆ ಅಷ್ಟೇ. ಈಗ ನೀವು ಹಿಂಗೂ ನೆನ್ಪಿಟ್ಕೊಳ್ಳೋದು, ಕೋಲ್ ಇಂದು ಅದ್ ನಂಗೆ ಈಗ ನೆನ್ಪಾಯ್ತು, ಇದು ಏನೋ ಇನ್ಸ್ಟೆಂಟ್ ಆಗಿ. ಓಕೆ? ಅಂಡ್ ಅನ್ರಿಲಯಬಲ್, ವೀಕ್ ಪರ್ಸನ್ ಆರ್ ಥಿಂಗ್ ದಟ್ ಫೇಲ್ಸ್ ವೆನ್ ಯು ನೀಡ್ ಸಪೋರ್ಟ್. ನೋಡ್ರಿ, ಅಂದ್ರೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಾಗಿದ್ರೆ ಅದೇನ್ ಮಾಡ್ತಾನೆ ಅವನೊಬ್ಬ ನಂಬಿಕೆಗೆ ಅನರ್ಹವಾದ ವ್ಯಕ್ತಿ, ಅವನು ಆ ಟೈಮಲ್ಲಿ ಕೈ ಕೊಡ್ತಾನೆ ಅಂತ. ಡು ನಾಟ್ ರಿಲೈ ಆನ್ ಹಿಸ್ ಪ್ರಾಮಿಸ್, he is a broken reed in critical situation. ನೋಡ್ರಿ, ಅವನ ಮನೆ ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ನು ಸುಳ್ಳು ಪ್ರಾಮಿಸ್ ಅನ್ನ ಅವ್ನು ನಂಬಡ್ರಿ. ಅವ್ನು ಯಾವಾಗ್ಲೂ ಕ್ರಿಟಿಕಲ್ ಸಿಚುವೇಶನ್ ಅಲ್ಲೇ ಕೈ ಕೊಡೋದು ಅಂತ. ಓಕೆನಾ? ಅರ್ಥ ಆಯ್ತಲ್ವಾ? ಓಕೆ, ಓಕೆ. ಬ್ಯಾಕ್ ಸೀಟ್ ಡ್ರೈವರ್, ನಾನು ನಿಮ್ಗೆ ಅವತ್ತು ಒಂದು ವಿಡಿಯೋಗೆ ಹೇಳಿದ್ದೆ, ಯಾವ್ದದು ಆರ್ಮ್ ಚೇರ್ ಕ್ರಿಟಿಕ್ ಅಂತ ಬಂದಿತ್ತಲ್ವ, ಬಂದಿತ್ತು ನೋಡ್ರಿ, ಆರ್ಮ್ ಚೇರ್ ಕ್ರಿಟಿಕ್ ಅಂತಂದ್ರೆ ಏನೋ ಒಂದು ಹೇಳ್ತಾ ಇರೋದು, ಸಲಹೆ ಕೊಡ್ತಾ ಇರೋದು, ಒಂಥರ ಕಿರಿಕಿರಿ, ಮನೇಲಿ ಅಜ್ಜಿ ಕುತ್ಕೊಂಡು ಹೇಳ್ತಾ ಇರ್ತಾರಲ್ಲ ಆ ತರ ಅಂತ. ಸೊ ಬ್ಯಾಕ್ ಸೀಟ್ ಡ್ರೈವರ್ ಅಂದ್ರೆ ಹಂಗೆ, ನೀವು ಗಾಡಿ ಓಡಿಸ್ತಾ ಇರ್ತಾರೆ, ಬೈಕ್ ಓಡಿಸ್ತಾ ಇರ್ತೀರ ಅಥವಾ ಕಾರ್ ಓಡಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ರಿ. ನಿಮ್ಮ ಅಪ್ಪಾಜಿ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ, 80 ಕೊಯ್ತ್ ಕಣ, ಹಂಗಲ್ಲ ಕಣ, ಟ್ರಾಫಿಕ್ ಸಿಗ್ನಲ್ ಮತ್ತೆ ಹಿಂಗ್ ತಿರ್ಸ್ಬೇಕು, ಅಲ್ಲಿ ಮಧ್ಯಕ್ಕೆ ಹೋಗ್ಬಾರ್ದು ಕಣ, ನಡುಗ್ ಹೋಗ್ಬೇಕು. ಅವ್ರಿಗೆ ಡ್ರೈವಿಂಗ್ ಬರಲ್ಲ, ಡ್ರೈವಿಂಗೇ ಬರಲ್ಲ ಫಸ್ಟ್ ಆಫ್ ಆಲ್. ಇವನ ಮಗ ಭಾರಿ ಚೆನ್ನಾಗಿ ಓಡಿಸ್ತಾನೆ, ಎಲ್ಲ ಇಷ್ಟು ದಿನ ಎಲ್ಲ ಓಡಿಸ್ಕೊಂಡ್, ಆದ್ರೂ ಹಂಗಲ್ಲ, ಅಲ್ಲೂ ಹೋಗ್ಬಾರ್ದ, ಹಿಂಗ್ ಓಡಿಸ್ಬೇಕಾದ್ರೆ ಆಕ್ಚುಲಿ ಹಂಗ ಸ್ಪೀಡಾಗಿ ಹಂಗ್ ಬ್ರೇಕ್ ಹೊಡಿಬಾರ್ದು, ಹಿಂಗ್ ನಿಧಾನ ಹಿಂಗ್ ಹೊಡಿಬೇಕು. ಅವ್ರು ಹತ್ರ ಬರ್ತಾ ಇದಾರೆ ಅಂತಂದ್ರೆ ಈ ಕಡೆ ತಿರ್ಕೊಂಡು ಹೋಗ್ಬೇಕು ನೀನು, ಹಂಗ್ ಬರ್ಬಾರ್ದು. ಹೀಗೆ ಅಂತಂದ್ರೆ ಏನೋ ಒಂದು ಹೇಳ್ತಾ ಇರೋದು, ಅನಗತ್ಯ ಒಟ್ಟು ಒಂದ್ ಸಲಹೆ ಕೊಡ್ತಾ ಇರೋದು, ಅದೇನ್ ಇಂಪಾರ್ಟೆಂಟ್ ಅಲ್ಲ. ಮಗ ಕೇಳಿಸ್ಕೊಂತಾರಲ್ಲ, ಹಾ ಅನ್ಕೊಂತಿರ್ತಾನೆ, ಅವನಿಗೆ ಬಂದಂಗೆ ಓಡಿಸ್ತಾನೆ. ಓಕೆನಾ? ಅಂದ್ರೆ ಅನಗತ್ಯ ಸಲಹೆ, ಸುಮ್ಮನೆ ಅವ್ನು ಸಲಹೆ ಕೊಡ್ತಾ ಇರ್ತಾನೆ. ಬ್ಯಾಕ್ ಸೀಟ್ ಡ್ರೈವರ್ ಅಂದ್ರೆ ಅರ್ಥ ಆಯ್ತಲ್ವಾ ಹೇಗೆ ಅಂತ? ಸೊ ಅ ಪ್ಯಾಸೆಂಜರ್ ಹೂ ಗಿವ್ಸ್ ಅನ್ವಾಂಟೆಡ್ ಅಡ್ವೈಸಸ್ ಟು ಡ್ರೈವರ್ ಆರ್ ಮೆಡಲ್ಸ್ ಇನ್ ಅಫೇರ್ಸ್. ಓಕೆನಾ? ಏನೋ ಒಂದು ವಿಷಯದಲ್ಲಿ ಏನೋ ಸಲಹೆನ ಏನೋ ಕೊಡ್ತಾ ಇರ್ತಾನೆ ಅಂತ. ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್ ಆನ್ ಮ್ಯಾನೇಜಿಂಗ್ ಮೈ ಟೀಮ್, ಸ್ಟಾಪ್ ಬೀಯಿಂಗ್ ಎ ಬ್ಯಾಕ್ ಸೀಟ್ ಡ್ರೈವರ್. ನನ್ನ ಟೀಮ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಿನ್ ಮನೆ ಅಡ್ವೈಸ್ ಬೇಕಾಗಿಲ್ಲ, ಬ್ಯಾಕ್ ಸೀಟ್ ಡ್ರೈವರ್ ತರ ಆಗಿದೆ ಅಂತ ಬಿಟ್ಟಾಕೋ ಅಂತ ಹೇಳ್ತಾರೆ. ಓಕೆನಾ? ಓಕೆ. ಬ್ಲೋ ಒನ್ಸ್ ಓನ್ ಟ್ರಂಪೆಟ್ ಅಂತಂದ್ರೆ ಏನು? ಇದು ನೋಡ್ರಿ, ಇದನ್ನ ಬೇಕಾದ್ರೆ ಆರಾಮ್ಸ್ ಹೇಳೋದು. ಟ್ರಂಪೆಟ್ ಅಂತಂದ್ರೆ ಏನು? ಇವು ಬರುತ್ತೆ ನೋಡ್ರಿ, PP ಬರುತ್ತೆ ನೋಡ್ರಿ, ಅದೇನಾಯ್ತಲ್ಲ, ಅಂತ ನೀವು ಶಾಲೆಲೆಲ್ಲ ಓದ್ತೀರ, ಗೊತ್ತಿದ್ದೀಗ ಅದನ್ನೇಂತ ಟ್ರಂಪೆಟ್ ಅಂತ ಕರಿತೀವಿ ನಾವು. ಬ್ರಾಸ್, ಇದ್ರಲ್ಲೂ ಮ್ಯೂಸಿಕ್ ಬರುತ್ತೆ ನೋಡ್ರಿ ಒಂದು, ಅದನ್ನ ಆಕ್ಚುಲಿ ನಾರ್ಮಲ್ ಆಗಿ ಅದನ್ನ ಬ್ರಾಸ್ ಅಂತಾನೆ ಕರಿತೀವಿ. ಅದೇ ತರದ್ದೇ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಹಿಂಗೆ ಸುರುಳಿ ಆಗಿರುತ್ತೆ. ಆಮೇಲೆ ಏನೋ ಹೀಗಾಗಿ ಹೀಗ್ ಮೈಕ್ ಇರುತ್ತೆ. ಓಕೆನಾ? ಹೀಗ್ ಮೈಕ್ ಇರುತ್ತೆ, ಇಲ್ಲದಕ್ಕೆ ಊದೋಕಿರುತ್ತೆ, ಈ ತರನೇ ಇರುತ್ತೆ ಅದು ಕೂಡ. ಓಕೆನಾ? ಈ ಟ್ರಂಪೆಟ್ ಕೂಡ ಅದೇ ತರನೇ ಇರುತ್ತೆ. ಇದು ಮೈಕ್, ಈಗ ಇಲ್ಲಿ ಮೈಕ್ ಇರುತ್ತೆ ಅದಕ್ಕೆ. ಈ ಟ್ರಂಪೆಟ್ ಕೂಡ ಅದೇ ತರ ಇರುತ್ತೆ, ಬ್ರಾಸ್ ಕೂಡ ಅದೇ ತರ ಇರುತ್ತೆ, ಇಲ್ಲಿ ಊದೋಕ್ ಬಂದಿರುತ್ತೆ. ಸೊ ಇದಕ್ಕೆ ನಾವೇನಂತ ಟ್ರಂಪೆಟ್, ಈ ಟ್ರಂಪೆಟ್ ಮ್ಯೂಸಿಕ್ ಹೆಂಗ್ ಬರುತ್ತೆ, ಆ ತರ ಈ ತರ ಬರುತ್ತೆ ಇರುತ್ತಲ್ಲ, ದಟ್ಸ್ ಟ್ರಂಪೆಟ್. ಅಂತಿದ್ರೇನು, ಅವನ್ ಮನೆ ಟ್ರಂಪೆಟ್ ಅವನೇ ಊದ್ಕಿಂತಾನೆ. ಅಂದ್ರೆ ಟ್ರಂಪೆಟ್ ಊದೋದು ಯಾವಾಗ? ಯಾರು ಬರ್ಬೇಕಿದ್ರೆ, ರಾಷ್ಟ್ರಪತಿ ಬರ್ಬೇಕಿದ್ರೆ ಡೋಲ್ ಬಡಿತ ಟ್ರಂಪೆಟ್ ಊದ್ತಾರಲ್ವ, ಒಂದು ಅವ್ರಿಗೊಂದು ಹೆಗ್ಗಳಿಕೆ, ಒಂದು ಹುಳಿ, ಒಂದು
ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋದು. ಬಟ್ ಇವನು ಅವ್ನ ಟ್ರಂಪೆಟ್ ನಾವನೇ ಓದ್ಕಿಂತಾನೆ. ಈ ರಾಷ್ಟ್ರಪತಿಗರು ಬರ್ತಾ ಇದಾರೆ ಅಂತಂದ್ರೆ ಎಲ್ರು ಅಲ್ಲಿ ಇರೋರು ಅವ್ರು ಅರೇಂಜ್ಮೆಂಟ್ ಮಾಡಿರ್ತಾರೆ, ಬ್ಯಾಂಡ್ ಟೀಮು ಅವ್ರು ಊದ್ತಾರೆ, ಡೋಲ್ ಬಡಿತಾರೆ. ಇವ್ನು ಹಂಗೆಲ್ಲ, ಇವ್ನು ಬರ್ತಿದ್ದಾನೆ, ಇವನೇ ಟ್ರಂಪೆಟ್ ಹೊಡ್ಕೊಂತ ಡೋಲ್ ಹೊಡ್ಕೊಂತ ಹೋಗ್ತಾನೆ. ಇವನೇ ರೆಸ್ಪೆಕ್ಟ್ ಕೊಟ್ರೋಣ ಅಂತಂದ್ರೆ ತನ್ನ ಡಂಗುರ ತಾನೇ ಮಾಡ್ಕೊಳ್ಳವ, ತನ್ನ ಹೊಗಳಿಕೆ ತಾನೇ ಮಾಡ್ಕೊಳ್ಳವ. ಅರ್ಥ ಆಯ್ತಾ? ಅಂದ್ರೆ ನಾನ್ ಗೊತ್ತಲ್ಲ, ನಂಗೊಂದು ವಿಷಯ ಹೇಳಿದ್ರಿ ನೀನು, ನಾನ್ ಪ್ರಪಂಚನ ಹಂಗ್ ಮಾಡ್ಬಿಡ್ತಿದ್ದೆ. ನಂಗೊಂದು ವಿಷಯ ಹೇಳ್ಬೇಕಿತ್ತು ನೀನಷ್ಟೇ, ನಾನ್ ಹಂಗೆ ನಾನ್ ಭಯಂಕರ, ನಾನು ಹಂಗೆ ಆತರ ಹೇಳೋದನ್ನ ಏನಂತೀವಿ, ನಾವು 120 ಸೆಲೆಕ್ಷನ್ ಕೊಟ್ಟಿದ್ವಿ, ನಾವು ಈ ಸಲ ಎಷ್ಟು ಸೆಲೆಕ್ಷನ್ ನಂದೆ. ಅದು ಅವ್ರಿಗೆ ಏನಂತೀವಿ, ಬ್ಲೋಸ್ ಓನ್ ಟ್ರಂಪೆಟ್ ಅಂತ ಹೇಳ್ತೀವಿ. ಟು ಬೋಸ್ಟ್ ಅಬೌಟ್ ಒನ್ಸ್ ಓನ್ ಅಚೀವ್ಮೆಂಟ್ ಆರ್ ಟ್ಯಾಲೆಂಟ್. ಮನೆ ಓನ್ ಅಚೀವ್ಮೆಂಟ್ ಟ್ಯಾಲೆಂಟಿಗೆ ನಮ್ಮ ಕಾಲದಲ್ಲಿ ನಾವು ಅಂದು ಸಾಮಾನ್ಯ ಇರ್ಲಿಲ್ಲ ನಾವು ಅಂತ ಅಂತಾರೆ ನಮ್ಮ ತಾತ. ಹಂಗೆ ಅವರು ಬ್ಲೋ ಒನ್ಸ್ ಓನ್ ಟ್ರಂಪೆಟ್. ಅ ಹಂಬಲ್ ಲೀಡರ್ ಡಸಂಟ್ ನೀಡ್ ಟು ಬ್ಲೋ ಹಿಸ್ ಓನ್ ಟ್ರಂಪೆಟ್. ನೋಡ್ರಿ, ಒಬ್ಬ ಹಂಬಲ್ ಲೀಡರ್ ಇರ್ತಾನಲ್ಲ, ನಿಜವಾದ ಒಬ್ಬ ಹಂಬಲ್ ಇರುವಂತ ಒಂದು ಒಳ್ಳೆಯ ಲೀಡರ್, ಅವನದೇ ಟ್ರಂಪೆಟ್, ಅವನ ಸಾಧನೆ ಬಗ್ಗೆ ಅವನೇ ಹೇಳ್ಕೊಳ್ಳುವಂತ ಅವಶ್ಯಕತೆನೇ ಇರೋದಿಲ್ಲ. ಇಡೀ ಪ್ರಪಂಚ ಅವನನ್ನ ಕೊಂಡಾಡ್ತಾ ಇರುತ್ತೆ ಅಂತ. ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಇನ್ ದ ಮೌತ್. ಬಾರ್ನ್ ಸಿಲ್ವರ್ ಸ್ಪೂನ್ ಅಂದ್ರೂ ಸಾಕು, ಇನ್ ದ ಮೌತ್ ಎಕ್ಸ್ಟ್ರಾ ಸೇರಿಸಿದ್ರು ಓಕೆ. ಅಂತಂದ್ರೆ ಏನು? ಶ್ರೀಮಂತ ಕುಟುಂಬದಲ್ಲಿ ಹುಟ್ಟೋದು. ಈಗ ಅಂಬಾನಿ ಮನೆಯಲ್ಲಿ ಒಂದ್ ಮಗು ಹುಟ್ಟಿತು ಅಂತಂದ್ರೆ ಈಸ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್. ಅಥವಾ ಯಾರೋ ಒಬ್ರು ಸ್ವಲ್ಪ ಒಳ್ಳೆ ದುಡ್ಡು ಕಾಸು ಮಾಡಿದ್ದಾರೆ, ಶ್ರೀಮಂತರಾಗಿದ್ದಾರೆ ಅಂತಂದ್ರೆ ಅವ್ರ ಮನೆಯಲ್ಲಿ, ಈಗ ಬಡವ್ರ ಮನೇಲಿ ಹುಟ್ಟುದು ಅಂತಂದ್ರೆ ಮಗು ಅಂತಂದ್ರೆ ಏನು, ನಾರ್ಮಲಿ ಅವ್ನ ಲೈಫ್ ಕೂಡ ಹಂಗೆ ಇರುತ್ತೆ. ನಿಧಾನ ಗೌರ್ಮೆಂಟ್ ಶಾಲೆ ಹೋಗ್ಬೇಕು, ಹಂಗ ಶಾಲೆ ಹೋಗ್ಬೇಕು, ಆಮೇಲೇನು ನಡ್ಕೊಂಡು ಹೋಗ್ಬೇಕು. ಬಟ್ ಶ್ರೀಮಂತರ ಮನೇಲಿ ಹುಟ್ಟದ ಅಂತಂದ್ರೆ ಅವ್ನ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಅಲ್ವಾ? ಅರ್ಥ ಆಯ್ತಲ್ವಾ? ಅಂದ್ರೆ ಅವ್ನು ಆಲ್ರೆಡಿ ಒಂದು ಬೆಳ್ಳಿ ಚಿನ್ನದ ಹುಟ್ಕೊಂಡು ಹುಟ್ಟಿದಾನ ಅಂತಿದೆ. ಹೆಂಗೆ ಅಂತಂದ್ರೆ, ಈಗ ಕರ್ಣ ನೋಡ್ರಿ, ಕರ್ಣ ಕುಂಡಲಗಳನ್ನ ಇದು ತಗೊಂಡೇ ಹುಟ್ಟಿದ್ದ ಅಂತೀವಲ್ಲ, ಅಂತಂದ್ರೆ ಅವನು ಆಲ್ರೆಡಿ ಒಂಥರ ಶ್ರೀಮಂತವಾಗಿ, ಅವನು ದೇಹದ ಇರ್ಬೋದು ಅಥವಾ ಬುದ್ಧಿ ಇರ್ಬೋದು, ಒಂಥರ ಎಲ್ಲದೂ ರಿಚ್ ಆಗಿ ಶ್ರೀಮಂತವಾಗಿ ಹುಟ್ಟಿದ್ದ ಅಂತ. ಸೊ ಹಾಗೆ ಇವನು ಕೂಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದಾನೆ ಅಂತಂದ್ರೆ, ಈಗ ನೋಡಿ, ನಾವು ಬಡತನದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿದವರು, ನಾವು ಓದ್ಬೇಕು, ಜಾಬ್ ಮಾಡ್ಬೇಕು, ನಾವು ಓದಿ ನಾವೇ ಕಷ್ಟಪಟ್ಟು ನಾವ್ ಮೇಲೆ ಬರ್ಬೇಕು. ಬಟ್ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವನಾಗ ಅವ್ನು ಆಲ್ರೆಡಿ ಬೆಳ್ಳಿ ಹಿಡ್ಕೊಂಡೇ ಹುಟ್ಬಿಟ್ಟಿದ್ದಾನೆ. ಅವ್ನು ಆಲ್ರೆಡಿ ಅವ್ನು ಏನ್ ದುಡಿದಿದ್ರು ಮಾಡದಿದ್ರು ಏನ್ ಮಾಡಿದ್ರು ಅವನು ಇದಾಗ್ತಾನೆ ಅಂತ. ಅರ್ಥ ಆಯ್ತಲ್ವಾ? ಅವನು ಆಲ್ರೆಡಿ ಏನೋ ಸಿಲ್ವರ್ ಸ್ಪೂನ್ ಅನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಾನೆ ಅಂತ, ಶ್ರೀಮಂತವಾಗಿ ಹುಟ್ಟಿದ್ದಾನೆ ಅಂತ. Born into a very wealthy and privileged family. Okay, he never understood poverty because he was born with a silver spoon. ನೋಡ್ರಿ, ಅವ್ನು ಯಾವತ್ತೂ ಬಡತನ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅವನು ಬಡತನ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೂ ಸಾಧ್ಯ ಇಲ್ಲ. ಬಡತನ ಅಂದ್ರೆ ನೋಡೋದಲ್ಲ, ತಿಳ್ಕೊಳಕ್ಕೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದಾನೆ. ಓಕೆನಾ? ಅವ್ನು ಬಡತನದಿಂದ ಶ್ರೀಮಂತ ಆಗಿಲ್ಲ, ಅವ್ನು ಹುಟ್ಟಿದ್ದೇ ಶ್ರೀಮಂತವಾಗಿ ಸಾಯ್ತಾನೆ. ಅವ್ನು ಬಡತನ ಅಂದ್ರೆ ಏನು ಅಂತಾನೆ ಅರ್ಥನೇ ಮಾಡ್ಕೊಳಲ್ಲ ಅಂತ, ಗೊತ್ತೇ ಆಗಲ್ಲ ಅವನಿಗೆ. ಅ ಬ್ಲಾಕ್ ಶೀಪ್ ಅಂತಂದ್ರೇನು? ಒಂದು, ಈಗ ನಿಮ್ಮ ಒಂದು ಶರ್ಟ್ ವೈಟ್ ಶರ್ಟ್ ಇರುತ್ತೆ, ಅದರಲ್ಲೊಂದು ಹಿಂಗೊಂದು ಕಪ್ಪು ಚುಕ್ಕೆ ಬಿದ್ದಿರುತ್ತೆ ಅಂತಂದ್ರೆ ಅರ್ಥ ಏನೋ, ಒಂಥರ ಒಂದು ಕಪ್ಪು ಚುಕ್ಕಿ, ನಮ್ಮ ಇಡೀ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕಿ ಇವನು ಅಂತೀವಲ್ಲ, ಹಂಗೆ ಅರ್ಥ ಏನೋ. ಬ್ಲಾಕ್ ಶಿಪ್ ಅಂತಂದ್ರೆ ಎಲ್ಲ ಬಿಳಿ 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 ಕುರಿ ಇದಾವೆ, ಒಂದೇ ಒಂದು ಕರಿ ಕುರಿ ಇದೆ ಅಂತಂದ್ರೆ ಏನೋ, ಕೆಟ್ಟ ವ್ಯಕ್ತಿ ನಮ್ಮ ಇಡೀ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕಿ ಆಗ್ಬಿಟ್ಟೇನೇನು ಅಂತ ಹೇಳ್ತಾರಲ್ವಾ. ಸೊ ಬ್ಲಾಕ್ ಶೀಪ್ ಅಂತ ಒಂದು ಕಪ್ಪು ಕುರಿ ನೀನು ಅಂತ. ಎ ಡಿಸ್ರೆಪ್ಯೂಟೇಬಲ್ ಆರ್ ಆಡ್ ಮೆಂಬರ್ ಆಫ್ ಎ ಫ್ಯಾಮಿಲಿ. ಅರ್ಥ ಆಯ್ತಲ್ವಾ? a disreputable or odd member of a family or group. ಗೊತ್ತಲ್ವ ಇದು? ಓಕೆ. Every family has a black sheep who refuses to follow any rules. ಅಂತಂದ್ರೆ ಏನೋ, ಮನೇಲಿ ಏನೋ ಒಂದು ರೂಲ್ಸ್ ಮಾಡಿರ್ತಾರೆ, ಹಿಂಗ್ ಹಾಕ್ಬೇಡಿ, ಹಿಂಗ್ ಹೋಗ್ಬೇಡಿ, ಹಿಂಗ್ ತಿನ್ಬೇಡಿ, ಅದು ತಿನ್ಬೇಡಿ, ಇದನ್ನೇ ಮಾಡಿ, ಹಬ್ಬದಾಗ ಬೆಳಗಿಂದ ಉಪವಾಸ ಇರಬೇಕು ಅಂತೇಳಿ. ಬಟ್ ಒಬ್ಬರು ಬ್ಲಾಕ್ ಶೀಪ್ ಇರ್ತಾನ, ಅವ ಬರೀ ಯಾಕೆ ಮಾಡಬಾರ್ದು, ಯಾಕೆ ತಿನ್ಬಾರ್ದು, ಏನಾಕತ್ತೆ ಅಂತೇಳಿ ಇಂಥದೇ ಒಂದು ಬ್ಲಾಕ್ ಶೀಪ್ ಇರ್ತಾನೆ. ಒಂದು ಒಟ್ಟು ಹೇಳದ್ ಮನೇಲಿ ಹೇಳೋದು ಒಂದು ಕೇಳಲ್ಲ ಅಂತ. ಓಕೆನಾ? ನೆಕ್ಸ್ಟ್, ಬ್ಲಾಕ್ ಮೇರಿಯಾ. ಯಾರಿದು? ಬ್ಲಾಕ್ ಮೇರಿಯಾ ಅಂತಂದ್ರೇನು? ಒಂದು ಏನಂತಾರೆ, ಮೇರಿಯಕ್ಕೇನೋ ಒಂದು ಇದಿದೆ ಗಂಟ, ನಂಗೆ ನೆನಪಿಗೆ ಬರ್ತಾ ಇಲ್ಲ. ಓಕೆ, ಇರ್ಲಿ. ಒಂದು ಕೈದಿಗಳ ವ್ಯಾನ್ ಅಂತ ಇಟ್ಕೊಳ್ಳಿ. ಅದು ಆಕ್ಚುಲಿ ಏನೋ ಒಂದು ಬರ್ತಪ್ಪ ವೆಹಿಕಲ್ಗೆ, ಏನೋ ಬ್ಲಾಕ್ ಮೇರಿಯಾ ಏನೋ ಒಂದಿದೆ, ನಂಗೆ ಬರ್ತಾ ಇಲ್ಲ ಅದಕ್ಕೆ, ಬಿಡ್ರಿ ಹೋಗ್ಲಿ. ಪೊಲೀಸ್ ಕೈದಿಗಳ ವ್ಯಾನ್ ಇದೆಯಲ್ಲ, ಬ್ಲಾಕ್ ಮೇರಿಯಾ. ನೀವು ಇದು ನೋಡಿರ್ಬೋದು, ಬ್ಲೂ ಕಲರ್ ವ್ಯಾನ್ ಇರುತ್ತೆ ನೋಡಿದ್ರ, ಫುಲ್ ಡಾರ್ಕ್ ಬ್ಲೂ ಆಗಿ ಪೊಲೀಸಿಂದ ವ್ಯಾನ್ ಇರುತ್ತೆ.
ಸೊ ಆಕ್ಚುಲಿ ಬ್ಲ್ಯಾಕು ಇರುತ್ತೆ ಅನ್ಸುತ್ತಲ್ವಾ ಪೊಲೀಸ್ ಕೈದಿಗಳನ್ನ ತಗೊಂಡೋಗೋ ವ್ಯಾನು. ಸೊ ಬ್ಲ್ಯಾಕ್ ಮೇರಿಯಾ ಅಂತಂದ್ರೆ ನೀವೆಂತ ಅಂತ ತಿಳ್ಕೊಳ್ರಿ, ಒಂದು ಪೊಲೀಸಿನ ವ್ಯಾನು, ಕೈದಿಗಳನ್ನ ತುಂಬಿ ಹೋಗೋ ವ್ಯಾನು. ಸೊ ಎ ಪೊಲೀಸ್ ಪಾಟ್ರೋಲ್ ವ್ಯಾಗನ್. ಪಾಟ್ರೋಲ್ ಅಂತಂದ್ರೆ ಗಸ್ತು ತಿರುಗೋದು. ಪೆಟ್ರೋಲ್ ಅಲ್ಲ, ಪಾಟ್ರೋಲ್. ಪೊಲೀಸ್ ಪಾಟ್ರೋಲ್ ವ್ಯಾಗನ್ ಆರ್ ವ್ಯಾನ್ ಯೂಸ್ ಟು ಟ್ರಾನ್ಸ್ಪೋರ್ಟ್ ಪ್ರಿಸನರ್ಸ್ ಅಂತಂದ್ರೆ ಕೈದಿಗಳನ್ನ ತುಂಬಿಕೊಂಡು ಹೋಗೋ ಒಂದು ಗಾಡಿ. ದ ಕನ್ವಿಕ್ಟ್ಸ್ ವರ್ ಎಸ್ಕಾರ್ಟೆಡ್ ಫ್ರಮ್ ದ ಸೆಂಟ್ರಲ್ ಕೋರ್ಟ್ ಹೌಸ್ ಇನ್ಸೈಡ್ ಎ ಬ್ಲ್ಯಾಕ್ ಮೇರಿಯಾದೊಳಗೆ ಅವ್ರನ್ನ ತುಂಬಿಕೊಂಡು ತಗೋದ್ರು. ಬಿಡ್ ಡಿಫಿಯನ್ಸ್ ಅಂತಂದ್ರೆ ಏನು? ಸವಾಲ್ ಹಾಕೋದು. ಒಂಥರ ಬಾರ ನೋಡ್ಕೊಬಿಡ್ತೀನಿ ನಿನ್ನ, ಏನು ಚಾಲೆಂಜ್, ಏನೋ ಬೆಟ್ಟಿದ್ರೆ ಮಾಡಿ ತೋರ್ಸು ಅಂತೀವಲ್ಲ, ಹಂಗೆ. ಅದು ಏನೋ ಒಂಥರ ಬಿಡ್ ಮಾಡ್ಬೋದು. ಬಿಡ್ ಕಟ್ಟೋದು ಅಂತೀವಲ್ಲ, ಬೆಟ್ಟಿಂಗ್ ಕಟ್ಟೋದು, ಬೆಟ್ಟಿಂಗ್ ಕಟ್ಟೋದು. ಬಿಡ್ ಕರೆದ್ರು. ಈಗ ಏನೋ ಯಾರೋ ಈಗ RCB ಬಿಡ್ ನೋಡಿರ್ಬೋದು, ಆಪ್ಷನ್ ಅಲ್ಲಿ ಇವನನ್ನ ಇಷ್ಟಕ್ಕೆ ಬಿಡ್ ಮಾಡಿದ್ರು, ಈ ವ್ಯಕ್ತಿ ಇಷ್ಟು ಕೋಟಿಗೆ ಬಿಡ್ ಆದ ಅಂತ ಕೇಳಿರ್ತಾರಲ್ವಾ. ಸೊ ಬಿಡ್ ಅಂತಂದ್ರೆ ಒಂದು ಬಿಡ್ಡಿಂಗ್ ಕಟ್ಟೋದು. ಬೆಟ್ಟಿಂಗ್ ಕಟ್ಟೋದು ಅಂದ್ರೆ ಏನು? ಒಂದು ಸವಾಲ್ ಹಾಕೋದು. ನಾನು ಇಷ್ಟು ಕರಿತೀನಿ, ನೀ ಎಷ್ಟು ಕರಿತೀಯ ಕೊಡಿ, ಕೋಟಿ ಎಷ್ಟು ಕೋಟಿ ಕರಿತೀಯ ಕರಿ ಅಂದ್ರೆ ಬಿಡ್ ಡಿಫಿಯನ್ಸ್. ಓಕೆನಾ? ಡಿಫಿಯನ್ಸ್ ಅಂತಂದ್ರೆ ಏನೋ ಒಂದು ಏನೋ ಒಂದು ಸವಾಲ್ ಹಾಕೋದು ಅಂತ. ಸೊ ಬಿಡ್ ಡಿಫಿಯನ್ಸ್, ಒಂದು ಬಿಡ್ ಕರೆಯೋದು, ಒಂದು ಸವಾಲ್ ಹಾಕೋದು, ಪ್ರತಿಭಟನೆ ಮಾಡೋದಕ್ಕೂ ಇದನ್ನ ನಾವು ಯೂಸ್ ಮಾಡ್ತೀವಿ. ಟು ಓಪನ್ಲಿ ಡಿಫೈ ಅಥವಾ ಅಪೋಸ್. ಈಗ ಏನು ಡಿಫೈ ಅಂತಂದ್ರೆ ಡೆಫ್ ಕಿವಿ ಮಾಡ್ಕೊಂಡು ಓಪನ್ಲಿ, ನಂಗೆ ಗೊತ್ತಿಲ್ಲ ನೀ ಏನ್ ಹೇಳಿದೆ ಅಂತ. ಅಂದ್ರೆ ಏನೋ ಒಂದು ಅವನ ಬಗ್ಗೆ ಅಪೋಸ್ ಮಾಡೋದು, ಕ್ರಿಟಿಸೈಸ್ ಮಾಡೋದು. ಡಿಫೈ ಅನ್ನೋ ಒಂದು ವರ್ಡ್ ಅನ್ನ, ಡಿಫೈ ಬೇರೆ, DEI ಅಂತ ಬರುತ್ತೆ ಇಲ್ಲಿ, ಅದು ಬೇರೆ. ಅದನ್ನ ವೆನರೇಟ್ ಮಾಡೋದು ಅಥವಾ ಏನೋ ಏನೋ ಚಿಕ್ಕಪಟ್ಟ ದೇವ್ರ ರೀತಿ ನೋಡೋದು ಅಂತೀನಲ್ಲ, ಅದು ಡಿಫೈ. ಇದು DE ಡೆಫ್ ಕಿವಿ. ಡೆಫ್ ಅಂದ್ರೇನು? ಕಿವುಡ ಅಂತಂದ್ರೇನೋ ಅದೊಂಥರ ತಿರಸ್ಕಾರ ಮಾಡೋದು ನಂತರ. ಟು ಓಪನ್ಲಿ ಡಿಫೈ ಅಂತಂದ್ರೇನೋ ಅದನ್ನ ಓಪನ್ಲಿ ರಿಜೆಕ್ಟ್ ಮಾಡೋದು, ಅಪೋಸ್ ಮಾಡೋದು. ಆರ್ ಚಾಲೆಂಜ್ ಆನ್ ಅಥಾರಿಟಿ, ಒಂದು ಅಥಾರಿಟಿಯನ್ನ ಚಾಲೆಂಜ್ ಮಾಡೋದು. ಈಗ ನಾವು ಯಾವುದೋ ಒಂದು ನಿಮ್ಮ ಮಾರ್ಕ್ಸ್ ಯಾವುದೋ ಒಂದು ಕಡಿಮೆ ಬಂದಿದ್ರೆ ನೀವೇನ್ ಮಾಡ್ತೀರಿ? ಒಂದು RTI ಅಪ್ಲಿಕೇಶನ್ ಹಾಕಿ ಏನ್ ಮಾಡ್ತೀರಿ? ಇದನ್ನ ನಾವು ತಿರಸ್ಕಾರ ಮಾಡ್ತೀವಿ. ಇದು ನಮ್ಗೆ ಒಪ್ಪಿಗೆ ಅಲ್ಲ, ಇಲ್ಲಿ ಕರಪ್ಷನ್ ಆಗಿದೆ. ನೀಟ್ ಎಕ್ಸಾಮ್ ಆದಾಗ ಕೂಡ ಹಾಗೆ ಎಲ್ಲ ಮಾಡಿ ಎಲ್ಲ ಅಪೋಸ್ ಮಾಡಿದ್ರಲ್ವಾ, ಇಲ್ಲಿ ಕರಪ್ಷನ್ ಆಗಿದೆ ಅಂತ. ಹಾಗೆ ದ ಫ್ರೀಡಮ್ ಫೈಟರ್ಸ್ ಬಿಡ್ ಡಿಫಿಯನ್ಸ್ ಟು ದ ಅಪ್ರೆಸಿವ್ ರಿಜಿಮ್ ಲಾಸ್. ನೋಡ್ರಿ, ಏನೋ ಫ್ರೀಡಮ್ ಫೈಟರ್ಸ್ ಏನ್ ಮಾಡಿದ್ರು, ಒಂದು ಈ ಒಂದು ಅಪ್ರೆಸಿವ್ ಅಂತಂದ್ರೆ ಏನ್ರಿ, ಒಂದು ಹತ್ತಿಕ್ ಒಂದು ಏನೋ ಒಂಥರ ಅವರನ್ನ ಹತ್ತಿಕ್ಕದೇನೋ ಒಂಥರ ಇದ್ ಬರುತ್ತಲ್ಲ, ಆಡಳಿತ ಬರುತ್ತಲ್ಲ, ಅಪ್ರೆಸಿವ್ ಅಂತ ಬರುತ್ತಲ್ರಿ. ಏನ್ರಿ, ಸ್ವಲ್ಪ ಹತ್ತಿಕ್ಕೆ ದಮನ ಮಾಡಿ ಮಾಡೋದು ಅಂತೀವಲ್ಲ, ಒಂದು ಯಾರೋ ಒಬ್ರು ಶೋಷಣೆ ಮಾಡಿ, ಶೋಷಣಾತ್ಮಕ ಲಾಗಳಿರ್ತಾವಲ್ಲ, ಆ ಲಾಗಳನ್ನ ಅವ್ರು ಏನ್ ಮಾಡಿದ್ರು? ತಿರಸ್ಕಾರ ಮಾಡಿದ್ರು, ಪ್ರತಿಭಟಿಸಿದ್ರು, ಸವಾಲ್ ಹಾಕಿದ್ರು. ಅದನ್ನ ಅರ್ಥ ಆಯ್ತಲ್ವಾ ಹೇಗೆ ಅಂತ? ನೆಕ್ಸ್ಟ್ ವರ್ಡ್ ಬಿಸೈಡ್ ದ ಮಾರ್ಕ್ ಅಂತಂದ್ರೇನು? ಅಪ್ರಸ್ತುತವಾದ ವಿಷಯ, ಗುರಿ ತಪ್ಪಿದ್ದು ಅಂತಂದ್ರೆ. ಈಗ ಒಂದು ಬಿಸೈಡ್ ಅಂತಂದ್ರೇನು? ಪಕ್ಕದಲ್ಲಿ, ಹೌದಲ್ವಾ? ಬಿಸೈಡ್ ಮೀನ್ಸ್ ಪಕ್ಕದಲ್ಲಿ. ಈಗ ಇದೊಂದು ಶಿ ಸ್ಟ್ಯಾಂಡಿಂಗ್ ಬಿಸೈಡ್ಸ್ ಮೀ. ಈಗ ಇದು ನಾನು, ಇದು ನೀವು ಅಂತ ಅನ್ಕೊಳ್ಳಿ. ಸಾರಿ, ಇದು ನಾನು ಅಂತ ಅನ್ಕೊಳ್ಳಿ. ಇದು ನಾನು, ಓಕೆನಾ? ಇದು ನಾನು. ಇದೊಂದು ಹುಡುಗಿ ನಿಂತಿದೆ ಇಲ್ಲಿ, ಕೂದಲಿದೆ, ಇಲ್ಲೊಂದು ಹುಡುಗಿ ನಿಂತಿದೆ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಶಿ ಸ್ಟ್ಯಾಂಡಿಂಗ್ ಬಿಸೈಡ್ಸ್ ಮೀ, ಓಕೆನಾ? ಶಿ ಸ್ಟ್ಯಾಂಡಿಂಗ್ ಬಿಫೋರ್ ಮೀ ಅಂತಂದ್ರೇನು? ಬಿಫೋರ್ ಅಂತಂದ್ರೇನು? ಮೊದಲು. ಶಿ ಸ್ಟ್ಯಾಂಡಿಂಗ್ ನನಗಿಂತ ಮೊದಲು ನಿಂತಿದ್ಲು ಅಂತ. ಶಿ ಸ್ಟ್ಯಾಂಡಿಂಗ್ ಬಿಫೋರ್ ಅಂತಂದ್ರೆ ನಾನು ಫ್ರಂಟ್ ಎದುರಿಗೆ ನಿಂತಿದ್ಲು. ಶಿ ಸ್ಟ್ಯಾಂಡಿಂಗ್ ಬಿಫೋರ್ ಅಂತ. ಆಕ್ಚುಲಿ ಬಿಫೋರ್ ಅಂದ್ರೆ ಬರೀ ಮೊದಲು ಅಂತಾಗಲ್ಲ, ಎದುರಿಗೆ, ನಂತರ ಅಪೋಸಿಟ್ ನಿಲ್ಲೋದಕ್ಕೂ ಶಿ ಸ್ಟ್ಯಾಂಡಿಂಗ್ ಬಿಫೋರ್ ಅಂತಂದ್ರೇನೋ ಎದುರಿಗೆ ನಿಲ್ಲೋದು. ಸ್ಟ್ಯಾಂಡಿಂಗ್ ಬಿಸೈಡ್ ಅಂತಂದ್ರೆ ಪಕ್ಕದಲ್ಲಿ ನಿಲ್ಲೋದು, ಓಕೆನಾ? ಸೊ ಬಿಸೈಡ್ ದ ಮಾರ್ಕ್ ಅಂತಂದ್ರೆ ಏನೋ ಮಾರ್ಕ್ ಮಾಡಿದ್ರು, ನಾವು ಗ್ರೀನ್ ಕಲರ್ ಮಾರ್ಕ್ ಮಾಡಿದ್ವಿ, ಇದ್ರೊಳಗೆ ನಿಲ್ಬೇಕು ನೀನು ಅಂತೇಳಿ. ಬಟ್ ಅವ್ನು ಇಲ್ಲಿ ನಿಂತು ಬಿಟ್ಟಿದ್ದಾನೆ ಅಂತಂದ್ರೆ ಅದನ್ನ ಅವ್ರು ಏನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಏನು ಮಾರ್ಕ್ ಮಾಡಿದ್ವಿ ಅದಕ್ಕಿಂತ ಹೊರಗೆ ನಿಂತಿದ್ದಾನೆ ಅಂದ್ರೆ ಗುರಿ ತಪ್ಪಿದ್ದು. ಒಂದು ನಿರ್ದಿಷ್ಟವಾದ ಗುರಿ, ಇದೊಂದು ಈಗ ಇದಿಷ್ಟು ಬುಲ್ ಸೈ ಅಂತಂದ್ರೆ ಈ ಬುಲ್ ಸೈಕ್ಕಿಂತ ಹೊರಗೆ ನಿಂತಿದ್ದಾನೆ, ಅದು ಗುರಿ ತಪ್ಪೋಗಿದೆ ಇದು, ಓಕೆನಾ? ಬುಲ್ ಸೈ ಅಂತಂದ್ರೇನೋ, ನೀವು ಆರ್ಚರಿಲಿ ಬಾಣ ಹೊಡೆಯೋ ಒಂದು ಇದ್ರಲ್ಲಿ ಇಲ್ಲಿರುತ್ತಲ್ಲ ಈ ಪಾಯಿಂಟ್, ಮಿಡಲ್ ಪಾಯಿಂಟ್, ದಟ್ಸ್ ಕಾಲ್ಡ್ ಬುಲ್ ಸೈ. ಇದು ಒಂದು ಇಡಿಯಂ ಇದೆ, ಹಿಟ್ಟಿಂಗ್ ಟು ದ ಬುಲ್ ಸೈ ಅಂತಂದ್ರೆ ಏನು ಅಂತಾನೆ, ಓಕೆನಾ? ಇರ್ರಿಲೆವೆಂಟ್ ಆರ್ ಇನ್ಅಕ್ಯುರೇಟ್ ಟು ದ ಮೈನ್ ಟಾಪಿಕ್ಗೆ ಇರ್ರಿಲೆವೆಂಟ್ ಆಗಿರೋದು, ಇನ್ಅಕ್ಯುರೇಟ್ ಆಗಿರೋದು, ಅಕ್ಯುರೇಸಿ ಇಲ್ಲ, ಅರ್ಥ ಆಯ್ತಾ? ಮೈನ್ ಟಾಪಿಕ್ ಏನಿದೆಯಾ ಅದರ ಹೊರತುಪಡಿಸಿರೋದು. ಯುವರ್ ಆರ್ಗ್ಯುಮೆಂಟ್ಸ್ ಡ್ಯೂರಿಂಗ್ ದ ಡಿಬೇಟ್ ವರ್ ಕಂಪ್ಲೀಟ್ಲಿ ಬಿಸೈಡ್ ದ ಮಾರ್ಕ್.
ನಿನ್ನ ಆರ್ಗ್ಯುಮೆಂಟ್ ಇತ್ತಲ್ಲ, ನೀ ಏನೋ ಆರ್ಗ್ಯುಮೆಂಟ್ ಮಾಡ್ತಿದ್ಯಲ್ಲ, ಏನೋ ಹೇಳ್ತಿದ್ದೆ ಅದೇನಿತ್ತು ಕಂಪ್ಲೀಟ್ಲಿ ಬಿಸೈಡ್ ದ ಮಾರ್ಕ್. ಅದಕ್ಕೆ ಮುಖ್ಯ ವಿಷಯಕ್ಕೆ ಮತ್ತೆ ಮ್ಯಾಟ್ರಿಗೆ ಸಂಬಂಧನೇ ಇರಲಿಲ್ಲ ಒಂದಕ್ಕೊಂದಕ್ಕೆ, ಬಿಸೈಡ್ ದ ಮಾರ್ಕ್. ಓಕೆ, ನೆಕ್ಸ್ಟ್ ಬೈ ಹುಕ್ ಅಂಡ್ ಕ್ರುಕ್. ಏನಾರು ಆದ್ರೂ ಇದು ನಾನು ಸಾಧಿಸ್ಲೇಬೇಕು ಅಂತ, ಯಾವುದೇ ಎಟ್ ಎನಿ ಕಾಸ್ಟ್ ಅಂತೀವಲ್ಲ ಅದು ಬೈ ಹುಕ್ ಅಂಡ್ ಕ್ರುಕ್. ಇದು ಹೇಳಿದ್ರೆ ನೆನ್ತೀವಿ ನೋಡ್ರಿ, ಬೈ ಹುಕ್ ಆರ್ ಬೈ ಕ್ರುಕ್. ಏನೋ ಅದು ಹೊಡೆದಾರು ಅಷ್ಟೇ ಬಡದಾರು ಅಷ್ಟೇ, ನಾನು ತಗೊಂತೀನಿ ಬೈ ಹುಕ್ ಆರ್ ಬೈ ಕ್ರುಕ್ ಅಂತಂದ್ರೆ ಯಾವುದೇ ಮಾರ್ಗದಲ್ಲಾದ್ರಿ, ಒಳ್ಳೇದು ಕೆಟ್ಟದ್ದು, ಕಾಲಿಗೆ ಬಿದ್ದಾದ್ರು ಅಷ್ಟೇ, ತಲೆಗೆ ಬಡ್ದಾದ್ರು ಅಷ್ಟೇ, ನಂಗೆ ಅದು ಬೇಕೇ ಬೇಕು, ನಾನು ಸಾಧಿಸ್ತೀನಿ ತಗೊಂಡ್ತೀನಿ ಬೈ ಹುಕ್ ಆರ್ ಬೈ ಕ್ರುಕ್. ಹೇಳಿದ್ರೇನೆ ಗೊತ್ತಾಗುತ್ತಲ್ಲ ಒಂಥರ, ಬೈ ಹುಕ್ ಆರ್ ಬೈ ಕ್ರುಕ್, ಅದರಿಂದಾಗ್ಲಿ ಇದರಿಂದಾಗ್ಲಿ ನಂಗೆ ಬೇಕೇ ಬೇಕು. ಸೊ ಬೈ ಎನಿ ಮೀನ್ಸ್ ಪಾಸಿಬಲ್, ಯಾವುದೇ ಪಾಸಿಬಿಲಿಟಿ ಇದ್ರು ಅದ್ರಲ್ಲಿ ನಂಗೆ ಅದನ್ನ ಸಾಧನೆ ಮಾಡ್ತೀನಿ ನಾನು. ಸೊ ವೆದರ್ ಫೇರ್ ಆರ್ ಫಾಲ್, ಅದನ್ನ ಫೇರ್ ಆಗಿ ನಿಯತ್ತಾಗಿ ಮಾಡ್ತೀನೋ ಅಥವಾ ಕೆಟ್ಟದಾಗಿ ಮಾಡ್ತೀನೋ, ಹೊಡೆದು ಹಿಡಿದು ಕೆಟ್ಟದ್ ವೇಲ್ ಮಾಡ್ತೀನೋ ಗೊತ್ತಿಲ್ಲ, ತಗೊಂತೀನಿ ನಾನು ಅಂತ. He wants to pass the competitive exam this time by hook or by crook. ಈ ಸರಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ನ ಕ್ಲಿಯರ್ ಮಾಡೇ ಮಾಡ್ತೀನಿ ಬೈ ಹುಕ್ ಆರ್ ಬೈ ಕ್ರುಕ್, ಹೆಂಗಾರು ಮಾಡಿ ಅಂತ. ಬಟ್ ನೀವು ಇದನ್ನ ಪಾಸಿಟಿವ್ ಅಲ್ಲಿ ತಾಳಿ, ಓನ್ಲಿ ಮತ್ತೆ ಆಮೇಲೆ ಬ್ಯಾನ್ ಆಗ್ತಾರೆ ಗೊತ್ತಲ್ಲ, ಹುಕ್ ಆ್ಯಂಡ್ ಕ್ರುಕ್ ಮಾಡಕ್ ಹೋದ್ರೆ. ಅಂದ್ರೆ ಬೈ ಹುಕ್ ಆ್ಯಂಡ್ ಕ್ರುಕ್ ಅಂತಾರೆ, ನೀವೇನೋ ಎಟ್ ಎನಿ ಕಾಸ್ಟ್ ನನಗೆ ಏನಾರು ಮಾಡಿ ನಾನು ಹೊಗ್ಲತ್ತು, ನೀವೇನೋ 8 ಗಂಟೆ ಯಾರು ಓದ್ಯಾರು ಮಾಡ್ತೀನಿ, ಅಥವಾ ಇಡೀ ದಿನ ನಿದ್ದೆ ಗಿಟ್ಟಾರು ಓದ್ಯಾರು ಮಾಡೇ ಮಾಡ್ತೀನಿ, ಬಟ್ ತಗೊಂಡಿದ್ದ ಅಂತೀನಿ, ಈ ತರ ತಗೊಳ್ರಿ. ಬಟ್ ನೀವು ಏನೋ ಬರೀ ಓದ್ಯಾರು ತಗೊಂತೀನಿ, ಅಥವಾ ಇದನ್ನ ಏನೋ ಕೈ ಬಿಸಿ ಮಾಡ್ಯಾರು ಲಂಚ ಕೊಟ್ಟು ಮಾಡ್ಕಿ ಬಿಡ್ತೀನಿ, ಆ ಮೈಂಡ್ ಸೆಟ್ ತಗೋಬೇಡಿ. ಓಕೆ, ಅದು ನಿಮ್ಗೆ ಎಫೆಕ್ಟ್ ಕೊಡುತ್ತೆ, ಅಂಡ್ ದಟ್ ಇಸ್ ನಾಟ್ ಅ ಫೇರ್. ಯಾ ಬ್ಲೇಸ್ ಎ ಟ್ರಯಲ್ ಅಂತಂದ್ರೆ ಏನು, ಹೊಸ ಹಾದಿಯನ್ನು ನಿರ್ಮಿಸುವುದು. ಒಂದು 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 ದಾರಿ ಇರುತ್ತೆ, ಅದಕ್ಕೊಂದು ಬೆಳಕಾಗೋದು. ಯಾರೋ ಒಂದು ದಾರಿಲಿ ಹೋಗ್ತಾ ಇರ್ತಾರೆ, ಆ ದಾರಿ ಇವನ್ ಬೆಳಕಾಗ್ತಾ ಇದ್ದಾನೆ ಅಂತಂದ್ರೆ ಏನ್ ಅರ್ಥ ಆಗುತ್ತೆ, ಅವನೊಂದು ಹೊಸ ಒಂದು ಮಾರ್ಗನ ಸೃಷ್ಟಿಸಿದ. ಹೆಂಗೆ ಪುರಂದರದಾಸರು ಕಾರ್ನಾಟಿಕ್ ಸಂಗೀತ ಶೈಲಿಯನ್ನ ಹುಟ್ಟು ಹಾಕಿದ್ರು, ಸ್ಟಾರ್ಟ್ ಮಾಡಿದ್ರು, ಅಲ್ಲಿಗೆ ಅರ್ಥ ಏನೋ ಅವರೊಂದು ಹೊಸ ಶೈಲಿಯನ್ನ ಮೊದಲಿಗನಾದ್ರು ನಿರ್ಮಿಸಿದ್ರು ಅಂತ. ಬ್ಲೇಸ್ ಅ ಟ್ರಯಲ್ ಅಂತಂದ್ರೆ ಏನೋ ಒಂದು ದಾರಿ, ಅದಕ್ಕೆ ಬ್ಲೇಸ್ ಆಗೋದು, ಬ್ಲೇಸ್ ಮಾಡೋದು, ಅದಕ್ಕೊಂದು ಬೆಳಕು ಮಾಡೋದು. ಡೂ ಸಮಥಿಂಗ್ ಕಂಪ್ಲೀಟ್ಲಿ ನ್ಯೂ ಅಂಡ್ ಸೆಟ್ ಆನ್ ಎಕ್ಸಾಂಪಲ್ ಫಾರ್ ಅದರ್ಸ್. ಅದಂದ್ರೆ ಏನೋ ಒಂದನ್ನ ಕಂಪ್ಲೀಟ್ಲಿ ಹೊಸದಾಗಿ ಮಾಡೋದು, ಒಂದು ಎಕ್ಸಾಂಪಲ್ ಸೆಟ್ ಮಾಡೋದು, ಒಂದು ಆದರ್ಶ ಮಾಡೋದು. ಓ ನೋಡಪ್ಪ, ಇಂಥವ್ರೊಬ್ರು ಒಬ್ರು ಇದ್ರು ಅಂತ ಒಂದು ಆದರ್ಶವಾಗಿ ಒಂದು ಸ್ಟಾರ್ಟ್ ಮಾಡೋದು ಅಂತ. ಶಿ ಬ್ಲೇಸ್ಡ್ ಎ ಟ್ರಯಲ್ ಫಾರ್ ಯಂಗ್ ವುಮೆನ್ ರಿಸರ್ಚರ್ಸ್ ಇನ್ ಬಯೋಟೆಕ್ನಾಲಜಿ. ನೋಡ್ರಿ, ಬಯೋಟೆಕ್ನಾಲಜಿಲಿ ಯಾರು ಕೂಡ ಇರಲಿಲ್ಲ, ಬಟ್ ಅವಳೇ ಫಸ್ಟ್ ಸ್ಟಾರ್ಟ್ ಮಾಡಿ ಅವಳೊಂದು ಹೊಸ ಹಾದಿ ಮೊದಲಿಗಳಾದ್ಲು, ಒಂದು ಹೊಸ ಹಾದಿನ ನಿರ್ಮಿಸಿದ್ಲು ಅಂತ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅಂತಂದ್ರೆ ಅನಿಯಮಿತವಾಗಿ ಕೆಲಸ ಮಾಡೋದು ಅಂತಂದ್ರೆ ಮಾಡ್ತಾನೇ ಇರೋದೊಂಥರ. ಈಗ ನೋಡಿ, ಹಿಂಗ್ ತಿಳ್ಕೊಡ್ರಿ, ಸ್ಟಾರ್ಟ್ ಆಗಿ ಅವ್ನು ಪಟ್ಟಿ ಬಂದಿರುತ್ತೆ, ಅವ್ನು ಸ್ಟಾರ್ಟ್ ಆಗಿ ಫುಲ್ ಫಿಟ್ ಆಗೋ ತನಕ ಮಾಡ್ತಾ ಏನೋ, ಪಟ್ಟಿ ಕರಿಗೆ ಫುಲ್ ಫಿಟ್ ಆಗೋ ತನಕ ಮಾಡ್ತಾ ಏನಂತ ಅಂತಂದ್ರೆ ಏನೋ, ಓ ಸರಿ ಇದು ಹಂಗಲ್ಲ, ಸರಿ ಏನೋ ಅವನು ಏನ್ ಮಾಡ್ತಿದ್ದಾನೆ, ಅವನು ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್. ನೋಡ್ರಿ, ಒಂದ್ಸರಿ ನಾನು ಇದನ್ನ ಫಿಟ್ಸ್ ಅಂತಂದ್ರೆ ಮತ್ತೇನೋ ಹೊಟ್ಟೆ ಬರೋದು ಅಂತಲ್ಲ, ನಾನು ನಿಮ್ಗೆ ಫಿಟ್ ಆಗಿರೋ ತನಕ ಮಾಡ್ತೇನೆ ಅಂತ ನಿಮಗೆ ಆಕ್ಚುಲಿ ಒಂದು ಟ್ರಿಕ್ಸ್ ಹೇಳಕ್ ಹೋಗಿ ಅದೊಂದು ಸ್ವಲ್ಪ ಮಿಸ್ ಕಮ್ಯುನಿಕೇಶನ್ ಆಯ್ತು. ಟ್ರಿಕ್ಸ್ ಮಾಡಕ್ ಹೋಗಿ ಎಡವಟ್ ಆಯ್ತು. ಓಕೆನಾ, ಇರ್ಲಿ, ಆ ಟ್ರಿಕ್ಸ್ ಬಿಟ್ಟಾಕಿ ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅಂತಂದ್ರೆ ಇದನ್ನ ಹಿಂಗ್ ತಿಳ್ಕೊಟ್ರೆ ಹೆಂಗೆ ಅಂತಂದ್ರೆ, ಅವ್ನು ಸ್ಟಾರ್ಟ್ ಮಾಡಾನೆ. ಓಕೆನಾ, ಏನೋ ಒಂದನ್ನ ಸ್ಟಾರ್ಟ್ ಮಾಡಿದಾನೆ, ಅವನು ಏನ್ ಮಾಡಿದಾನೆ, ಮಧ್ಯಕ್ಕೆ ಸಿಟ್ಸ್ ಮಾಡ್ತಾನೆ, ಕುತ್ಕೊಂತಿದ್ದಾನೆ, ಮಧ್ಯೆ ಕೂಡ್ತಾ ಇದ್ದಾನೆ. ಏನೋ ಸಿಟ್ ಅಂತ ತಿಳ್ಕೊಟ್ರಿ, ಫಿಟ್ ಬದಲು ಏನಂತ ತಿಳ್ಕೊಟ್ರಿ, ಸಿಟ್ ಅಂತ ಅನ್ಕೊಳ್ರಿ. ಸ್ಟಾರ್ಟ್ ಮಾಡ್ತಾನೆ ಕೆಲ್ಸನ, ಸಿಟ್ಟು ಕುತ್ಕೊಂತಾನೆ. ಓಕೆನಾ, ಬೈ ಏನೋ ಒಂದು ಟ್ರಿಕ್ಸ್ ಮಾಡಕ್ ಹೋದಾಗ ಒಂದೊಂದು ಟೈಮ್ ಮಿಸ್ ಆಗ್ಬಿಡುತ್ತೆ. ನಾವು ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಬೆಳಗಿನಿಂದ ಬೇರೆ ಕೆಲಸ ಇರುತ್ತಲ್ವ, ಸೊ ಕೆಲವೊಂದ್ಸರಿ ಮಿಸ್ ಕಮ್ಯುನಿಕೇಶನ್ ಆಗ್ಬಿಡುತ್ತೆ. ವೆಯ್ಟ್, ನಿಮ್ಗೆ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಬಿಡಿ. ಯಾಕಂತಂದ್ರೆ ನಿಮ್ಗೆ ಅದು ನಾನು ಏನಕ್ಕೆ ಅದನ್ನ ರಿಪೀಟ್ ಆಗಿ ಮೆನ್ಷನ್ ಮಾಡಿ ಹೇಳ್ತೇನೆ ಅಂತಂದ್ರೆ, ನಾನು ಫಸ್ಟ್ ಟೈಮ್ ಏನೋ ಹೇಳ್ತಾ ಇರ್ತೀನಿ, ನಿಮ್ಗೆ ಅದೇನಾಗುತ್ತೆ, ಅದನ್ನ ಒಂಥರ ಮೈಂಡಿಗೆ ತಗೋಬಿಡ್ತೀರಿ ನೀವು. ಫಸ್ಟ್ ಕೇಳತ್ತಂತರ ಮೈಂಡ್ ಒಳಗೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ ನಿಮ್ಗೆ ಅಂತಂದ್ರೆ, ಈಗ ಅದೊಂದು ಎಕ್ಸಾಂಪಲ್ ಬಂದಿರುತ್ತೆ, ಫಿಟ್ಸ್ ಅಂಡ್ ಸ್ಟಾರ್ಟ್ಸು. ಓಕೆ, ಸರ್ ಹೇಳಿದ್ರು ಫಿಟ್ ಆಗಿರೋದು, ಇದು ಮಾಡಿರೋದು ಅಂದ್ರೆ ಭಯಂಕರ ಕೆಲಸ ಮಾಡೋದು. ಓಕೆ ಈ ತರ ಮೈಂಡ್ ಹೋಗ್ಬಿಡುತ್ತೆ ನಿಮ್ದು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಏನಂದ್ರೆ, ಸ್ವಲ್ಪ
ಸಾರಿ ಹಂಗೆ ತಿಳ್ಕೊಬೇಡ್ರಿ. ಸ್ವಲ್ಪ ಅದನ್ನ ಈಗ ನಾನು ಏನು ಹೇಳಿದ್ರೆ ಕಂಪ್ಲೀಟಾಗಿ ಮರ್ತ್ಬಿಡ್ರಿ, ಫುಲ್ ಬ್ಲಾಂಕ್ ಮೈಂಡೆಡ್ ಆಗಿ ಈಗ ಏನು ಹೇಳ್ತೀನಿ ಅದನ್ನ ಮಾತ್ರ ತಗೊಳ್ಳಿ, ಓಕೆನಾ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಟೈಮ್ ಕೊಟ್ಟು ಇದಕ್ಕೆ ರಿಪೀಟ್ ಮಾಡ್ತಿರೋದು. ಸ್ವಲ್ಪ ಮಿಸ್ಟೇಕ್ ನಾನೇನಾದ್ರು ಸ್ವಲ್ಪ ಮಿಸ್ಟೇಕ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಮದು ಎಕ್ಸಾಮ್ ಹಾಲಲ್ಲಿ ನಿಮಗೆ ನಾನು ಫಸ್ಟ್ ಹೇಳಿದ್ದೆ ನಿಜ ಅಂತ ತಗೊಂಡು ಮಿಸ್ ಆಗೋ ಚಾನ್ಸ್ ಇರುತ್ತೆ, ಎಕ್ಸಾಮಲ್ಲಿ ಏನೋ ಟಿಕ್ ಮಾಡಬಾರೋ ಅಂತ ಚಾನ್ಸ್ ಇರುತ್ತೆ. ಸೊ ತಪ್ಪಾಗಬಾರ್ದು, ಓಕೆನಾ. ಸೊ ಏನಿದು ಅನಿಯಮಿತವಾಗಿ ಕೆಲಸ ಮಾಡೋದು ಅಂತಂದ್ರೆ ನಿಯಮಿತವಾಗಿ ಕೆಲಸ ಮಾಡೋದಲ್ಲ ಅಂತ. ಅಂದ್ರೆ ನಿರಂತರತೆ ಅಲ್ಲ, ಒಂದ್ಸರಿ ಕೆಲಸ ಮಾಡ್ತಾನೆ ಒಂದ್ಸರಿ ನಿಂತ್ಕೊಂಡೆ. ಈಗ ನೀವ್ ಹೆಂಗೆ ಸ್ಟಾರ್ಟಿಂಗ್ ಪ್ರಿಪರೇಷನ್ ಮಾಡ್ತಿರಲ್ಲ, ಒಂದ್ಸರಿ ಭಯಂಕರವಾದ ನಾನು ಭಯಂಕರ ಓದ್ತೀನಿ ಇವತ್ತು ಫುಲ್, ನಾಳೆ ನೋಡಿದ್ರೆ ಇಲ್ಲ ಮೊಬೈಲ್ ಹಿಡ್ಕೊಂಡು ಸ್ಕ್ರೋಲ್ ಮಾಡೋದು. ಸೊ ಅದಕ್ಕೆ ಏನಂತೀವಿ ನಾವು ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ ಮಾಡ್ತಾನೆ ಬಟ್ ಕೂತ್ಕೊಂತಾನವ ಕೆಲಸ ಮಾಡಲ್ಲ ಹಂಗೆ ತಿಳ್ಕೊಳ್ಳಿ. ಫಿಟ್ ಸಿಟ್ಸ್ ಅಂತ ತಿಳ್ಕೊಳ್ಳಿ, ಸಿಟ್, ಓಕೆನಾ. ಫಿಟ್ ಸಿಟ್. irregularly stopping and starting, okay, ಇದಾದೆ ಹೇಳಿದೆ. if you study only by fits and starts you won't excel in the final examination. ಅಂತಂದ್ರೆ ನೀವು ನೀವು ನೀಟಾಗಿ ಸ್ಟಡಿ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಮೂಲಕ ಸ್ಟಡಿ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಯಾವುದೇ ಎಕ್ಸಾಮಿನೇಷನ್, ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಎಕ್ಸೆಲ್ ಮಾಡ್ಲಿಕ್ಕೆ ಆಗಲ್ಲ, ಅಂತಂದ್ರೆ ಅದನ್ನ ಪಾರ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ಪಾಸ್ ಮಾಡಕ್ ಆಗಲ್ಲ ಅಂತ. ಓಕೆ, ನೆಕ್ಸ್ಟ್ ಒಂದು ನಿಮಿಷ. ನೆಕ್ಸ್ಟ್, ಬ್ರೀದ್ ಒನ್ಸ್ ಲಾಸ್ಟ್ ಅಂತಂದ್ರೆ ಲಾಸ್ಟ್ ಉಸಿರು, ಕೊನೆ ಮರಣ ಅಂತ. ಯಾವುದು ಏನೊಂದು ಈಗ ಟೊಮೆಟೊ ಸೌಂಡ್, ಟಂಕ ಟಕರ ಟಕರ ಟಕರ. ಬ್ರೀದ್ ಒನ್ಸ್ ಲಾಸ್ಟ್ ಟೈಮ್ ಒಂದು ಉಸಿರು ತಗೊಳ್ಳೋದು, ಇದು ಎಲ್ರಿಗೂ ನೆನಪಿರುತ್ತೆ. ಬ್ರೀತ್ ಒನ್ಸ್ ಲಾಸ್ಟ್, ಒಂದ್ಸರಿ ಕೊನೆ ಉಸಿರು. ಬ್ರೀತ್ ಅಂದ್ರೆ ಉಸಿರು, ಲಾಸ್ಟ್ ಒಂದ್ಸರಿ ಉಸಿರು ಹೇಳಿ ಅಂತ, ಅಲ್ಲಿ ಮುಗೀತು ಒಂದು ಕೆಲಸ ಅಂತ. ಟು ಡೈ ಆರ್ ಪಾಸ್ ಅವೇ. ದ ಓಲ್ಡ್ ವೆಟರನ್ ಬ್ರೀತ್ ಇಸ್ ಲಾಸ್ಟ್ ಸರೌಂಡೆಡ್ ಬೈ ಹಿಸ್ ಲವಿಂಗ್ ಫ್ಯಾಮಿಲಿ ಮೆಂಬರ್ಸ್ ಅಂತಂದ್ರೆ ಒಬ್ಬ ಓಲ್ಡ್ ವೆಟರನ್ ಅಂತಂದ್ರೆ ಒಬ್ಬ ರೆಸ್ಪೆಕ್ಟೆಡ್ ವ್ಯಕ್ತಿ, ಒಬ್ಬ ಹಳೆ ವ್ಯಕ್ತಿ, ಅವನು ಡೆತ್ ಆದಾಗ ಅವನ ಸುತ್ತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸರೌಂಡ್ ಆಗಿದ್ರು. ಬಿ ಇನ್ ಒನ್ಸ್ ಬಾನೆಟ್, ಇದಕ್ಕೆ ನಾನು ನೀಟಾಗಿ ಸ್ಟೋರಿ ಹೇಳ್ತೀನಿ ತಿಳ್ಕೊಳ್ರಿ. ಏನಂತಂದ್ರೆ ಈಗ ನೀವು ಕಾರಲ್ಲಿ ಬಾನೆಟ್ ಅಂತಂದ್ರೆ ನಾವು ಕಾರಿನ ಬಾನೆಟ್ ಗೊತ್ತಲ್ಲ, ಮುಂದ್ಗಡೆ ಈಗ ಇದನ್ನ ತೆಗಿತಾರಲ್ವ, ಹಿಂಗಾರುತ್ತೆ ತೆಗೆದಿಲ್ಲ ಒಂದು ಕೋಲ್ ಸಿಕ್ಸಿ ಅದಕ್ಕೆ ಹಿಂಗೆ ಇಟ್ಕೊಂಡು ಇಲ್ಲಿ ಇಂಜಿನ್ ರಿಪೇರಿ ಮಾಡ್ತಾರಲ್ವಾ. ಸೊ ಈ ಸಿಕ್ಸಿರೋದಿರುತ್ತಲ್ಲ, ಇದು ಈ ತರ ಇರೋದು ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾರದು ನಾನು. ಇದು ಎತ್ತಿ ಇಲ್ಲಿ ಮೇಲೆ ಸಿಕ್ಸಿರ್ತಾರಲ್ಲ, ಇದಕ್ಕೆ ನಾವು ಬಾನೆಟ್ ಅಂತ ಕರಿತೀವಿ. ಇದಕ್ಕೆ ಆ ಬಾನೆಟ್ ಇರುತ್ತಲ್ಲ, ಸೊ ಈ ಬಾನೆಟ್ ಮೇಲೆ ನೀವು ಡ್ರೈವಿಂಗ್ ಮಾಡ್ತಾ ಹೊರತಾ ಇರ್ತೀರ ಆಯ್ತಾ. ಈ ಬಾನೆಟ್ ಮೇಲೆ ನಿಮ್ಮ ಗ್ಲಾಸ್ ಮೇಲೆ ಅಥವಾ ನಿಮ್ಮ ಕಾರಿನ ಗ್ಲಾಸ್ ಮೇಲೆ ಅಥವಾ ಬಾನೆಟ್ ಮೇಲೆ ಒಂದು ನೊಣ ಕೂತ್ಕೊಂಡಿದೆ ಅಂತ ದೊಡ್ಡದು. ನಿಮಗೆ ಏನಾಗತ್ತೆ ಅದನ್ನ ನೋಡಿದಾಗ ಏನೋ ಒಂದು ಫೀಲ್ ಆಗತ್ತೆ, ಏನಂತ ಅದ್ರ ಮೇಲೆ ಗಮನ ಹೋಗ್ತಾ ಇರುತ್ತೆ. ನೀವು ಡ್ರೈವ್ ಮಾಡೋಕ್ಕಿಂತ ಆ ಬಾನೆಟ್ ಮೇಲೆ ಗಮನ ಹೋಗೋದು ಜಾಸ್ತಿ, ಆ ನೊಣದ ಮೇಲೆ ಅಥವಾ ಏನೋ ಯಾವುದೋ ಒಂದು ಬಿ ಮೇಲೆ ಗಮನ ಹೋಗೋದು ಜಾಸ್ತಿ. ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಆ ಕಡೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಅದ್ರ ಬಗ್ಗೆನೇ ಇದನ್ನ ಹೆಂಗಾರು ಓಡಿಸ್ಬೇಕಲ್ಲ ಆ ಬಗ್ಗೆನೇ ಗಮನ ಹೋಗೋದು ಜಾಸ್ತಿ. ಸೊ ಅದಕ್ಕೆ ಏನರ್ಥ, ಅದು ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡೋದು, ತಲೆ ಕೆಡಿಸ್ಕೊಳ್ಳೋದು. ಸೊ ಬಿ ಇನ್ ಒನ್ಸ್ ಬಾನೆಟ್ ಅಂತಂದ್ರೆ ಯಾವುದೋ ಒಂದ್ರ ಬಗ್ಗೆ ಆಳವಾಗಿ ಇದ್ರ ಬಗ್ಗೆ ಯೋಚನೆ ಮಾಡೋದು. ಬೀಯಿಂಗ್ obsessed with an idea or talking about it constantly. He has got a bee in his bonnet about moving to rural organic farming ಅಂತಂದ್ರೆ ಅವನು ರೂರಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಹೋಗ್ಬೇಕಿದ್ರೆ ಅವನು ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಆಳವಾಗಿ ಯೋಚನೆ ಮಾಡ್ತಿದ್ದ. ಹಿ ಹ್ಯಾಸ್ ಗಾಟ್ ಇನ್ ಎ ಬಿ ಇನ್ ಹಿಸ್ ಬಾನೆಟ್, ಯಾವುದೋ ಒಂದು ವಿಷಯದ ಬಗ್ಗೆ ಅವನು ಅದು ಮಾಡ್ಬೇಕಲ್ಲ, ಹಿಂಗ್ ಮಾಡ್ಬೇಕಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಸ್ಟೋರಿ ಅರ್ಥ ಆಯ್ತಲ್ಲ, ಬಿ ಇನ್ ಹಿಸ್ ಓನ್ ಬಾನೆಟ್ ಹೆಂಗೆ ಅಂತ. ಇಲ್ಲೊಂದು ನೋಡ ಇದ್ರೆ ನಮ್ಗೆ ಜಾಸ್ತಿ ಅದ್ರ ಬಗ್ಗೆನೇ ಗಮನ ಹೋಗ್ತಾ ಇರುತ್ತೆ ಅಲ್ವಾ. ನಾವು ಅಲ್ಲೂ ನೋಡ್ತಾ ಇರ್ತೇವೆ, ಬಟ್ ನೀವು ಇಡೀ ಬಾನೆಟ್ ಇರುತ್ತಲ್ಲ ಅದ್ರನ್ನ ನೋಡ್ತಾ ಇರ್ತಿರಲ್ಲ, ಅದ್ರ ಮೇಲೆ ಕೂತಿರೋ ನೋಡನೇ ನೋಡ್ತಾ ಇರ್ತಿಲ್ವಾ. ಅಥವಾ ಇದು ಹೆಂಗೆ ಅಂತಂದ್ರೆ ಒಂದು ಇಡೀ ಶರ್ಟ್ ಅಲ್ಲಿ, ವೈಟ್ ಶರ್ಟ್ ಅಲ್ಲಿ ಒಂದು ಬ್ಲಾಕ್ ಮಾರ್ಕ್ ಇತ್ತು ಅಂತಂದ್ರೆ ಎದ್ದು ಹೊಡೆಯೋದು ಅದು ಇದೇ ತಾನೆ. ಸೊ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಇಡೀ ಶರ್ಟ್ ಬಿಳಿ ಇರೋದ್ರ ಬಗ್ಗೆ ಯೋಚನೆ ಮಾಡಲ್ಲ, ಅದೊಂದ್ರ ಬಗ್ಗೆ ಇದೊಂದು ಕಪ್ಪು ಚುಕ್ಕಿ ತೆಗಿಬೇಕಲ್ಲ ಹೆಂಗಾರ ಮಾಡಿ. ಸೊ ಆ ತರ. ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತಂದ್ರೆ ರಾತ್ರಿನೂ ಕೂಡ ದೀಪ ಮೊಂಬತ್ತಿ ಹಚ್ಕೊಂಡು ರಾತ್ರಿನೂ ಕೂಡ ಫುಲ್ ಓದ್ತಾ ಇರ್ತೀವಿ. ಸೊ ಆ ಓದೋದಕ್ಕೆ ಏನಂತಾರೆ, ನೈಟ್ ಪೂರ್ತಿ ಆ ಆಯಿಲ್ ಅನ್ನ ಬರ್ನ್ ಮಾಡೋದು ಅಂತಂದ್ರೆ ಏನೋ ಒಂದು ಫುಲ್ ಲೈಟ್ ಹಚ್ಕೊಂಡಿರೋದು. ಸೊ ಅದರ ಅರ್ಥ ಏನು, ಮಿಡ್ ನೈಟ್ ರಾತ್ರಿ ಇಡೀ ಕೆಲಸ ಮಾಡ್ತಾನೆ, ಸಿಕ್ಕಾಪಟ್ಟ ಕಷ್ಟಪಟ್ಟು ಓದೋದು ಅಂತ ಕೆಲಸ ಮಾಡೋದು. ಟು ಸ್ಟಡಿ ಆರ್ ವರ್ಕ್ ಲೇಟ್ ಇಂಟು ನೈಟ್, ಸಿಕ್ಕಾಪಟ್ಟ ಲೇಟ್ ನೈಟ್ 12, 1 ಗಂಟೆ 2 ಗಂಟೆ ತನಕ ಓದ್ತಾರಲ್ಲ. ಸೊ ಬಂದ ಮಿಡ್ ನೈಟ್ ತನಕ ಓದ್ತಾರೆ. ಮಿಡ್ ನೈಟ್ ಆಯಿಲ್ ಅಂತಂದ್ರೆ ನಾರ್ಮಲ್ ಆಗಿ ದೀಪಕ್ಕೆ ಎಣ್ಣೆ ಹಾಕೊಂತಾರಲ್ಲ, ಎಣ್ಣೆ ಹಾಕೊಂಡು ಓದೋದು. ಸೊ ಸ್ಟೂಡೆಂಟ್ಸ್ ಅಪಾನ್ ಬರ್ನ್ ದ ಮಿಡ್ ನೈಟ್ ಆಯಿಲ್ ಡ್ಯೂರಿಂಗ್ ದರ್ ಫೈನಲ್ ಬೋರ್ಡ್ ಎಕ್ಸಾಮ್ಸ್ ಅಂತಂದ್ರೇನು,
ಅವ್ರ ಫೈನಲ್ ಬೋರ್ಡ್ ಎಕ್ಸಾಮ್ ನೋಡ್ಬೋದು ನೀವು. ಇಡೀ ವರ್ಷ ಪೂರ್ತಿ ಓದಲ್ಲ, ಎಕ್ಸಾಮ್ ಹಿಂದಿನ ದಿನಕ್ಕೆ ನಮ್ಮ ಹುಡುಗರು ಓದೋದೇ ಎಕ್ಸಾಮ್ ಹಿಂದಿನ ದಿನಕ್ಕಲ್ಲ, ಯಾರಿಗೆಲ್ಲ ಗೊತ್ತು. ಎಕ್ಸಾಮ್ ಹಿಂದಿನ ದಿವಸಕ್ಕೆ ಸಿಕ್ಕಾಪಟ್ಟ ಓದೋದು, ಫುಲ್ ಸ್ಟಡಿ. ಎಕ್ಸಾಮ್ ಹಿಂದಿನ ದಿವಸ ಅಂತಂದ್ರೆ ಬೆಳತಂಗ ಕೂತ್ಕೊಂಡು ಓದಿ ಪಾಸ್ ಮಾಡ್ಬಿಡೋದು. ಇಡೀ ದಿವಸ ವರ್ಷ ಇಡೀ ಫುಲ್ ಓದಲ್ಲ. ಸೊ ಹಂಗೆ ಫೈನಲ್ ಎಕ್ಸಾಮ್ ಬಂದ್ಬಿಡ್ತು, ಬೋರ್ಡ್ ಎಕ್ಸಾಮು ಮಿಡ್ ನೈಟ್ ಅಲ್ಲಿ ಬರ್ನ್ ಮಾಡ್ಬಿಟ್ರು ಊಟಲ್ಲ ಅಂತ. ಬಂದ ಕ್ಯಾಂಡಲ್ ಅಟ್ ಬೋತ್ ಎಂಡ್ಸ್ ಅಂತಂದ್ರೆ ಏನು, ಅತಿಯಾಗಿ ದಣಿದು ಕಷ್ಟಪಟ್ಟು ಕೆಲಸ ಮಾಡೋದು. ಈಗ ಹೆಂಗೆ ಅಂತಂದ್ರೆ, ಇದು ಕ್ಯಾಂಡಲ್ ಅಂತಂದ್ರೆ ಈಗ ಹೆಂಗೆ ಈ ಕಡೆಗೂ ಬೆಂಕಿ ಹಚ್ಚುತ್ತೋ, ಈ ಕಡೆಗೂ ಬೆಂಕಿ ಹಚ್ಚುತ್ತೆ, ಎರಡು ಕಡೆಯಿಂದನೇ ಬೆಂಕಿ ಹತ್ತಿ ಬಿಟ್ಟೈತೆ. ಹಿಂಗೆ ಕೆಳಗೆ ಬುಡಕ್ಕೂ ಬೆಂಕಿ ಬಿದ್ದೈತೆ, ತಲೆ ಮೇಲೆ ನೋಡ್ರೆ ಇನ್ನೊಂದಂತ ಹೊರಿ ಐತಿ. ಅಂದ್ರೆ ಅರ್ಥ ಏನು, ಬುಡದಾಗ ಬೆಂಕಿ ಬಿದ್ದೈತೆ, ಮೇಲ್ಗಡೆ ದೊಡ್ಡ ಹೊರಿ ಐತಿ, ಕೆಲಸ ಮಾಡ್ಲೇಬೇಕು. ಬಾಡಿ ಬಾಡಿ ಎಲ್ಲಿಂದ ಇದು ಕಷ್ಟಪಡುತ್ತಲ್ಲ, ಬಾಡಿ ಎಲ್ಲಿಂದ ತಡ್ಕೋಬೇಕು ಪಾಪ. ಕೆಳಗಡೆ ಬೆಂಕಿ ಬಿದ್ದೈತೆ, ಮೇಲ್ಗಡೆ ನೋಡ್ರೆ ದೊಡ್ಡ ಭಾರ ಕಲ್ಲು ಬಂಡೆ ಬಿಡ್ತೈತಿ. ಸೊ ಅಂದ್ರೆ ಏನೋ ಅತಿಯಾಗಿ ದಣ್ಣದೋಗಿ ಕಷ್ಟಪಟ್ಟು ಕೆಲಸ ಮಾಡೋದು. ಎರಡು ಕಡೆನೂ, ಎರಡು ಕೈಯಲ್ಲೂ ಎರಡು ಕಡೆನೇ ಬೆಂಕಿ ಎತ್ಬಿಟ್ಟೈತೆ, ಕೆಲಸ ಮಾಡ್ಲೇಬೇಕು. ಓವರ್ ವರ್ಕ್ ಒನ್ ಸೆಲ್ಫ್ ಬೈ ಡೂಯಿಂಗ್ ಟೂ ಮೆನಿ ಥಿಂಗ್ಸ್. ಆ ಕಡೆ ಕೆಲಸ ಮಾಡೋದು, ಈ ಕಡೆ ಕೆಲಸ ಮಾಡೋದು, ಸ್ವಲ್ಪನೇ ರೆಸ್ಟ್ ತಗೊಳ್ಳೋದು ಅಷ್ಟೊಂದು. ವರ್ಕಿಂಗ್ ಟೂ ಫುಲ್ ಜಾಬ್ಸ್ ಇಸ್ ಎ ಬರ್ನಿಂಗ್ ದ ಕ್ಯಾಂಡಲ್ ಅಟ್ ಬೋತ್ ಎಂಡ್ಸ್. ನೋಡ್ರಿ, ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಿ ಒಂದು ಫುಲ್ ಟೈಮ್ ಕೆಲಸ ಮಾಡ್ರೆ ಓಕೆ, ಬಟ್ ಎರಡು ಫುಲ್ ಟೈಮ್ ಕೆಲಸನೇ ಮಾಡ್ತದೇನೆ ಅಂತಂದ್ರೆ ಅದೊಂಥರ ಎರಡು ಕಡೆನೂ ಕ್ಯಾಂಡಲ್ ಬೆಂಕಿ ಇಟ್ಕೊಂಡಂಗೆ ಅಂತ. ಬೋಲ್ಟ್ ಫ್ರಮ್ ದ ಬ್ಲೂ ಅಂತಂದ್ರೆ ನಾವು ಅಂತ ಸಡನ್ ಆಗಿ ಬಂಟ್ರಬೇಕಂತ ಹೊಡೆಯೋದು. ಈಗ ಹೆಂಗೆ ಅಂತಂದ್ರೆ, ಸಿಡಿಲು ಬಡಿದಂತೆ ಆಗುವ ನಿರೀಕ್ಷಿಸುತ್ತೆ. ಈಗ ಎಕ್ಸಾಂಪಲ್, ನೀವು ನೋಡ್ತಾ ಇರ್ತಾರೆ, ಲೈಟ್ ಬರ್ತಾ ಇರುತ್ತೆ, ಸಡನ್ ಆಗಿ ಬ್ರಮ್ 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 ಅಂದ್ಬಿಡುತ್ತೆ ಎಕ್ದಮ್. ಅಂದ್ರೆ ಅರ್ಥ ಎಂತದು, ಬೋಲ್ಟ್ ಅದೊಂದು ಒಂಥರ ಬೋಲ್ಟ್ ತರ ಹೊಡೆಯುತ್ತಾನೆ, ಒಂದು ಎಕ್ದಮ್ ಹಿಂಗೆ ಒಂದು ಫುಲ್ ಬೋಲ್ಟ್ ತರ ಬಂದು ಇದು ಹೊಡೆಯುತ್ತಾನೆ, ಒಂಥರ ಇದಾಗಿ ಗುಡುಗು ಸಿಡಿದು. ಸೊ ಅರ್ಥ ಎಂತದೇನೋ, ಆ ಬ್ಲೂ ಅಂತಂದ್ರೆ ಏನೋ, ಬ್ಲೂ ಆಕ್ಚುಲಿ ನಾವು ನಾರ್ಮಲ್ ಆಕಾಶಕ್ಕೆ ಬ್ಲೂ ಯೂಸ್ ಮಾಡ್ತೀವಿ. ಆಕಾಶ ಬ್ಲೂ ಕಲರ್ ಇರುತ್ತಲ್ವಾ, ನೀಲಿ ಕಲರ್, ನೀಲಿ ಆಕಾಶ ಅಂತ, ನೀಲಿ ನೀಲಿ ಆಕಾಶಂ ಅಂತೇಳಿ ನೀಲಿ ಆಕಾಶ ಇರುತ್ತೆ. ಸೊ ನೀಲಿ ನೀಲಿಯಿಂದ ಒಂದು ಬೋಲ್ಟ್ ಬಿತ್ತು, ಪಟ್ ಅಂತ ಹೊಡಿತು ಅಂತ ಅಂದ್ರೆ ಯಾವುದೇ ಒಂದು ಸಿಚುವೇಶನ್, ಆಘಾತಕಾರಿ ಅಂತ ಸಿಚುವೇಶನ್ ರಬಕ್ ಅಂತ ಬಂದು ಹೊಡೆಯೋದಕ್ಕೆ ನಾವೇನಂತೀವಿ, ಸಡನ್ ಆಗಿ ಬಂದು ಹೊಡೆಯುತ್ತಲ್ಲ ಅದಕ್ಕೆ ನಾವೇನಂತೀವಿ, ಬೋಲ್ಟ್ ಫ್ರಮ್ ದ ಬ್ಲೂ. ಹೆಂಗೆ ಸಿಡಿಲ್ ಬಂದು ಹೊಡೆಯುತ್ತೆ ಹಂಗೆ ಅದೊಂದು ಇನ್ಸಿಡೆಂಟ್ ಆಗುತ್ತೆ, ಸಡನ್, ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್, ಯಾರಿಗೂ ಗೊತ್ತಿರಲ್ಲ, ಶಾಕಿಂಗ್ ಇವೆಂಟ್. ಎ ಸಡನ್ ನ್ಯೂಸ್ ಆಫ್ ಎ ಕಂಪನಿ ಲೇಆಫ್ಸ್ ಕೇಮ್ ಆಸ್ ಎ ಬೋಲ್ಟ್ ಫ್ರಮ್ ದ ಬ್ಲೂ ಅಟ್ ದ ಸ್ಟಾಕ್. ನೋಡ್ರಿ, ಕಂಪನಿಗಳು ಏನ್ ಮಾಡಿದ್ರು, ಅವ್ರ ಕೆಲಸದಿಂದ ತೆಗೆದಾಕ್ಬಿಟ್ರೆ ನಮ್ಗೆ ಬೇಡ ಇರಲ್ಲ ಅಂತ, ಅದೇನಾಯ್ತು ಅವರಿಗೆ ಸಿಕ್ಕಾಪಟ್ಟ ಬೋಲ್ಟ್ ಫ್ರಮ್ ದ ಬ್ಲೂ ಆದಂಗೆ ಆಗ್ಬಿಡ್ತು. ಓಕೆನಾ, ಅಂದ್ರೇನು, ಅವರು ಬ್ಲೂ ಇಂದ, ಆಕಾಶದಿಂದ ಒಂದು ಇದು ಬಂದಂಗೆ ಆಗ್ಬಿಡ್ತು ಸಡನ್ ಆಗಿ ಅಂತ. ಬಿಯರ್ ದ ಪಾಮ್ ಅಂತಂದ್ರೆ ಏನು, ವಿಜಯಶಾಲಿ ಆಗುವುದು, ಬಹುಮಾನ ಗೆಲ್ಲುವುದು. ಪಾಮ್ ಅಂತಂದ್ರೆ ಹೆಂಗೆ ಅಂತಂದ್ರೆ, ಆಕ್ಚುಲಿ ಹಿಂದಿನ ಕಾಲದಲ್ಲಿ ಈ ಪಾಮ್ ಟ್ರೀದ ಎಲೆ ಇತ್ತಲ್ವಾ, ಈ ಎಲೆ ಗೊತ್ತಾ ನಿಮಗೆ, ಪಾಮ್ ಟ್ರೀ, ತಾಳೆಗರಿ ಅಂತ ಕರಿತೀವಿ. ಓಕೆ, ತಾಳೆಗರಿ ಎಲೆಯಲ್ಲಿ ಎಲ್ಲ ಬರೀತಿದ್ರು, ಗೊತ್ತಿದ್ಯಾ? ಅವನು ಏನಾದ್ರು ಒಂದು ಗೆದ್ರೆ, ಅವನು ಯಾವುದೇ ಒಂದು ಶಾಸನ ಇರ್ಬೋದು, ಆ ರಾಜನ ಬಗ್ಗೆ ಹೊಗಳಿಕೆ ಇರ್ಬೋದು, ತಾಳೆಗರಿಯಲ್ಲಿ ಬರಿತಾ ಇದ್ರು. ಸೊ ಅದ್ರ ಅರ್ಥ ಅದು ಏನನ್ನು ಬರಿತಾ ಇದ್ರು, ವಿಜಯ ಪತಾಕೆಯನ್ನ, ಬಹುಮಾನ ಗೆಲ್ಲೋದ್ರ ಬಗ್ಗೆ. ಅವನು ಏನೋ ಒಂದು, ಈಗ ನಮ್ಗೆ ಹೆಂಗೆ ಪ್ರಶಸ್ತಿ ಪತ್ರವನ್ನ ಕೊಡ್ತಾರೋ ಅವಾಗ ತಾಳೆಗರಿಯಲ್ಲಿ ಬರೆದು ಅವಾಗಿನ ಕಾಲದಲ್ಲಿ ಕೊಡ್ತಾ ಇದ್ರು. ಸೊ ಅದೇನೋ ಬಿಯರ್ ದ ಪಾಮ್ ಅಂತಂದ್ರೆ ಏನೋ ಒಂದು ಗೆಲ್ಲೋದು, ವಿನ್ ಆಗೋದು, ವಿಕ್ಟೋರಿಯಸ್. ಸುಮ್ನೆ ತಾಳೆಗರಿಲೆಲ್ಲ ಬರೆದು ಏನೋ ಒಂದು ಇದ್ರ ಬಗ್ಗೆ ಕೊಡಲ್ಲ, ಏನೋ ಒಂದು ಸಾಧನೆ ಮಾಡಿದವರಿಗೆ ಅದನ್ನ ಕೊಡ್ತಾ ಇದ್ರು. ಸೊ ಆತರ ಅವರ್ ಹೈಸ್ಕೂಲ್ ಕ್ರಿಕೆಟ್ ಟೀಮ್ ಬೋರ್ ದ ಪಾಮ್ ಇನ್ ದ ಸ್ಟೇಟ್ ಚಾಂಪಿಯನ್ಶಿಪ್. ನೋಡ್ರಿ ಏನ್ ಹೇಳ್ತ, ನಮ್ಮ ಹೈಸ್ಕೂಲ್ ಕ್ರಿಕೆಟ್ ಟೀಮ್ ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲೇ ಗೆದ್ದು ಬಿಟ್ರು ಅಂತ. ಬೆಕ್ ಅಂಡ್ ಕಾಲ್ ಅಂತಂದ್ರೆ ಏನೋ, ಇದಾಗಿತ್ತ ಅಂತ, ಬೆಕ್ ಅಂಡ್ ಕಾಲ್ ಅಲ್ವಾ, ಇರ್ಲಿ ಮಾಡೋಣ. ಸದಾ ಸೇವೆಗೆ ಸಿದ್ಧವಾಗಿರೋದು, ಅಧೀನದಲ್ಲಿರೋದು. ನಿಮ್ಮನೆ ಬೇಕಪ್ಪ, ಇದೇನೋ ಏನಂತ ಕರಿತೆ, ಮ್ಯಾವ್ ಬೈಲಿ ಅಂತ ಕರೆದ್ರೆ ಒಂದ್ಸರಿ ಕರೆದ ತಕ್ಷಣ ಏನ್ಬಿಡುತ್ತೆ, ಫೀಕ್ ಅಂತ ಬಂದ್ಬಿಡುತ್ತೆ. ಬಂದು ನೀವು ಏನೋ ಬಂದು ಬಾಲ ಆಡ್ತಾ ನೀವು ಯಾಕೆ ತಿನ್ಕೊಂಡು ಹೋಗುತ್ತೆ. ಅಂದ್ರೆ ಇಲ್ಲಿ ಬೆಕ್ಕಂದ್ರೆ ಮತ್ತೆ ಕನ್ನಡದಾಗ, ಸಾರಿ ಇಂಗ್ಲೀಷಾಗೂ ಬೆಕ್ಕಂದ್ರೆ ಕ್ಯಾಟ್ ಅಲ್ವಾ ಸರ್, ಕನ್ನಡದಾಗ ಬೆಕ್ಕು ಅಂತೀವಿ. ನೀವೇನು ಬೆಕ್ ಅಂಡ್ ಕಾಲ್. ನಾನು ನಿಮಗೆ ಬೆಕ್ ಅಂದ್ರೆ ತಕ್ಷಣ ನಂಗೆ ಮಂಡಿಗೆ ಬಂದದ್ದು ಬೆಕ್ಕು ಬಂತು. ಸೊ ನಿಮ್ಗೆ ಅದು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಅಂತ ಹೇಳೋದು. ಬೆಕ್ಕನ್ನ ಕಾಲ್ ಮಾಡೋದು, ಕರಿಯೋದು. ಬೆಕ್ಕನ್ನು ಕರೆದ ತಕ್ಷಣ ಬರುತ್ತದೆ ಅಂತಂದ್ರೆ ಸೇವೆಗೆ ಸದಾ ಸಿದ್ಧ ಇರುತ್ತೆ, ಮ್ಯಾವ್ ಅಂತೇಳಿ. ಆಕ್ಚುಲಿ ನಾಯಿ ನೀವು ಸೇರಿಸ್ಬೋದ್ಬೇಕಾದ್ರೆ ಓಕೆ. ಕಾಲ್ ಮಾಡಿದಾಗಲ್ಲ, ನಾವು ಏನು ಕಾಲ್ ಮಾಡಿದ ತಕ್ಷಣ ಏನ್ ಬೇಕು, ಕಾಲ್ ಮಾಡ್ದ, ಏನ್ ಬೇಕು ಮಗ, ಸರಿ ಹೇಳು ಏನ್ ಬೇಕು ಅಂದ್ರೆ ಅರ್ಥ ಏನೋ, ಬೆಕ್ ಅಂದ್ರೆ ಬೇಕು ಅಂತ ಹಿಂಗೆ ತಿಳ್ಕೊಳ್ರಿ. ಮೈನ್ ಇಂಟೆನ್ಷನ್ ಏನು, ಒಂದು ಇಡಿಯಂ ನೆನಪಿರ್ಬೇಕು ನಮಗೆ, ಎಕ್ಸಾಮ್ ಮಾರ್ಕ್ಸ್ ಆಗ್ಬೇಕು. ಸೊ ಬೆಕ್ ಅಂಡ್ ಕಾಲ್ ಅಂತಂದ್ರೆ ಯಾವುದೇ ಟೈಮಾಗಿ ನೀವು ಕಾಲ್ ಮಾಡಿದ್ರು ಕೂಡ ಅವನು ಏನ್ ಮಾಡ್ತಾನೆ, ಸದಾ ಸೇವೆಗೆ ಸಿದ್ಧ ಇರ್ತಾನೆ, ಅವನು ಅಧೀನದಲ್ಲಿದ್ದಾನೆ, ಅವನು ಏನ್ ಹೇಳಿದ್ರು ಕೇಳ್ತಾನೆ ಅಂತ.
always ready to obey someone's order instantly. The luxury resort stop are at the wealthy beck gets beck and call ಅಂತಂದ್ರೇನು, ಲಕ್ಸುರಿ ರೆಸಾರ್ಟಿನ ಸ್ಟಾಪ್ಗಳು ಇರ್ತಾವಲ್ಲ, ಅವ್ರು ಏನ್ ಮಾಡ್ತಾರೆ, ಸಿಕ್ಕಾಪಟ್ಟ ಶ್ರೀಮಂತ ಗೆಸ್ಟ್ ಇರ್ತಾರಲ್ಲ ಗೆಸ್ಟ್ಗಳು, ಅವರ ಬೆಕ್ ಅಂಡ್ ಕಾಲ್ ಆಗಿರ್ತಾರೆ. ಅಂತಂದ್ರೆ ಅವ್ರು ಏನೇ ಹೇಳಿದ್ರು ಅವ್ರು ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ ಅವರು. ಓಕೆನಾ. ನಾನು ಇಲ್ಲಿ ಯಾಕೆ ಅಳಿಸ್ತೆ ಅಂತಂದ್ರೆ ಇಲ್ಲೊಂದು ಗ್ರಾಮರ್ ಪಾಯಿಂಟ್ ಇದೆ, ನಾನು ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲಿ ಏನ್ ಗೊತ್ತಾ, ಇಲ್ಲೊಂದು ಇನ್ವರ್ಟೆಡ್ ಕಾಮ ಹಾಕಿದಾರೆ ಗೊತ್ತಿದ್ಯಾ? ಇದು ಯಾಕೆ ಹಾಕಿದ್ದಾರೆ? ಅಪಸ್ಟ್ರೋಫ್ ಹಾಕಿದಾರೆ ಗೊತ್ತಾ? ಯಾಕೆ ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ನೀವು ನೋಡಿರ್ಬೋದು. ಈಗ ನೀವು ಹೆಂಗೆ ಅಂತಂದ್ರೆ ಭರತ್ಸ್ ಅಂತ ಇಟ್ಕೊಳ್ಳಿ, ಭರತ್ಸ್ ಅಥವಾ ಶರತ್ಸ್ ಅಂತ ಅನ್ಕೊಳ್ಳಿ, ಅಥವಾ ಬೇಡ ಹೇಮಂತ್ ಅಥವಾ ಅವರ ಹೇಮಂತ್ ಅಂತ ನೋಡಿ, ಹೇಮಂತ್. ಸೊ ಇಲ್ಲಿ ಹೇಮಂತ್ ಇದೆ, ಟಿ ಅಂತಿದೆ ಅಲ್ವಾ, ಅಪಸ್ಟ್ರೋಫ್ ಹಾಕಿ ಎಸ್ ಹಾಕ್ತೀನಿ ಅಂತ ಇಟ್ಕೊಳ್ರಿ. ಗ್ರಾಮರ್ ಪಾಯಿಂಟ್ ಹೇಳ್ತಾ ಇದ್ದೀನಿ, 10 ರೂಪಾಯಿ ಎಲ್ಲರೂ ಫೋನ್ ಪೇ ಮಾಡಿರಿ. ಗ್ರಾಮರ್ ಎಲ್ಲ ವೊಕ್ಯಾಬ್ಯುಲರಿ ಕ್ಲಾಸಲ್ಲಿ ಮಾಡಂಗಿಲ್ಲ. ಓಕೆನಾ. ಗ್ರಾಮರಿಗೆ ಒಂದು ಕಾಸ್ಟ್ ಆಗುತ್ತೆ ಆ್ಯಕ್ಚುಲಿ. ಓಕೆ, ಹೇಮಂತ್ಸ್ ಅಂತ ತಿಳ್ಕೊಳ್ರಿ. ನಾನು ಮಾಡ್ತೇನೆ ನಿಮಗೆ ಗ್ರಾಮರ್ ಕ್ಲಾಸನ್ನು ಮಾಡ್ಕೊಡ್ತೇನೆ. ಓಕೆನಾ. ನಿಮಗೊಂದು ಗೊತ್ತಿರಲಿ ಗ್ರಾಮರ್ ಪಾಯಿಂಟ್ ಕೂಡ ಹೆಂಗೆ ನಾನು ಮಾಡಬಲ್ಲೆ ಅಂತ ಹೇಳ್ತೀನಿ. ಹೇಮಂತ್ಸ್ ಇದರ ಅರ್ಥ ಏನೋ? ಹೇಮಂತ್ಸ್ ಅಂತಂದ್ರೆ ಹೇಮಂತನ, ಹೇಮಂತ್ಸ್. ಓಕೆನಾ. ಅಂದ್ರೆ ಅವನ, ಹೇಮಂತ್ಸ್ ಫಾದರ್. ಸೊ ಅಪಸ್ಟ್ರೋಫ್ ಹಾಕಿ ಎಸ್ ಬರ್ದಿರ್ತೀನಿ. ಸರ್ ಇಲ್ಲಿ ಗೆಸ್ಟ್ಸ್ ಅಂತ ಇದೆ, ಗೆಸ್ಟ್ಸ್ಗೆ ನೀವು ಗೆಸ್ಟ್ಸ್ ಅಂತ ಬರೆದು, ಸಾರಿ ಗೆಸ್ಟ್ ಬಂದು ಇಲ್ಲಿ ಎಸ್ ಇದೆ ಅಂತ ತಿಳ್ಕೊಟ್ರೆ, ಗೆಟ್ಸ್ ಅಂತ ಬರ್ರ ಇಲ್ಲಿ ಬಂದು ಗೆಟ್ಸಸ್ ಅಂತ ಹಾಕ್ಬೋದಲ್ಲ, ಇನ್ನೊಂದು ಎಸ್ ಇಲ್ಲಿ ಬರಿಬೋದಲ್ಲ ಅಂತ ಕೇಳ್ಬೋದು ನೀವು. ಹಂಗೆ ಬರೆಯಂಗಿಲ್ಲ. ಹೆಂಗಂತಂದ್ರೆ ಲಾಸ್ಟಿಗೆ ಎಸ್ ಇಂದ ಎಂಡ್ ಆಗ್ತಾವಲ್ಲ, ಇದು ಏನಾಗುತ್ತೆ ಅಂತ ಗೆಟ್ಸಸ್. ಈಗ ರಮೇಶ್ ಅಂತಿದ್ದಾನೆ ಅಂತ ಅನ್ಕೊಳ್ಳಿ, ರಮೇಶಸ್ ಒಂಥರ ಸೌಂಡ್ ಬರುತ್ತೆ ನೋಡಿ, ಗೊತ್ತಿದ್ಯಾ? ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಇಂಗ್ಲಿಷಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ತರ ವರ್ಡ್ಗಳು ಬಂದಾಗ ಅಪಸ್ಟ್ರೋಫ್ ಹಾಕಿ ಬಿಟ್ಬಿಡ್ತಾರೆ. ಗೆಟ್ಸ್ ಅಂತ ಸಾಕು. ದ ವೆಲ್ದಿ ಗೆಟ್ಸ್ ಬೆಕ್, ಗೆಟ್ಸಸ್ ಅಂತ ಹೇಳೋದ್ ಬೇಡ, ಗೆಟ್ಸ್. ಅಥವಾ ರಮೇಶಸ್ ಕಾರ್ ಅಂತ ಹೇಳೋದ್ ಬೇಡ, ರಮೇಶ್ ಕಾರ್ ಬರಿಬೇಕಾದ್ರೆ ಏನೋ ಮುಂದ್ಗಡೆ ಒಂದು ಅಪಸ್ಟ್ರೋಫ್ ಹಾಕಿ ಬಿಡ್ಬೇಕು. ನೆಕ್ಸ್ಟ್ ಇನ್ನೊಂದು ಎಸ್ ಬರೆದ್ರೆ ಅದು ಎರರ್. ಆಕ್ಚುಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇದ್ರ ಮುಂದಕ್ಕೆ ಇನ್ನೊಂದು ಎಸ್ ಕೊಡ್ತಾರೆ. ಓಕೆನಾ. ಇಲ್ಲಿ ಇದ್ರ ಮುಂದಕ್ಕೆ ಇನ್ನೊಂದು ಎಸ್ ಹಾಕ್ತಾರೆ, ಗೆಟ್ಸಸ್ ಬೆಕ್ ಅಂಡ್ ಕಾಲ್ ಅಂತ. ಅವಾಗ ಏನಾಗುತ್ತೆ ನಿಮ್ಗೆ, ಓ ಇದು ಸರಿ ಇದೆ, ಇವರ ಸ್ಟಾಫ್ಗಳು, ಅವರ ಕಾರು, ಗೆಟ್ಸಸ್ ಕಾರು ಸರಿ ಅಂತ ಅನ್ಸ್ಬಿಡುತ್ತೆ. ಬಟ್ ಅದು ತಪ್ಪು. ಏನೋ ಇಲ್ಲಿ ಎಸ್ ಅಂತ ಬರೋದಕ್ಕೆ ಹಿಸ್ಸಿಂಗ್ ಸೌಂಡ್ ಬರುತ್ತೆ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಕೇವಲ ಎಸ್ ಅಂತ ಎಂಡ್ ಆಗೋ ಶಬ್ದಗಳಿಗೆ ಕೇವಲ ಅಪಸ್ಟ್ರೋಫ್ ಮಾತ್ರ ಹಾಕ್ತೇವೆ. ಓಕೆನಾ. ಅಪಸ್ಟ್ರೋಫ್ ಹಾಕಿದೀವಿ ಅಂತ ಅರ್ಥ ಏನೋ, ಅಲ್ಲಿ ಪೊಸೆಷನ್ ಅನ್ನ ಹೇಳ್ತಾ ಇದೆ, ಅದು ಅವರ ಅಂತ ಹೇಳ್ತದೆ ಅಂತ. ಗೆಟ್ಸ್ ಅಂತಂದ್ರೆ ದ ವೆಲ್ದಿ ಗೆಟ್ಸ್ ಅಂತ, ಗೆಟ್ಸ್ ಬಂದ್ರು, ಅವ್ರು ಬಂದ್ರು. ಈ ಎಕ್ಸಾಂಪಲ್ ಅಂತಂದ್ರೆ ಬಾಯ್ಸ್ ಅಂತ ಅನ್ಕೊಳ್ಳಿ, ಬಾಯ್ಸ್. ಈಗ ಇಲ್ಲಿ ಬಾಯ್ ಅಂತ ಇದೆ ಅಂತಂದ್ರೆ, ಈಗ ನಾವು ಬಾಯ್ ಅಂತ ಮಾಡಿದ್ವಿ. ಬಾಯ್ಸ್ ಅಂತಂದ್ರೆ ಹುಡುಗನ ಅಂತ ಇಟ್ಕೊಳ್ರಿ, ಬಾಯ್ಸ್ ಅಂತ. ಓಕೆನಾ. ಈಗ ಇದು ಬಾಯ್ಸ್, ನಿಮ್ಗೆ ಅಂತ ಕೊಡ್ತಾರೆ ಬಾಯ್ಸ್ ಹಾಸ್ಟೆಲ್ ಅಂತ ಕೊಡ್ತಾರೆ. ಓಕೆನಾ. ಬಾಯ್ಸ್ ಹಾಸ್ಟೆಲ್ ಅಂತ ಕೊಡ್ತಾರೆ ಅಂತ, ಇಲ್ಲಿ ಎದುರುಗಡೆ ಹಾಸ್ಟೆಲ್ ಅಂತಿದೆ, ಬಾಯ್ಸ್ ಹಾಸ್ಟೆಲ್. ಸೊ ಅದು ಏನಾಗುತ್ತೆ, ಎರರ್ ಆಗ್ಬಿಡುತ್ತೆ. ಬಾಯ್ಸ್ ಹಾಸ್ಟೆಲ್ ಅಂತ ಹೆಂಗೆ ಎರರ್ ಆಗುತ್ತೆ? ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಅಂತ ಕೊಟ್ಟಿದ್ದಾರೆ, ಬಾಯ್ ಅಂದ್ರೆ ಬಾಯ್, ಒಂದ್ ಹುಡುಗ ಹಾಸ್ಟೆಲ್ ಮಾಡ್ತಾರ? ಇಲ್ಲ ತಾನೆ. ಬಾಯ್ಸ್ ಹಾಸ್ಟೆಲ್ ನೋಡ್ರಿ, ಬಾಯ್ ಇದ್ದಾನೆ, ಅವನ ಹಾಸ್ಟೆಲ್, ಬಾಯ್ಸ್ ಹಾಸ್ಟೆಲ್. ಬಟ್ ಇದು ತಪ್ಪು. ಆಕ್ಚುಲಿ ಏನ್ ಸರಿ? ಬಾಯ್ ಅಂತ ಇದೆ. ಸ್ಪೀಡಾಗಿ ಹೇಳ್ತಾ ಇದ್ದೇನೆ, ಗ್ರಾಮರ್ ಕ್ಲಾಸ್ ಆದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಾಯ್ಸ್ ಹಾಕಿ ಇದ್ರ ಮುಂದಕ್ಕೆ ಜಸ್ಟ್ ಒಂದು ಅಪಸ್ಟ್ರೋಫ್ ಹಾಕಿ ಬಿಡ್ಬೇಕು, ಇಲ್ಲಿ ಎಸ್ ಕೂಡ ಹಾಕ್ಬಾರ್ದು. ಸೊ ಬಾಯ್ಸ್ ಹಾಸ್ಟೆಲ್ ಅಂತಂದ್ರೆ ಏನಾಗುತ್ತೆ, ಬಾಯ್ಸ್ ಹಾಸ್ಟೆಲ್ ಅಂದ್ರೆ ಹುಡುಗರ ಹಾಸ್ಟೆಲ್. ಅವಾಗ ಏನಾಗುತ್ತೆ, ಸರಿ ಆಗುತ್ತೆ ಅದು. ಈ ಎರರ್ ಅನ್ನು ಕೂಡ ಕೇಳಿದ್ದಾರೆ. ಸೊ ಇದೊಂದು ಗ್ರಾಮರ್ ಪಾಯಿಂಟ್. ಓಕೆನಾ. ಸ್ವಲ್ಪ ಟೈಮ್ ಆಯ್ತು ಮಾಡೋದು, ಇನ್ಮೇಲೆ ಸುಮ್ಮನೆ ಗ್ರಾಮರ್ ಪಾಯಿಂಟ್ ಹೇಳಲ್ಲ, ಏನೋ ಒಂದು ಬಂತಲ್ಲ ಅಂತ ಹೇಳಿದೆ. ಓಕೆ, ಕ್ಲಾರಿಟಿ ಇರಲಿ ಅಂತ. ಓಕೆನಾ. ಓಕೆ, ಇವತ್ತು ಸ್ವಲ್ಪ ಏನು 75 ಸ್ಟಾರ್ಟ್ ಮಾಡ್ಬೋದು. ಓಕೆನಾ, ಸಾಕು. ಬಿಹೈಂಡ್ ದ ಕ್ಲೋಸ್ಡ್ ಡೋರ್ಸ್ ಅಂತಂದ್ರೆ ಏನು? ರಹಸ್ಯವಾಗಿ ಒಂದು ಕ್ಲೋಸ್ಡ್ ಡೋರ್ಸ್ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಮಾಡೋದು ಅಂತಂದ್ರೆ ಅರ್ಥ ಏನು? ಸೀಕ್ರೆಟ್ ಆಗಿ ಏನೋ ಮಾಡ್ತಾ ಇದಾರೆ. ಅದೇ ಡೋರ್ ಓಪನ್ ಮಾಡ್ಕೊಂಡು ಮಾಡಿದ್ರೆ ನೋಡ್ತಾಳ್ರಿ ಏನ್ ಸಮಸ್ಯೆ ಇಲ್ಲ ನಮ್ದು ಅಂತ. ಬಟ್ ಡೋರ್ ಒಳಗಡೆ ಮಾಡ್ತಾರೆ ಅಂತಾರೆ, ಏನೋ ಸೀಕ್ರೆಟ್ ಆಗಿ ಮಾಡ್ತಾ ಇದಾರೆ, ರಹಸ್ಯವಾಗಿ 4 ಗೋಡೆಗಳ ಮಧ್ಯೆ. ಬಿಹೈಂಡ್ ಕ್ಲೋಸ್ಡ್ ಡೋರ್, ಬಾಗಿಲು ಮುಚ್ಚಿ ಮಾಡ್ತಾ ಇದಾರೆ. ಇನ್ನು ಪ್ರೈವೇಟ್ ಆರ್ ಸೀಕ್ರೆಸಿ ಔಟ್ ಆಫ್ ದ ಪಬ್ಲಿಕ್ ವ್ಯೂ ಅಂತಂದ್ರೇನೋ, ಪಬ್ಲಿಕ್ ವ್ಯೂ ಯಾರಿಗೆ ಗೊತ್ತಾಗಿದ್ದಂಗೆ ಸೀಕ್ರೆಟ್ ಆಗಿ. ದ ಟಾಪ್ ಲೆವೆಲ್ ಕಾರ್ಪೊರೇಟ್ ಮರ್ಜರ್ ಡೀಟೇಲ್ಸ್
ವರ್ ನೆಗೋಷಿಯೇಟೆಡ್ ಬಿಹೈಂಡ್ ದ ಕ್ಲೋಸ್ ಡೋರ್. ನೋಡ್ರಿ, ಟಾಪ್ ಲೆವೆಲ್ ಕಾರ್ಪೊರೇಟ್ ಮರ್ಜರ್ ಇತ್ತಲ್ಲ, 2 ಕಾರ್ಪೊರೇಟ್ ನ ಮರ್ಜ್ ಮಾಡೋದು, ಇದೇನ್ ಮಾಡಿದ್ರು, ಅವ್ರ ಬಗ್ಗೆ ಏನು ಮಾತುಕತೆ ಹೆಂಗಾಯ್ತು, ಕ್ಲೋಸ್ ಡೋರ್ ಮಧ್ಯೆ, ನಾಟ್ ಬೋರ್ಡ್ಗಳ ಮಧ್ಯೆ ಮಾತ್ರ ಡಿಸ್ಕಷನ್ ಆಯ್ತು ಅಂತ. ಬಿಹೈಂಡ್ ಸಮ್ ಒನ್ಸ್ ಬ್ಯಾಕ್, ಇದೇ ಅಲ್ರಿ ಗೊತ್ತಿರುತ್ತೆ. ಅಂದ್ರೆ ಏನೋ ಬೆನ್ ಹಿಂದಕ್ಕೆ ಮಾಡೋದು, ಬೆನ್ ಹಿಂದಕ್ಕೆ ಚೂರಿ ಹಾಕೋದು, ಎಲ್ಲ ಬರೀ ಕಣ್ಣು ಬೆನ್ ಹಿಂದಕ್ಕೆ ಮಾಡ್ತಿರ್ ಬಿಡ್ರಿ ಅಂತ. ಅಂದ್ರೆ ಅರ್ಥ ಆಯ್ತಲ್ವಾ? ಬರೀ ಎಲ್ಲ ಹಿಂದ್ ಬಿಟ್ಟು ಮಾಡೋದು ಅಂತೀವಲ್ಲ, ಬೆನ್ ಹಿಂದಕ್ಕೆ ಮಾಡೋದು, ಬೆನ್ ಹಿಂದೆ ದ್ರೋಹ ಮಾಡೋದು, ಬೆನ್ನ ಹಿಂದೆ ವಿದ್ರೋಹ ಮಾಡುವುದು, ಬಿಹೈಂಡ್ ಸಮ್ ಒನ್ಸ್ ಬ್ಯಾಕ್, ಹಿಂದೆಯಿಂದ ಹೊಡೆಯೋದು ಅಂತೀವಲ್ಲ, ದಟ್ಸ್ ಕಾಲ್ಡ್ ಡೂಯಿಂಗ್ ಸಮಥಿಂಗ್ ಸೀಕ್ರೆಟ್ಲಿ ವಿತೌಟ್ ಪರ್ಸನ್ಸ್ ನಾಲೆಡ್ಜ್ ಆರ್ ಕನ್ಸೆಂಟ್. ಅಂತಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಹೇಳ್ದೆ ಕೇಳದೆ ಅವರಿಗೆ ಹಿಂದ್ಗಡೆಯಿಂದ ಮಾಡೋದು. ಇಟ್ಸ್ ಟೆರಿಬಲ್ ಹ್ಯಾಬಿಟ್ ಟು ಗಾಸಿಪ್ ಅಬೌಟ್ ಯುವರ್ ಕ್ಲೋಸ್ ಫ್ರೆಂಡ್ಸ್ ಬಿಹೈಂಡ್ ದ ಬ್ಯಾಕ್. ಅಂತಂದ್ರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಬಗ್ಗೆನ ಅವ್ರು ಹಿಂದ್ ಬಿಟ್ಟು ಮಾತಾಡೋದು ಒಂದು ಕೆಟ್ಟ ಒಂದು ಹ್ಯಾಬಿಟ್ ಅದೊಂದು ಅಂತ. ಬರ್ನ್ಸ್ ಒನ್ಸ್ ಫಿಂಗರ್ ಅಂತಂದ್ರೆ ಏನೋ, ಬುದ್ಧಿ ಕಲಿಸುವಂತೆ ಕೈ ಸುಟ್ಟುಕೊಳ್ಳೋದು. ಬರ್ನ್ಸ್ ಒನ್ಸ್, ಅಯ್ಯೋ ಕೈ ಸುಟ್ಟುಕೊಂಡೆ, ಎಲ್ಲೋ ಪಾಪ ಕಣಮ್ಮ, ಲಕ್ಷಗಟ್ಲೆ ಹಾಕಿದ್ದ ಪಾಪ ಕೈ ಸುಟ್ಕೊಬಿಟ್ಟ ಬಿಸ್ನೆಸ್ ಮಾಡಿ. ಕೇಳ್ತೀವಲ್ವಾ, ಏನೋ ಸಿಕ್ಕಾಪಟ್ಟ ಒಂದು 50-60 ಲಕ್ಷ ಹಾಕಿದ್ದ ಮರಿ ಬಿಸ್ನೆಸ್ ಮಾಡಕ್ಕೆ, ಪಾಪ ಕೈ ಸುಟ್ಕೊಬಿಟ್ಟ. ಕೇಳ್ತೀವ, ಕನ್ನಡದಲ್ಲೂ ಕೇಳ್ತಿರ್ತೀವ, ಕೈ ಸುಟ್ಕೊಬಿಟ್ಟ ಅಂತಂದ್ರೆ ಏನು, ಒಂಥರ ನಷ್ಟ ಅನುಭವಿಸೋದು, ಬುದ್ಧಿ ಕಲಿಸೋ ತರ ಕೈ ಸುಟ್ಕೊಳ್ಳೋದು ಅಂತಂದ್ರೆ ಏನು. ಇನ್ಮೇಲೆ ಈ ತರ ಎಲ್ಲ ಮಾಡ್ಬಾರ್ದಪ್ಪ, ಏನೇ ಅಡ್ವರ್ಟ್ ನೀಟಾಗಿ ಪ್ಲಾನ್ ಮಾಡ್ಬೇಕು, ಎದ್ವತ್ತದ್ವು ಹಾಕಿದ್ರೆ ಹಿಂಗೆ ಕೈ ಸುಟ್ಕೊಬಿಡ್ತೀನಿ ಅಂದ್ರೆ ನಷ್ಟ ಅನುಭವಿಸೋದು. ಕೇಳಿರ್ತೀರಿ, ಬರ್ನ್ಸ್ ಒನ್ಸ್ ಫಿಂಗರ್ಸ್, ಅವ್ನ ಕೈ ಸುಟ್ಕೊಳ್ಳೋದು, ನಷ್ಟ ಅನುಭವಿಸೋದು. ಕನ್ನಡದಲ್ಲೂ ಕೇಳಿರ್ತಾರೆ, ಕನ್ನಡದಲ್ಲಿ ಗಾದೆ ಇದೆ, ಓಕೆನಾ? ಓಕೆ, ಟು ಸಫರ್ ಫೈನಾನ್ಷಿಯಲ್ ಲಾಸ್ ಆರ್ ಟ್ರಬಲ್ ಆಸ್ ಎ ರಿಸಲ್ಟ್ ಆಫ್ ಫುಲಿಶ್ ಆಕ್ಷನ್ಸ್. ಇದು ನಿಮಗೆ ಈಗ ಈಸಿ ಆಯ್ತು. ಕೈ ಸುಟ್ಕೊಳ್ಳೋದು ನಾವು ಕೇಳಿ ಸರ್, ನಮ್ಮ ಅಪ್ಪ ಅಮ್ಮ ಮಾತಾಡ್ತಾ ಇದ್ರು ಕೈ ಸುಟ್ಕೊಳ್ಳೋದಲ್ಲ ಅಂತ ಹೇಳಿ ಕೇಳಿದೀವಿ. ಬಟ್ ನಿಮ್ಗೆ ಒಂದ್ಸರಿ ಯಾರು ಗೊತ್ತಿರ್ಬೇಕಲ್ಲ, ಅದನ್ನ ಯಾರು ಹೇಳಿದ್ರೆ ಹಿಂಗೆ ಕನೆಕ್ಟ್ ಮಾಡಿ, ನಿಮ್ಮ ಇಂಟರ್ ಕನೆಕ್ಟ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ರ ಜೊತೆ ಕನೆಕ್ಟ್ ಮಾಡಿ ಯಾರು ಹೇಳೋರಿದ್ರೆ ಮಾತ್ರ ನೆನಪಿರೋದು. ಅದಕ್ಕೋಸ್ಕರ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ವೊಕ್ಯಾಬುಲರಿ ಕ್ಲಾಸ್ ಬೋರ್ ಅಂತ ಹೇಳ್ಬಿಟ್ರೆ ಹೊಗೆ ಆಗಿರುತ್ತೆ ಮಾರ್ಕ್ಸ್. ಹಿ ಬರ್ನ್ಡ್ ಹಿಸ್ ಫಿಂಗರ್ಸ್ ಬೈ ಇನ್ವೆಸ್ಟಿಂಗ್ ಹೆವಿಲಿ ಇನ್ ಎ ಅಂಡರ್ ರೆಗ್ಯುಲೇಟೆಡ್ ಡಿಜಿಟಲ್ ಸ್ಟಾಕ್ಸ್. ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವೇನೋ ಒಂದು ಏನು ನಂಬಿಕೆ ಇರೋಂಥ ರೆಗ್ಯುಲೇಟೆಡ್ ಸ್ಟಾಕ್ ಮಾರ್ಕೆಟ್ ಅಲ್ಲ, ಅದು ಅಂಡರ್ ರೆಗ್ಯುಲೇಟೆಡ್ ಸ್ಟಾಕ್ ಮಾರ್ಕೆಟ್, ಅದಕ್ಕೆ ಇನ್ವೆಸ್ಟ್ ಮಾಡಿ ಅವನು ಕೈ ಸುಟ್ಕೊಬಿಟ್ಟ. ಓಕೆ, ಬೆಡ್ ಆಫ್ ರೋಸಸ್. ಫಸ್ಟ್ ನೈಟ್ ಏನೋ ಬೆಡ್ ಮೇಲೆ ಫುಲ್ಲು ಏನ್ ಚೆಲ್ಲಿದ್ದಾರೆ, ರೋಸ್ ಏನು ಗುಲಾಬಿ ಹೂವು ಚೆಲ್ಲಿದ್ದಾರೆ ಅಂತಂದ್ರೆ ಏನೋ, ಆರಾಮ್ ಸುಖಕರ ಬೆಡ್ ಆಫ್ ರೋಸಸ್, ಫುಲ್ ರೋಸ್ ಪೆಟಲ್ಸ್ನೇ ಪೆಟಲ್ಸ್, ರೋಸ್ ಗುಲಾಬಿ ಹೂವಿನ ದಳಗಳನ್ನ ಹಾಸಿಗೆ ತುಂಬ ಚೆಲ್ಲಿದ್ದಾರೆ ಅಂತಂದ್ರೆ ಏನು, ಏನು ನಿದ್ರೆ ಇವತ್ತು, ಆರಾಮ್ ಫಸ್ಟ್ ನೈಟು. ಅರ್ಥ ಆಯ್ತಲ್ಲ? ಆ ರೇಂಜಿಗೆ ಹೋಗ್ಬೇಡಿ. ಜಾಬ್ ಆದ್ರೆ ಮಾತ್ರ ಮಾವ ಒಪ್ಪೋದಿಲ್ಲ ಅಂತಂದ್ರೆ ಸಾರಿ ಡಿಯರ್, ನಮ್ಮ ಅಪ್ಪ ಯಾಕೋ ಒಪ್ತಾ ಇಲ್ಲ, ಅಷ್ಟೇ, ಮುಗೀತು, ಖತಮ್. ಓಕೆನಾ? ಓಕೆನಾ? ಆ ಸಿಚುವೇಶನ್ ಲೈಫ್ ಎಕ್ಸ್ಟ್ರೀಮ್ ಕಂಫರ್ಟ್ ಅಂಡ್ ಈಸ್ ಅಂತಂದ್ರೆ ಏನೋ, ಸಿಕ್ಕಾಪಟ್ಟ. ನೋಡ್ರಿ, ನಿಮ್ಮ ಹಾಸಿಗೆ ಮೇಲೆ ಗುಲಾಬಿ ಹೂ ಚೆಲ್ಲಿದಾರೆ ಅಂತಂದ್ರೆ ಅರ್ಥ ಏನು, ಒಳ್ಳೆ ನೆಮ್ಮದಿ ನಿದ್ರೆ. ಅಂದ್ರೆ ಮೆತ್ತಗಿನ ಹಾಸಿಗೆ ಅಲ್ವಾ, ಅದೇ ನಿಮ್ಮ ಹಾಸಿಗೆ ಮೇಲೆ ಮುಳ್ಳು ಚೆಲ್ಲಿದ್ರೆ ಬೆಡ್ ಆಫ್ ಥೋನ್ಸ್ ಅಂತಾನು ಬರುತ್ತೆ. ಥಾರ್ನ್ ಅಂತಂದ್ರೆ ಆಕ್ಚುಲಿ ಥಾರ್ನ್ ಅಂತಂದ್ರೆ ಮುಳ್ಳು ಅಂತೇಳಿ, ಬೆಡ್ ಆಫ್ ಥಾರ್ನ್ ಅಂತಾನು ಇದೆ. ಸೊ ಮುಳ್ಳಿನ ಹಾಸಿಗೆ ಅಂತಂದ್ರೆ ಅರ್ಥ ಏನು, ಸ್ವಲ್ಪ ನೆಮ್ಮದಿ ಇಲ್ಲ, ನಿದ್ರೆ ಇಲ್ಲ, ಕಿರಿಕಿರಿ ಜೀವನ ಅಂತ. ಬಟ್ ಹೂವಿನ ಹಾಸಿಗೆ ಅಂತಂದ್ರೆ ಬೆಡ್ ಆಫ್ ರೋಸಸ್, ಹೂವಿನ ಹಾಸಿಗೆ ಅಂತಂದ್ರೆ ನೆಮ್ಮದಿ, ಆರಾಮ ಜೀವನ ಅಂತ. ಎ ಸಿಚುವೇಶನ್ ಆಫ್ ಲೈಫ್ ಎಕ್ಸ್ಟ್ರೀಮ್ ಕಂಫರ್ಟ್ ಅಂಡ್ ಈಸ್ ಆಫ್ ಬೆಡ್ ಆಫ್ ರೋಸಸ್, ಇಟ್ ಹ್ಯಾಸ್ ಓನ್ ಸ್ಟ್ರಗಲ್ಸ್ ಅಂತ. ಏನೋ, ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಟ್ರಗಲ್ಸ್, ಲೈಫ್ ಇಸ್ ನಾಟ್ ಎ ಬೆಡ್ ಆಫ್ ಸ್ಟ್ರಗಲ್ಸ್. ಅಂದ್ರೆ ಜೀವನ ಅನ್ನೋದು ಹೂವಿನ ಹಾಸಿಗೆ ಇದ್ದಂಗಲ್ಲ, ಅದಕ್ಕೊಂದು ಸ್ಟ್ರಗಲ್ಸ್ಗಳಿದೆ ಅಂತ. ದ ಕ್ಯಾಟ್ಸ್ ವಿಸ್ಕರ್ ಅಂತಂದ್ರೆ ಏನೋ, ತಾನೇ ಶ್ರೇಷ್ಠ ಎಂದು ಭಾವಿಸುವುದು. ಅಂದ್ರೆ ಕ್ಯಾಟ್ಸ್ ವಿಸ್ಕರ್ ಅಂತ, ಕ್ಯಾಟಿನ್ ಬೆಕ್ಕಿನ ಮೋಟ್ ಹೊಡೆದ ಟಮಾರ್ ಅಂತ ಹೊಡಿತಂದ್ರೆ ಥಿಂಕ್ ಹೈಲಿ ಅಂಡ್ ಒನ್ ಸೆಲ್ಫ್ ಬೆಟರ್ ದನ್ ಅದರ್ಸ್ ಅಂದ್ರೆ ಎಲ್ಲರಿಗಿಂತ ಈಗ ಬೆಕ್ ಹಂಗೆ ತಿಳ್ಕೊಳ್ತಾರೆ, ರಬಕ್ ಅಂತ. ನೋಡ್ರಿ, ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವು ಏನೋ ಮಾಡಕಂದ್ರೆ ಟಪಾರದ ಕಪಾಳ ಹೊಡೆದ್ಬಿಡುತ್ತೆ. ಅಂದ್ರೆ ಒಂದು ಭಯಂಕರ ಹೆವಿ ಸ್ಪೀಡ್ ಇರುತ್ತೆ ಬೇಕು. ಅಂದ್ರೆ ನಾನು ಅಷ್ಟೊಂದು ಸ್ಪೀಡು, ನಾನು ಬೆಕ್ಕಿನ ಕೈ ತರ ನಾನು ಅಷ್ಟೊಂದು ಭಯಂಕರ ಕೈ ಚಳಕ ಇದೆ ನಂದು, ಆ ತರ ಥಿಂಕ್ ಮಾಡೋದು. ಅದಕ್ಕೆ ಅಂದ್ರೆ ನಾನು ಭಯಂಕರ ಶ್ರೇಷ್ಠ ಅಂತ ಅನ್ಕೊಳ್ಳೋದು. ನಾನು ಭಯಂಕರ ಬಿ ದ ಕ್ಯಾಟ್ಸ್ ವಿಸ್ಕರ್ ಅಂತಂದ್ರೆ ಆಕ್ಚುಲಿ ತಾನೇ ಶ್ರೇಷ್ಠ ಆಗಿದೆ ಅಂತ ಬಯಸೋದಕ್ಕಿಂತ ಇದನ್ನ ಆಕ್ಚುಲಿ ಬಿ ದ ಕ್ಯಾಟ್ಸ್ ವಿಸ್ಕರ್ ಅಂತಂದ್ರೆ ಅಷ್ಟೊಂದು ಶಾರ್ಪ್ ಆಗಿರು ಅಂತೇಳಿ. ಆಕ್ಚುಲಿ ಸ್ವಲ್ಪ ರಾಂಗ್ ಇದಾಗಿದೆ. ಶ್ರೇಷ್ಠ ಅಂದ್ರೆ ನಾನೇ ಶ್ರೇಷ್ಠವಾಗಿರೋದು ಅಂದ್ರೆ ಅಷ್ಟೊಂದು ಸ್ಪೀಡ್ ಆಗಿರೋದು, ಹೈಲಿ ಆಕ್ಟಿವ್ ಆಗಿರೋದು, ಬೆಟರ್ ದನ್ ಅದರ್ಸ್, ಎಲ್ಲರಿಗಿಂತ ಬೆಟರ್ ಆಗಿರೋದು, ಸ್ಪೀಡ್ ಆಗಿರೋದು ಅಂತ ಅರ್ಥ ಆಗುತ್ತೆ. ಓಕೆನಾ? ಇವಾಗ ಕರೆಕ್ಷನ್ ಮಾಡ್ಕೊಳ್ಳಿ.
ever since she got promoted, she thinks she is the cat's whisker. ಓಕೆನಾ? ಒಂದು ನಿಮಿಷ ನಾನು ಕ್ಲಾರಿಫೈ ಮಾಡ್ತೀನಿ. ನಾ ಹೇಳಿದ್ರೆ ಸರಿಯಾಗಿದೆ ಏನೋ. ಹೈಲಿ ಭಯಂಕರ ಎಲ್ಲರಿಂದ ಹೊಗಳಿಕೆಗೆ ಇದಾಗಿರೋದು, ಹೈಲಿ ಅಡ್ಮೈರ್ಡ್, ಹೆವಿ ಸ್ಕಿಲ್ಫುಲ್ಲು, ಭಯಂಕರ ಸ್ಪೀಡು, ಬೆಕ್ಕಂಗೆ ಪ್ರಪಾರ ಅಂತ ಎಷ್ಟು ಸ್ಪೀಡ್ ಇರುತ್ತಲ್ಲ ಅದೇ ಥರ ಇತ್ತು. ಓಕೆನಾ? ಓಕೆನಾ? ಇದೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅಡ್ಜಸ್ಟ್ ಮಾಡಿ ಅದು ಬರ್ಕೊಳ್ಳಿ. ಓಕೆನಾ? ಬೆಡ್ ಆಫ್ ಥಾರ್ನ್ಸ್ ನಾ ಹೇಳಿಲ್ವಾ? ಬೆಡ್ ಆಫ್ ಥಾರ್ನ್ಸ್ ಅಂತಂದರೆ ಮುಳ್ಳಿನ ಹಾಸಿಗೆ. ಕಷ್ಟ ಅಂದ್ರೆ ಚಿಕ್ಕಪಟ ಕಷ್ಟ ಆಗೋಷ್ಟು ಭಯಂಕರ ಮುಳ್ಳಿನ ಹಾಸಿಗೆ ಅಂತೀವಲ್ಲ, ನೆಮ್ಮದಿ ಇಲ್ಲ ನಿಮ್ಮದಿ ಇಲ್ಲ ಅಂತ. ಎ ಹೈಲಿ ಅನ್ಕಂಫರ್ಟೇಬಲ್ ಸಿಚುವೇಶನ್ ಫಿಲ್ಡ್ ವಿತ್ ಡಿಫಿಕಲ್ಟೀಸ್ ಅಂಡ್ ಪೈನ್. ಸಿಕ್ಕಪಟ ಬರೀ ಕಷ್ಟ, ಪೈನ್ ಇದರಿಂದನೇ ತುಂಬಿರೋದು, ನೆಮ್ಮದಿನೇ ಇಲ್ಲ ಅಂತ. ದಟ್ಸ್ ಕಾಲ್ಡ್ ಬೆಡ್ ಆಫ್ ಥಾರ್ನ್ಸ್. ಮ್ಯಾನೇಜಿಂಗ್ ಅ ಫೇಲಿಂಗ್ ಡೆಬ್ಟ್ ರಿಡನ್ ಇಂಡಸ್ಟ್ರಿ ಇಸ್ ಅ ಟ್ರೂ ಬೆಡ್ ಆಫ್ ಥಾರ್ನ್ಸ್ ಅಂತಂದ್ರೆ ಏನೋ ಫೈಲಿಂಗ್ ಡೆಬ್ಟ್, ಫುಲ್ ಸಾಲ ಸುಳ್ಳು ಸಿಲುಕಿರೋದು ಇದ್ದಿದೆ ಇಂಡಸ್ಟ್ರಿ ಇದೆಯಲ್ಲ, ಅದೇನಂತೀವಿ ನಾವು, ಅದನ್ನ ಮ್ಯಾನೇಜ್ ಮಾಡೋದು ಇದೆಯಲ್ಲ, ಮುಳ್ಳಿನ ಹಾಸಿಗೆ ಇದ್ದಂಗೆ ಅದು. ಬ್ಯಾಡ್ ಬ್ಲಡ್ ಅಂತಂದ್ರೇನು? ಬ್ಯಾಡ್ ಬ್ಲಡ್ ಅಂತಂದ್ರೇನು? ಕೆಟ್ಟ ರಕ್ತ, ದ್ವೇಷ, ಹಗೆತನ ಅಂದ್ರೆ ಫೀಲಿಂಗ್ ಆಫ್ ಇಲ್ ವಿಲ್ ಅಂತ, ಹೇಟ್ರೆಡ್, ಅನಿಮೋಸಿಟಿ ಬಿಟ್ವೀನ್ ಪೀಪಲ್. ಇಬ್ರ ಮಧ್ಯೆ ಒಬ್ರಿಗೊಬ್ರಿಗೆ ಆಗಿ ಬರಲ್ಲ, ಬ್ಯಾಡ್ ಬ್ಲಡ್. ಓಕೆನಾ? ಅವ್ರ ರಕ್ತಕ್ಕೆ ಒಂದಕ್ಕೊಂದು ಹೊಂದಿಕೆನೇ ಇಲ್ಲ ಅಂತ, ಒಂದು ಕೆಟ್ಟ ರಕ್ತ ಸಿಕ್ಕದಂಗೆ. ಸೊ ಹಾಗೆ ಅಷ್ಟೊಂದು ದ್ವೇಷ ಮಾಡೋದು ಅದನ್ನ. ದೇರ್ ಇಸ್ ಅ ಬ್ಯಾಡ್ ಬ್ಲಡ್ ಬಿಟ್ವೀನ್ ದ ಟೂ ಬಿಸ್ನೆಸ್ ಫ್ಯಾಮಿಲೀಸ್ ಫಾರ್ ಡಿಕೇಡ್ಸ್ ಅಂತಂದ್ರೆ ಅವರಿಬ್ರ ಮಧ್ಯೆನೂ ಒಂದು ಕೆಟ್ಟ ರಕ್ತ ಸಿಕ್ಕಿಬಿಟ್ಟಿದೆ ಅವರಿಬ್ರ ಮಧ್ಯೆ. ಓಕೆನಾ? ಹಗೆತನ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂದ್ರೆ ದಟ್ಸ್ ಕಾಲ್ಡ್ ಬ್ಯಾಡ್ ಬ್ಲಡ್. ಬ್ಲಡ್ ಅವರಿಬ್ರು ರಕ್ತನೇ ಹೊಂದಿಕೆ ಆಗಲ್ಲ ಅಂತ. ಓಕೆನಾ? ಇಲ್ಲಿಗೆ ಇವತ್ತು ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಬ್ಲೂ ಬ್ಲಡ್, ಬ್ಲಾಡ್ ಬ್ಲಡ್ ಆದ್ಮೇಲೆ ಬ್ಲೂ ಬ್ಲಡ್, ಬ್ರೌನ್ ಸ್ಟಡಿ ಇವೆಲ್ಲ ಇದ್ದಾವೆ. ಓಕೆ, ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡುವ. ಥ್ಯಾಂಕ್ ಯು.